गुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायक वासुदेवाय नमः। सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं हृहयमहममीयं ध्येयमाम्नाय गेयं सदयं सदजेयं श्रीसहायं भजेऽहम्। मुद्रा पुस्तक शंखाक्ष विद्योतितकराम्बुज हृद्यवेश हयग्रीव मध्याह्न विषयो भव वेदो व्यास गुणावास विद्याधीश सतां वश मां निराशं गतक्लेशं कुर्वनाशं हरेशम्। कनकपीतचेलः केवलानन्दलीलः कलुषहरणशीलः कञ्जमन्दारमालः कविजनपरिपालः कालमेघौघलीलः करिगिरिशिखराग्रे भाति श्री लक्ष्मीलोलः। श्रीवेङ्कटलसच्छैलवासीदासिकृतामरः छायया पातु मां नित्यं श्रीनिवाससुरद्रुमः। आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेऽस्तु मे मनः। तपस्वितायां हरिभक्तितायां विपश्चितां संसदि पूज्यतायां कृपालुतायां सुविरक्तितायां विपद्रिपोर्मध्वमुने समस्तः। माता राजा मत्पिता वादिराज भ्राता राजा मत्सखा वादिराजः सर्वस्वं मे वादिराजो दयालुः नान्यद्दैवं नैव जाने न जाने। श्रीमतो राघवेन्द्रस्य नमामि पदपङ्कजे कामिता शेषकल्याण कलना कल्पपादपौ वन्दे वृन्दावनाचार्यान् हयग्रीवमुनीन् भजे राजपादाम्बुजासक्तान् आनन्दगिरिकानने। सुविद्वत्कमलोल्लासमार्ताण्डं सुगुणाकरं सच्छास्त्रासक्तहृदयं सुकृतीन्द्रगुरुं भजे। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्तस्तु सतां शेषसन्मङ्गलानि भवन्तु। ब्रह्मरुद्रादिवन्द्यं त्वां भजे वेङ्कटनायकं निवारय स्वानिष्टानि ಸಾಧಯೇಷ್ಟಾನಿ ಮಾಧವ. ಪೂರ್ವ ಶ್ಲೋಕಾಂತ ಭಾಗದಲ್ಲಿ ಬ್ರಹ್ಮದೇವರಿಗೆ ಪತ್ರವನ್ನು ಕೊಟ್ಟು ಕಳಿಸತಕ್ಕಂಥವರಾಗಿದ್ದಾನೆ ಶ್ರೀನಿವಾಸ. ಬ್ರಹ್ಮದೇವರು ಸಪರಿವಾರ ಸಮೇತರಾಗಿ ಆಗಮಿಸತಕ್ಕಂತಹವರಾಗಿದ್ದಾರೆ. ಆ ಬ್ರಹ್ಮದೇವರ ಹಾದಿಯನ್ನು ಕಾಯತಕ್ಕಂತಹ ಶ್ರೀನಿವಾಸ ಚಾರನನ್ನ ಕೇಳ್ತಾ ಇದ್ದಾನೆ. ಎಲ್ಲಿದ್ದಾರೆ ಬ್ರಹ್ಮದೇವರು ಅಂತ ವಿಚಾರ ಮಾಡತಕ್ಕಂಥವನಾದ. ಅಲ್ಲಿಂದ ಮುಂದಕ್ಕೆ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವ ಯಾವ ರೀತಿಯಲ್ಲಿ ಜರುಗುವುದು ಅಂತ ನೋಡತಕ್ಕಂಥವರಾಗೋಣ. ಅಧ್ಯಕ್ಷತಾ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಕಿನ್ನಾಗತೋಜಂ ಖಗರಾಟ್ ಪುತ್ರಾರ್ಥಂ ಪ್ರೇಷಿತೋ ಮಯಾ ಮಾರ್ಗೇ ನಿರೋಧಿತಕ್ಕೇನ ಕಿಂವಾ ಸ್ಯಾತ್ ಕಾರಣಂ ವದ. ಏವಂ ವದತಿ ಗೋವಿಂದೇ ಚಾರೋ ದೃಷ್ಟಿಪಥಂ ಗತಃ ಚಾರಂ ದೃಷ್ಟ್ವಾ ಸಂತೋಷಂ ಸಲಹೆ ಪುರುಷೋತ್ತಮಃ. ಚಾರಣನ್ನು ಕೇಳ್ತಾ ಇದ್ದಾನೆ. ಎಲ್ಲಿಗೆ ಹೋದ ಗರುಡ? ಇನ್ನು ಬ್ರಹ್ಮದೇವರನ್ನ ಬರ್ತಕ್ಕಂಥವರಾಗಲಿಲ್ಲ. ಎಲ್ಲಿಗೆ ಹೋದ ಅಂತ ಕೇಳ್ತಾ ಇದ್ದಾನೆ. ಚಾರ ಹೇಳಿಬಿಟ್ಟ. ಆಗಮಿಷ್ಯತಿ ಗೋವಿಂದ ಗಂಗಾಂ ತರತೆ ಸುತಃ. ಗಂಗಾಯಿಂದ ದಾಟತಾ ಇದ್ದಾನಪ್ಪ. ಗಂಗಾದೇವಿಯ ಸನ್ನಿಧಾನದಲ್ಲಿ ಬ್ರಹ್ಮದೇವರು ದೇವರ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಂದ. ಸರಿ, ಅಲ್ಲಿಂದ ಗೋದಾವರಿಯಿಂದ ತರತೆ ಪುತ್ರ. ಗೋದಾವರಿಯಿಂದ ದಾಟಿಕೊಂಡು ಬರ್ತಾ ಇದ್ದಾನೆ. ಕೃಷ್ಣವೇಣಿ ದಾಟಿದ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಕೃಷ್ಣಾಂ ತೀರ್ಥವಾದತೆ ಪುತ್ರ ಶ್ರೀಶೈಲ ಉಪಗಮ್ಯ ಚ. ಇನ್ನೇನು ಪರ್ವತಕ್ಕೆ ಬಿಳಿದು ಬಿಟ್ಟಿದ್ದಾನೆ. ಶ್ರೀಶೈಲ ಪರ್ವತದಲ್ಲಿ ಇದ್ದಾನೆ. ಅಹೋಬಲಂ ಚಾಸುಸಾದ ತತ್ರಾಜ್ಞಪ್ತೋಹಂ ಆಗತಃ. ಅಹೋಬಲದಲ್ಲಿ ನರಸಿಂಹದೇವರ ದರ್ಶನ ಮಾಡಿಕೊಂಡು ಬ್ರಹ್ಮದೇವರು ತುಂಬುರೋಹ ತೀರ್ಥಮಾಸಾಧ್ಯ, ತುಂಬುರು ತೀರ್ಥದಲ್ಲಿ ಅವಗಾಹನ ಸ್ನಾನವನ್ನ ಮಾಡ್ತಾ ಇದ್ದಾನೆ. ಯಾಕೆ ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡಿದರು ಬ್ರಹ್ಮದೇವರು? ಹಿಂದೆ ಹೇಳಿದಂತೆ ತುಂಬುರುವಿಗೆ ಜ್ಞಾನೋಪದೇಶ ಮಾಡಬೇಕು ಅಂತ ನಾರದರು ಆಜ್ಞೆ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ಬ್ರಹ್ಮದೇವರು ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಋಷಿದೇವತೆಗಳ ಕ್ಷೇತ್ರವಾದ್ದರಿಂದ ವಿಶೇಷವಾಗಿ ತುಂಬುರುವಿಗೆ ಜ್ಞಾನೋಪದೇಶವನ್ನ ಮಾಡ್ತಾ ಬರತಕ್ಕಂಥವರಾಗಿದ್ದಾರೆ. ಇನ್ನೇನು ಬ್ರಹ್ಮದೇವರು ಬಂದರು ಅಂತ ವಿಚಾರವನ್ನು ತಿಳಿದು ಬಿಟ್ಟ ಭಗವಂತ. ತಚ್ಛ್ರುತ್ವ ವಚನಂ ತಸ್ಯ ವಿಶ್ವಕ್ಸೇನಸ್ಯ ಧೀಮತಃ ಚಂದ್ರಬಿಂಬ ನಿಧಾನ ಹಂಸಾದವರಕ್ಕೆ ಪ್ರಧಾನ. ದೂರದಿಂದಲೇನೆ ಆ ಹಂಸಾರೂಢನಾಗಿರ್ತಕ್ಕಂತಹ ಬ್ರಹ್ಮದೇವರು ಇಳಿದು ಭಗವಂತನನ್ನು ದರ್ಶನ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ದೊಡ್ಡವರ ದರ್ಶನಕ್ಕೆ ಅಂತ ಹೊರಟಾಗ ನಾವು ವಾಹನದಲ್ಲಿದ್ದುಕೊಂಡು ಅವ್ರ ಕೆಳಗೆ ನಡ್ಕೊಂಡ್ ಬರ್ತಾ ಇರಬೇಕು, ನಾವು ವಾಹನದ ಮೇಲೆ ಹೋಗಬೇಕು ಅನ್ನೋದು ಸರಿಯಲ್ಲ ಅಂತ. ಈಗ ಎದುರುಗಡೆ ಯಾವ್ದಾದ್ರು ಬ್ರಹ್ಮೋತ್ಸವನೋ ಯಾವ್ದಾದ್ರು ಉತ್ಸವ ಬರ್ತಾ ಇದೆ, ನಾವು ಗಾಡಿ ಹೊರಟಿದ್ರೆ ಗಾಡಿ ನಿಲ್ಲಿಸಿ ಕೆಳಗಿಳಿಯಬೇಕು ಅಂತ ಈ ರೀತಿ ಒಂದು ಲೋಕ ಶಿಕ್ಷಣವನ್ನು ತೋರಿಸ್ತಾ ಇದ್ದಾರೆ. ಹಾಗೆ ಬರ್ತಕ್ಕಂಥವರಾಗಿ ಬ್ರಹ್ಮದೇವರು ಭಗವಂತನನ್ನು ನೋಡಿಬಿಟ್ರು. ಮುಹೂರ್ತದ್ವಯ ಮಾತ್ರಂತೂ ಶ್ರೀನಿವಾಸೋಪಿ ನಾಚಿಮಾನ್. ಅವನನ್ನು ಇವರು ನೋಡ್ತಾ ಇದ್ದಾರೆ, ಇವನನ್ನು ಅವರು ನೋಡ್ತಾ ಇದ್ದಾರೆ. ಮುಹೂರ್ತ ದ್ವಯಗಳು ಕೂಡ ಆ ಇಬ್ಬರ ಒಂದು ಅನ್ಯೋನ್ಯವಾಗಿರ್ತಕ್ಕಂತಹ ಸಮಾಗಮ ಆಗಿರ್ತಕ್ಕಂತಹದ್ದಾಗಿದೆ.
ಆನಂದ ಭಾಷ್ಪ ಸಂದಿಗ್ಧ ನಯನೌತೋ ಪರಸ್ಪರಂ, ಇಬ್ಬರಲ್ಲಿಯೂ ಕೂಡ ಆನಂದ ಭಾಷ್ಪ ಸುರಿತಕ್ಕಂಥದ್ದಾಗಿದೆ. ಸ್ನೇಹ ಪ್ರಫುಲ್ಲವದನೋ ಮುಖಂ ದೃಶ್ಯತರುದ ಪಿತೃಮುಖಂ ಸೋ ಪಶ್ಯತೋ ಸುಭವಕ್ರಂ ಹರಿಸ್ತದಾ. ಬ್ರಹ್ಮದೇವರು ಕೇಳಿಬಿಟ್ರು, ಅಲ್ಲ ಇಷ್ಟು ದಿನಗಳ ಕಾಲ ಎಲ್ಲಿದ್ದಿ ಭಗವಂತ ಅಂತ ಕೇಳ್ತಾನೆ. ಇಲ್ಲಿ ಯಾಕೆ ಬರ್ತಕ್ಕಂಥವನಾದಿ? ಅಯ್ಯೋ ಅದೊಂದು ದೊಡ್ಡ ಕಥೆ ಅಂತ ಭಗವಂತ. ದ್ವಾಪರಾಂತೆ ಕೃತಂ ಕರ್ಣ ಶೃಣಪುತ್ರ ಸಮಾಧಿನ. ಯೋ ದ್ವಾಪರದ ಲಂಕದಲ್ಲಿ ಭೃಗು ಋಷಿಗಳು ಬಂದು ಒದ್ದು ಬಿಟ್ರು. ಆ ನಿಮಿತ್ತದಿಂದ ನಾನು ವೈಕುಂಠ ಬಿಟ್ಟು ಈ ಭೂ ವೈಕುಂಠಕ್ಕೆ ಬರ್ತಕ್ಕಂಥವನಾದೆ. ರಮಾದೇವಿಯರನ್ನು ಹುಡುಕಿಕೊಂಡು ಬಂದೆ. ಆಗ ಈ ಬಕುಲ ಮಾಲಿಕೆ ನನ್ನ ಸಾಕು ಮಾತೆಯಾಗಿ ಸಲಹತಕ್ಕಂಥವಳಾಗಿದ್ದಾಳೆ ಅಂತ ಬಕುಲ ಮಾಲಿಕೆಯ ಪರಿಚಯ ಮಾಡುತ್ತಾ ಇದ್ದಾನೆ ಭಗವಂತ. ಪರಿಚಯ ಅಷ್ಟೇ ಅಲ್ಲ, ಅಭಿವಾದಯ ಕಲ್ಯಾಣಿ ಮಾತರಂ ಮಮನಂದನ, ಇವಳ ನನ್ನ ತಾಯಿ ಅಭಿವಾದನೆ ಮಾಡುವಂತ ಬ್ರಹ್ಮದೇವರಿಗೆ. ಅಂದ್ರೆ ಭಗವಂತ ಏನು ಆಜ್ಞೆ ಮಾಡ್ತಾನೋ ಅದನ್ನು ಋಷಿದೇವತೆಗಳು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಬ್ರಹ್ಮ ನನ್ನ ತಾಯಿ ಅಲ್ಲ, ನಾನು ಋಷಿದೇವತೆ ಜೀವೋತ್ತಮ, ಇದ್ಯಾವುದೋ ಜೀವಿ ಯಶೋಧ, ಇವಳಿಗೆ ನಾನಾಕ ನಮಸ್ಕಾರ ಮಾಡಬೇಕು ಅನ್ನಲಿಲ್ಲ ಬ್ರಹ್ಮದೇವರು. ಭಗವಂತ ಹೇಳಿದ್ರೆ ಮುಗಿದೋಯ್ತು ಅಲ್ಲಿಗೆ. ಭಗವತ್ ಸಂಕಲ್ಪದಂತೆ ಚಿತ್ತವೃತ್ತಿ ಅನುವೃತ್ತಿ ಮಾನಿವ, ಹಾಗೆ ಬ್ರಹ್ಮದೇವರ ನಮಸ್ಕಾರವನ್ನು ಮಾಡತಕ್ಕಂಥವರಾಗಿದ್ದಾರೆ. ಯಾರಿಗಳು ಅಂದ? ಯಶೋಧಾ ಬಕುಲ, ಆ ಯಶೋಧೆಗೆ ಬಕುಲೆಯಾಗಿ ಬಂದಿರತಕ್ಕಂಥವಳಾಗಿದ್ದಾಳೆ ಅಂತ ಪರಿಚಯ ಮಾಡಿಸಿಕೊಟ್ಟ. ಕಸ್ಯ ವಾದ್ಯಮಿದಂ ಬ್ರಹ್ಮನ್ ಕಶ್ಚ ಮಾ ಉಪಗಚ್ಚತಿ. ಹಾಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಯಾವುದೋ ವಾದ್ಯದ ಒಂದು ಧ್ವನಿ ಕೇಳ್ತಾ ಇದೆ. ಯಾರು ಬಂದರು ಅಂತ ಕೇಳ್ತಾ ಇದ್ದಾನೆ ಭಗವಂತ. ಇನ್ಯಾರು? ಏನು ಸಮಾರುಹ್ಯ ಸಭಾರತೀಶೋ ಸುಗಂಧ ಮಾದಾಯೋ ಗಿರೀಂದ್ರಂ. ಯಾರು ಬರತಕ್ಕಂಥದ್ದಾದ್ರೆ ಇಡೀ ಸುತ್ತಮುತ್ತಲ ಪರಿಸರವೇ ಸುಗಂಧೋಪೇತವಾಗಿರ್ತಕ್ಕಂತಹ ವಾಸನೆಯಿಂದ ಪೂರಿತವಾಗಿರ್ತಕ್ಕಂಥದ್ದಾಗುತ್ತೋ. ಏಣ ಮಾರುಹ್ಯ, ಯಾವುದದು ಜಿಂಕೆಯನ್ನ ಏರಿಕೊಂಡು ವಾಯುದೇವರು ಬಂದರು. ಅಲ್ಲ, ಮತ್ತೆ ಜಿಂಕೆಯನ್ನ ಯಾಕೆ ಏರಿಕೊಂಡು ಬಂದರು? ಜಿಂಕೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಗವಂತನ ಸನ್ನಿಧಾನ. ವಾದಿರಾಜ ಪ್ರಭುಗಳು ಪಾಷಂಡವತ ಖಂಡನ ಎನ್ನುವ ಗ್ರಂಥದಲ್ಲಿ ಒಂದು ಮಾತನ್ನು ಬರೀತಾರೆ. ಕೃಷ್ಣಾಜಿನೋ ಜ್ಞಾನ ಸಿದ್ಧಿ. ಕೃಷ್ಣಾಜಿನದಲ್ಲಿ ನೀನೇನು ತಪಸ್ಸು ಮಾಡ್ತೀಯೋ, ಏನು ಸಂಧ್ಯಾವಂದನೆ ಮಾಡ್ತೀಯೋ, ಏನು ಗಾಯತ್ರಿ ಮಾಡ್ತೀಯೋ ಅದು ಸಿದ್ಧಿಯನ್ನು ತಂದು ಕೊಡತಕ್ಕಂಥದ್ದು. ಯಾಕೆ? ಶ್ರೀನಿವಾಸ ಕಲ್ಯಾಣವೇ ಉತ್ತರ. ವಾಯುದೇವರ ಸ್ಪರ್ಶ ಮಾತ್ರದಿಂದಲೇನೆ ಜಿಂಕೆಗಷ್ಟು ಪವಿತ್ರತೆ ಬಂದಿರತಕ್ಕಂಥದ್ದಾಗಿದೆ ಎನ್ನಬೇಕಾದ್ರೆ ಏಣ ಮಾರುಹ್ಯ, ಆ ಜಿಂಕೆಯನ್ನು ಏರಿಕೊಂಡು ವಾಯುದೇವರು ಬರ್ತಕ್ಕಂಥವರಾಗಿದ್ದಾರೆ. ಸ್ಥೀಯತಾಮಿತಿ, ಆಗ ಭಗವಂತ ಅವನಿಗೆ ಆಸನವನ್ನು ಕೊಡ್ತಕ್ಕಂಥವನಾದ. ಪುತ್ರ ನಮ್ಮ ಕಲ್ಯಾಣ ಗರಿಯೋ ಭಾರತೀ ಪತೆ, ಎಲ್ಲ ಪುತ್ರರಲ್ಲಿ ನೀವು ಉತ್ತಮನಾಗಿರ್ತಕ್ಕಂಥವನ ಪಪುಸು ಭಾರತೀ ಸರ್ವಲೋಕೇಶು ವಿಶ್ರುತ ಪ್ರತಿಭಾಸಿತೆ ಅಂತ ಇಬ್ಬರನ್ನು ಆಲಿಂಗನ ಮಾಡಿಕೊಂಡು ಕರೆತಕ್ಕಂಥವನಾಗಿದ್ದಾನೆ. ಪಾರ್ವತ್ಯೇ ಷಣ್ಮುಖಾನಾಪಿ ಪ್ರಥಮಾನ್ ಅಧಿಪಸೇವಕೈ ತಮಾಲಿಂಗ ಹೃಷಿಕೇಶ ಪ್ರಾಹ ಶಂಕರನಾಗತಂ. ಆಗಲೇನೆ ಯಾದ ಪಾರ್ವತಿ ಸಮೇತವಾಗಿರ್ತಕ್ಕಂಥ ಅವನ ಪರಿವಾರವು ಬರತಕ್ಕಂಥದ್ದಾಗಿದೆ. ಅದೇ ಸಂದರ್ಭದಲ್ಲಿ ಆಯಾದ ಕುಬೇರನ ಯಕ್ಷಗಣದವರು ಕೂಡ ಬರತಕ್ಕಂಥವರಾದರು. ಅಗ್ನಿಶ್ಚಾದಾದು, ಅಗ್ನಿಯಿಂದ ಕೂಡಿರತಕ್ಕಂಥವನಾಗಿ ಸ್ವಧಾ ಸ್ವಾಹ ಇಬ್ಬರು ಹೆಂಡತಿಯರಿಂದ ಅಗ್ನಿದೇವನು ಬರತಕ್ಕಂಥವನಾಗಿದ್ದಾನೆ. ಪ್ರೈದಾಧಿಪತಿಯಾಗಿರ್ತಕ್ಕಂತಹ ಯಮಧರ್ಮರಾಜ ಕೋಣವನ್ನೇರಿಕೊಂಡು ಅಲ್ಲಿಗೆ ಬರತಕ್ಕಂಥವನಾದ. ವರುಣ ಮೊಸುಳೆಯನ್ನೇರಿಕೊಂಡು ಅವನು ಬರತಕ್ಕಂಥವನಾದ ಸಪರಿವಾರನಾಗಿ. ಭೋಗಿರಾಜ ಗಿರಿಮ್ರಾಜನ್ ಸರ್ವಭೋಗಾಲಯೋ ಮಹಾನ್ ಪೌರೋಮ್ಯ ಸಹ ಪುತ್ರೇಣ ಸಂಪ್ರಾಪ್ಯ ದ್ರವಿದೇಶ್ವರ ಯಥಾರ್ಥಂ ಶ್ರೀನಿವಾಸೇನ ಸತ್ಕೃತೋ ನೃಷಸಾದತ. ಏತಸ್ಮಿನ್ನೇವ ಕಾಲೇ ತು ಸಂಪ್ರಾಪ್ತೋ ಚಂದ್ರಭಾಸ್ಕರೋ ಮನ್ಮಥೋ ಮೂಲರೂಪೇಣ ಸರತಿ ದುರ್ಗೋಪರಿ. ಕುದುರೆಯನ್ನೇರಿಕೊಂಡು ಮೂಲ ರೂಪದಿಂದ ಕೂಡಿರತಕ್ಕಂತಹ ಮನ್ಮಥ ರತಿ ಸಮೇತನಾಗಿ ಬರ್ತಕ್ಕಂಥವನಾಗ. ವಿಶ್ವಾಮಿತ್ರ, ವಸಿಷ್ಠರು, ವಾಲ್ಮೀಕಿ, ಜಮದಗ್ನಿ, ಪುಲಸ್ತ್ಯ, ದಧೀಚಿ, ಶನುಶೇಪ, ದಾಲವ ಅನ್ನತಕ್ಕಂಥ ಎಲ್ಲ ಋಷಿಗಳ ಗಣದವರು ಬರತಕ್ಕಂಥವರಾಗಿದ್ದಾರೆ. ವಿಶ್ವಕರ್ಮನನ್ನು ನೋಡಿಬಿಟ್ಟ ಭಗವಂತ. ಅಲ್ಲ, ಎಲ್ಲರೂ ತಮ್ಮ ಮುಖದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ವಿಶ್ವಕರ್ಮ ಮಾತ್ರ ತಾನು ಎಲ್ಲೋ ಒಂದು ಕಡೆ ಅವಿತುಕೊಂಡು ಕುಳಿತಿದ್ದಾನೆ. ಯಾಕೆ ಅಂತ ಕೇಳಿದ್ದಾನೆ. ಅವನಿಗೆ ಸ್ವಲ್ಪ ಗರ್ವ ಬಾಹುಲ್ಯ ಬಂದಿದೆ. ನಾನೇ ದೇವಶಿಲ್ಪಿ, ನನ್ನ ಮೀರಿಸಿದವರು ಇನ್ನೊಬ್ರು ಇಲ್ಲ ಅಂತ ಅಂದುಕೊಂಡಿದ್ದಾನೆ. ಇಲ್ಲ, ಈ ಬ್ರಹ್ಮನ್ ಬೇರೆಯವರನ್ನು ನೇಮನ ಮಾಡು, ಬೇರೆಯವರ ಶಿಲ್ಪಗಳಿಲ್ಲ ಅಂತ ಅವನು ಅಂದುಕೊಂಡಿದ್ದಾನೆ. ಬೇರೆ ಶಿಲ್ಪಗಳನ್ನು ನೇಮನ ಮಾಡಿ ಎಲ್ಲ ಭವನಗಳನ್ನು ನಿರ್ಮಾಣ ಮಾಡಿಸುವಂತ ಭಗವಂತ ಆಜ್ಞೆ ಮಾಡಿಬಿಟ್ಟ. ವಿಶ್ವಕರ್ಮ ದುಃಖಿತನಾಗಿ ಭಗವಂತನ ಮುಂದೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಾಮಿ, ಭಗವಂತದ ವಿಷ್ಟಂ ನಿರ್ಜ್ಞಾನಾತ್ಮಯ ಕೃತಂ, ಅಜ್ಞಾನದಿಂದ ಮಾಡಿರ್ತಕ್ಕಂಥದ್ದು ಅಲ್ಲ, ಕ್ಷಮಸ್ವ ಮೋದೌರಾತ್ಮ್ಯ ಭಗವನ್ ಕರುಣಾನಿಧೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ. ಆಗ ಯಾವ ವಿಶ್ವಕರ್ಮನಿಗೆ ಭಗವಂತ ಹೇಳಿಬಿಟ್ಟ, ನೋಡು, ಎಲ್ಲ ಕಡೆಯಲ್ಲಿಯೂ ಕೂಡ ಭವನವನ್ನು ನಿರ್ಮಾಣ ಮಾಡತಕ್ಕಂಥವನಾಗು. ಎಷ್ಟಿರಬೇಕು ಭವನ? 50 ಯೋಜನ ವಿಸ್ತೀರ್ಣ, 30 ಯೋಜನ ಅಗಲ ಅಂದ್ರು. 50/30 ಆ ತರದ್ದು ಯೋಜನ ಅಂದ್ರು. ಒಂದು ಯೋಜನಕ್ಕೆ 8 ಮೈಲಿ, 50 × 8 ಅಗಲ, 30 × 8 ಉದ್ದ. ಅಷ್ಟು ಒಂದು ಭವನಗಳನ್ನ ನಿರ್ಮಾಣ ಮಾಡತಕ್ಕಂಥವನಾಗು ಅಂತ ಹೇಳ್ತಾ ಇದ್ದಾನೆ. ವಾಸುದೇವಸ್ಯ ಭವನಂ ವಾಸವೋ ವಿಶ್ವಕರ್ಮಣ ಕಾರಯಾಮಾಸ ರಾಜೇಂದ್ರ ಸರತ್ನ ಸ್ತಂಭ ಗೋಪುರಂ. ಅಷ್ಟೇ ಅಲ್ಲದೆ ಗಜಶಾಲೆಗಳು, ಅಶ್ವಶಾಲೆಗಳು, ಪಾರ್ಕಿಂಗ್ ಅದೆಲ್ಲ ಮಾಡ್ಬೇಕಲ್ಲ, ಬಾವಿಗಳು, ಕೊಳಗಳು ಎಲ್ಲವನ್ನ ಆ ಕ್ಷಣದಲ್ಲಿ ನಿರ್ಮಾಣ ಮಾಡತಕ್ಕಂಥವನಾದ ವಿಶ್ವಕರ್ಮನಿಗೆ ಹೇಳ್ತಕ್ಕಂಥವನಾದ. ಎಲ್ಲ ಆಯ್ತು, ಎಲ್ಲಾ ದೇವತೆಗಳು ಬಂದು ಕುಳಿತಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲ ಮೀಟಿಂಗ್ ಕರೆದಿಟ್ಟಿದ್ದಾನೆ ಸ್ವಾಮಿ. ಬ್ರಹ್ಮಾದಿ ದೇವತೆಗಳು ಕೆಳಗಡೆ ಕೂತಿದ್ದಾರೆ. ಸ್ವಾಮಿ ಎಲ್ಲರನ್ನ ಕುರಿತು ಹೇಳ್ತಾ ಇದ್ದಾನೆ.
ನೋಡ್ರಪ್ಪ, ಒಂದೇನೋ ವಿಶೇಷವಾದ ಮಾತನ್ನು ಹೇಳಬೇಕು, ಎಲ್ಲರೂ ಬಂದು ಸೇರಿದ್ದೀರಿ, ನಾನು ಹೇಳ್ತಕ್ಕಂಥದ್ದು ದಯಮಾಡಿ ಕೇಳಿ ಇಂದ ಭಗವಂತ. ಸ್ವಾಮಿ ಹೇಳ್ತಕ್ಕಂಥವನಾಗ ಒಂದರು, ಆಕಾಶ ರಾಜಸ್ಯ ಸುತಾಸ್ತಿ ಯಾಸುರಾ ಇಚ್ಛಾಮಿ ಕರ್ತು ಕಿಲ ತತ್ಕರಗ್ರಹ. ನೀವೆಲ್ಲ ಇಲ್ಲಿ ಬಂದು ಸೇರಿದ್ದು ಆಕಾಶರಾಜನ ಮಗಳಾಗಿರ್ತಕ್ಕಂತಹ ಪದ್ಮಾವತಿಯನ್ನ ನಾನು ಮದುವೆ ಮಾಡಿಕೊಳ್ತಕ್ಕಂಥವನಾಗಿದ್ದೇನಾದ್ದರಿಂದ ಆ ಕಲ್ಯಾಣ ಮಹೋತ್ಸವಕ್ಕೆ ನೀವೆಲ್ಲ ಬಂದು ಸೇರಿದ್ದೀರಿ ಅಲ್ವಾ ಅಂತ. ಹೌದು. ಅಂಗೀಕೃತಂ ಚೇತ್ ಭವದೀಯ ಮಂಡಲೈಹಿ, ನೀವು ಒಂದು ವೇಳೆ ಅಂಗೀಕಾರ ಮಾಡುವುದಾದರೆ ನಾನು ಮದುವೆ ಮಾಡ್ಕೊಳ್ತೀನಿ, ಇಲ್ಲ ವೈಕುಂಠ ಕೊಟ್ಟೋಗ್ತೀನಿ. ಇಲ್ಲ, ಬ್ರಹ್ಮಾದಿ ದೇವತೆಗಳು ನಕ್ಕಬಿಟ್ರು. ಸ್ವಾಮಿ ವಯಂತು ದಾಸಭಾವೇನ ತಿಷ್ಠಾಮಃ, ನಾವೆಲ್ಲರೂ ಕೂಡ ನನ್ನ ದಾಸರು, ನೀನು ಹೇಳಿದಂತೆ ನಾವು ಕೇಳಬೇಕು ಅಂತ, ನಾನು ಹೇಳಿದಂತೆ ನೀವು ಕೇಳ್ತಕ್ಕಂಥದ್ದು ಅಲ್ಲ ಅಂತ ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ವಿನೋದ ವಚನ ಕೃಷ್ಣ ಭಾಷಸೆ ಪ್ರಾಕೃತೋ ಯಥಾ ಮನಸಸ್ತೆ ಪ್ರಶಂಸಂತೆ ಕ್ರಿಯತಾ ವಿರುಚಾ ಬ್ರವೀತ್. ಆಗ ಬ್ರಹ್ಮದೇವರಂತ ಇದ್ದಾರೆ, ಅಷ್ಟವರ್ಗಂ ತತ್ಕಾರ್ಯಂ ವಿವಾಹ ಪೂರ್ವಮೇವ ಹಿ. ಸ್ವಾಮಿ ತಡ ಮಾಡುವುದು ಬೇಡ, ಅಷ್ಟವರ್ಗವನ್ನು ಮಾಡ್ಕೊಳ್ತಕ್ಕಂಥವನಾಗಬೇಕು. ಏನು ಅಷ್ಟವರ್ಗ? ಗೌರಿಯಾದಿ 16 ಮಾತೃಕಾ ದೇವತೆಗಳದ್ದು ಒಂದು ವರ್ಗ, ಬ್ರಾಹ್ಮಿ ಮಾಹೇಶ್ವರಿ ಇತ್ಯಾದಿ 7 ದೇವತೆಗಳ ವರ್ಗ 2, ಸತ್ಯವಸು ಸನ್ನಕರಾಗಿರ್ತಕ್ಕಂತಹ ವಿಶ್ವೇ ದೇವತೆಗಳ 3ನೇ ವರ್ಗ, ಮಾತೃ ಪಿತಾಮಹ ಪ್ರಪಿತಾಮಹಿ ಗುಂಪುಗಳು ಅದು 4ನೇ ವರ್ಗ, ಪಿತೃ ಪಿತಾಮಹ ಪ್ರಪಿತಾಮಹ ಅದೊಂದು 5ನೇ ವರ್ಗ, ಸಪತ್ನಿಕ ಮಾತಾಮಹ ಮತ್ತು ಪಿತಾಮಹ ಪ್ರಪಿತಾಮಹ ಇದು 1ನೇ ವರ್ಗ, ದುರ್ಗಾ ಗಣಪತಿ ಕ್ಷೇತ್ರಪಾಲಕಾದಿ ವರ್ಗ ಇದು 7ನೇ ವರ್ಗ, ನಂದಿನಿ ಮೊದಲಾಗಿರ್ತಕ್ಕಂತಹ 5 ಜನಗಳ ವರ್ಗ ಅಷ್ಟವರ್ಗ. ಹೀಗೆ 8 ವರ್ಗಗಳನ್ನ ಮಾಡತಕ್ಕಂಥವನಾಗಿ ನಾಂದಿ ಸಮಾರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ತಸ್ಮಾದಾಜ್ಞಾಂ ದೇಹಿ ಮಮ ಪುಣ್ಯಾಹೇ ಪುರುಷೋತ್ತಮ ಸಪುತ್ರ ವಚನಂ ಶುದ್ಧ್ವಾ ವಸಿಷ್ಠಂ ಮುನಿಮಾನಯತ್. ವಸಿಷ್ಠರನ್ನ ಕಳಿಸಿ ಪುಣ್ಯಾಹ ವಚನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಆಗ ಒಬ್ಬೊಬ್ಬರಿಗೆ ಒಂದೊಂದು ಪೋರ್ಟ್ಫೋಲಿಯೋ ಕೊಟ್ಟುಬಿಟ್ಟ ಸ್ವಾಮಿ. ನೋಡು, ಎಲ್ಲಾ ದೇವತೆಗಳಿಗೂ ಒಂದೊಂದು ಕೆಲಸ ಕೊಡ್ತೇನೆ, ಆಯಾ ಕೆಲಸಗಳು ಅವನು ನಿರ್ವಹಣೆ ಮಾಡಬೇಕು ಅಂತ ಭಗವಂತ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಸರ್ವೇಷಾಮಪಿ ದೇವಾನಾಂ ಯಜಮಾನೋ ಭವಾನಿತಿ. ಇಡೀ ಕಲ್ಯಾಣೋತ್ಸವದ ಯಜಮಾನ ಯಾರು? ಬ್ರಹ್ಮ ಅಂದ್ರು. ಯಾಕೆ ಚತುರ್ಮುಖ ಬ್ರಹ್ಮನಿಗಂತ ದೊಡ್ಡ ಸ್ಥಾನ? ಯಜಮಾನ ಏನು? ಯಾವ ಯಜ್ಞದ ಒಂದು ಫಲಭಾಗ ಬರುತ್ತೋ, ಯಾವ ಮಹೋತ್ಸವದ ಒಂದು ಫಲಭಾಗ ಬರುತ್ತೋ, ಸಂಪೂರ್ಣ ಫಲಭಾಗ ದೊರಕತಕ್ಕಂಥದ್ದು ಯಜಮಾನನಿಗೆ. ಆ ಯಜಮಾನನನ್ನಾಗಿ ಬ್ರಹ್ಮದೇವರನ್ನ ಮಾಡಿದರು. ಯಾಕೆ? ಸಮಸ್ತ ಕಲ್ಯಾಣೋತ್ಸವದ ಸಂಪೂರ್ಣ ಫಲ ಯಾರಿಗೆ ಸೇರ್ತಕ್ಕಂಥದ್ದು? ಅದು ಕೇವಲ ಬ್ರಹ್ಮದೇವರಿಗೆ ಮಾತ್ರ. ನಾವು ಏನೇನು ಕರ್ಮಗಳನ್ನ ಮಾಡ್ತೇವೋ ಎಲ್ಲ ಕರ್ಮದ ಒಂದು ಶುಭ ಕರ್ಮದ ಒಂದೊಂದು ಭಾಗ ಆ ಬ್ರಹ್ಮದೇವರಿಗೆ ಹೋಗ್ತಕ್ಕಂಥದ್ದು ಅಂತ ಬೇಕಾದರೆ ಇಡೀ ಕಲ್ಯಾಣೋತ್ಸವದ ಭಾಗ ಸಂಪೂರ್ಣವಾಗಿ ಬ್ರಹ್ಮದೇವರಿಗೆ ಸಲ್ಲತಕ್ಕಂಥದ್ದು. ಆದ್ದರಿಂದ ಅವನನ್ನು ಯಜಮಾನನ್ನಾಗಿ ಮಾಡಿದ್ದಾರೆ. ದೇವಾನಾಂಚ ಋಷೀಣಾಂಚ ಮಾನನೇ ಶಂಕರೇ ನಿಧಾತ್. ದೇವತೆಗಳಿಗೆ ಋಷಿಗಳಿಗೆ ಗೌರವವನ್ನು ಕೊಡುವುದಕ್ಕೋಸ್ಕರವಾಗಿ ರುದ್ರದೇವರನ್ನು ನೇಮಿಸಿದ್ದಾನೆ. ದೇವಾಹ್ವಾನಿ ಕುಮಾರಸ್ತು. ಈ ಬಂದವರಿಗೆ ಬನ್ನಿ ಬನ್ನಿ ಅಂತ ಕರೀತಾರಲ್ಲ, ಮುಂದಗಡೆ ಕೂತಿರ್ತಾರೆ, ಅವ್ರು ಸ್ವಲ್ಪ ಚೆನ್ನಾಗಿರ್ಬೇಕು ನೋಡೋದಕ್ಕೆ. ಅಂತ ಏನ್ ಮಾಡಿದ? ಕುಮಾರನ್ನ ಮನ್ಮಥರನ್ನೇ ಕೂಡಿಸ್ಬಿಟ್ಟ. ಮನ್ಮಥನ್ ಯಮಧರ್ಮರಾಜನ್ ಕೂಡಿಸಿದ್ರೆ ವಾಪಸ್ ಹೋಗೋರು ಎಲ್ಲರೂ. ಅದಕ್ಕೆ ಭಗವಂತ ಮನ್ಮಥರನ್ನ ಕೂಡಿಸಿದ. ಮನ್ಮಥರನ್ನು ನೋಡಿದ್ರೆ ಆಕರ್ಷಣೆ ಮಾಡ್ತಾನೆ, ಎಂಥವರು ಬೇಕಾದರೂ ಬರ್ತಾರೆ ಅಂತ ಮನ್ಮಥನನ್ನು ಕೂಡಿಸ್ತಾ ಇದ್ದಾನೆ. ದುಷ್ಟವಾ ತೇಷಾಂ ಬೀಟಿಕಾಂತು ಕೃಷ್ಣವರ್ತ್ಮಾನಮಾಹ್ವಯಾತ್. ಅಡುಗೆ ಸಮಾರಾಧನೆಯನ್ನು ಯಾರು ಮಾಡಬೇಕು? ಅಡುಗೆ ಅತ್ಯಂತ ಮುಖ್ಯವಾದದ್ದಲ್ವಾ? ಅವ್ರಿಗೆ ಕೊಡುವಂಥದ್ದಲ್ಲ. ಯಾಕೆ? ಕೆಲವರು ಪರಾನ್ನ ಊಟ ಮಾಡಲ್ಲ ಅಂತ ಇರ್ತಾರೆ, ಕೆಲವರು ಗ್ಯಾಸು ಅಂತಾರೆ, ಕೆಲವರು ಒಲೆ ಅಂತಾರೆ, ಕೆಲವರು ಒದ್ದೆ ಅಂತಾರೆ, ಕೆಲವರು ರೇಷ್ಮೆ ಅಂತಾರೆ, ಕೆಲವರು ಜುಟ್ಬಿಟ್ಟವನ್ನೇ ಬಡಿಸ್ಬೇಕು ಅಂತಾರೆ, ಕೆಲವರು ಕ್ರಾಫ್ಟ್ ಬಡಿಸಬಾರ್ದು. ಏನೋ 108 ಆ ಅಡುಗೆಯಲ್ಲಿ ನಾನಾ ರೀತಿಯಾಗಿ. ಆದ್ದರಿಂದ ಇಂಥ ವಿಶಿಷ್ಟವಾಗಿರತಕ್ಕಂತಹ ಪಾಕವನ್ನು ಮಾಡಿದ್ರೆ ಎಲ್ಲರೂ ಊಟ ಮಾಡಬೇಕು, ಅಂತ ಪಾಕವನ್ನು ಮಾಡಿಸಬೇಕು ಅಂತ ಸ್ವಾಮಿ ಏನು ಮಾಡಿದ? ಗೃಹಾಣ ದೀಪಿಕಾಂಚಾತ್ರ ಪಾಕಾರ್ಥಂ ಭವ್ಯವಾಹನ. ಅಗ್ನಿಯನ್ನ ಕರೆದು ಬಿಟ್ಟ. ನೋಡು, ನೀನು ಅಡುಗೆ ಮಾಡಬೇಕು, ನಿನ್ನ ಸಹಾಯಕ್ಕೆ ಎಡವಲಕ್ಕೆ ಸ್ವಾಹ ಸ್ವಧ ನಿನ್ನ 2 ಹೆಂಡತಿಯರನ್ನೇ ಸ್ವೀಕಾರ ಮಾಡುವುದು ಸ್ವಾಮಿ ಹೇಳ್ತಕ್ಕಂಥವನಾಗಿದ್ದಾನೆ. ಅವರು ತರಕಾರಿ ಹೆಚ್ಚಿಕೊಡೋದಲ್ಲ ಅವ್ರ ಕೆಲಸ. ಹೇಳ್ತಾ ಇದ್ದಾನೆ, ತದಸ್ಸಾ ಪ್ರಾಹವರುಣಂ ಜಲಾರ್ಥಂ ಸರ್ವದೇಹಿನಾ. ಎಲ್ಲರಿಗೂ ನೀರಿನ ವ್ಯವಸ್ಥೆ, ಬಿಸ್ಲೇರೇ ಇಲ್ಲ ಇಲ್ಲಿ, ಟ್ಯಾಂಕರ್ ತರಿಸಲ್ಲ ಅಂದ ಸ್ವಾಮಿ. ವರುಣನೇ ಬಂದು ಎಲ್ಲವನ್ನ ನಿಭಾಯಿಸ್ತಕ್ಕಂಥವನಾಗಬೇಕು ಅಂತ ಹೇಳ್ತಾ ಇದ್ದಾನೆ. ದುಷ್ಟಾನಾಂ ದಂಡನೆ. ಕೆಲವರು ಏನ್ ಮಾಡ್ತಾರೆ? ಮಡಿ ಉಟ್ಕೊಂಡವ್ರು ಮುಟ್ಬಿಡೋದು. ಪಾಪ ಅವ್ರೇನೋ ಮಡ್ಡಿ ತಂದ್ಕೊಂಡಿರ್ತಾರೆ, ಅದನ್ನ ಮುಟ್ಬಿಡೋದು. ಅವ್ರಿಗೇನೋ ಒಂದು ಮೈಲಿಗೆ ಮಾಡ್ಬಿಡೋದು. ಈ ರೀತಿಯ ಮೈಲಿಗೆ ಮಾಡೋರ್ನ ಅಲ್ವಾ, ಜಗಳ ಆಡೋರ್ನ ನಾನು ಎಲೆ ಹಾಕಿದ್ದೆ ನಾನು. ಕೆಲವರು ಏನ್ ಮಾಡ್ತಾರೆ? ಈ ಸಮಾರಾಧನೆಗಳಲ್ಲಿ ದೊಡ್ಡ ಸಮಾರಾಧನೆ ಹಮ್ಮಿಕೊಂಡಿರ್ತಾರೆ, ಅಲ್ಲಿ ಪ್ರವಚನ ಕಾರ್ಯಕ್ರಮ 10 ರಿಂದ 12 ಅಂತ ಹಾಕಿರ್ತಾರೆ. 10 ರಿಂದ 12ರವರೆಗೂ ಯಾರು ಸುಳಿದಿರಲ್ಲ. ಇನ್ನು ನಮ್ ಕಡೆ ಎಲ್ಲ 7 ಗಂಟೆ, ಬೆಳಿಗ್ಗೆ 7 ಗಂಟೆಗೇನೆ ದೇವರ ದರ್ಶನಕ್ಕೆ ಅಂತ ಬಂದವರು ಒಂದ್ ದೊಡ್ಡ ಶಲ್ಯ ಹಾಸ್ಬಿಟ್ಟಿರ್ತಾರೆ. 7 ಗಂಟೆಗೆ ಬಂದು ಹಾಸ್ಬಿಟ್ಟಿರ್ತಾರೆ, ಮತ್ತೆ 12 ಗಂಟೆಗೆ ಬರೋದವರು, ಅಲ್ಲವರೆಗೂ ಬರಲ್ಲ ಅಂತ. ಉಪನ್ಯಾಸಕ್ಕೆ ಯಾರು ಇರಲ್ಲ, ಎಂಕಾರಣಾಸೀನ ಅಂತ 3 ಜನ ಕೂತಿರ್ತಾರೆ ಅಷ್ಟೇ. ಇನ್ನು ಊಟದ ಸಮಯಕ್ಕೆ ಈ ಊರಲ್ಲಿ ಇಷ್ಟು ಜನ ಇದಾರ ಅಂತ ಗೊತ್ತಾಗಲ್ಲ ಅಂದ್ರು, ಅಷ್ಟು ಜನ ಬಂದ್ಬಿಟ್ಟಿರ್ತಾರೆ. ಹಾಗೆ ಭಗವಂತ ಹೇಳ್ತಾ ಇದ್ದಾನೆ, ಯಮಧರ್ಮರಾಜನ ನಿಯಮ ಮಾಡಿಟ್ಟಾನಪ್ಪ, ದುಷ್ಟರನ್ನ ಶಿಕ್ಷಣೆ ಮಾಡುವುದರಲ್ಲಿ ನಿನ್ನ ಕೆಲಸ ಅಂದ್ರು. ಧನದಾನಿ ಬ್ರಾಹ್ಮಣಾನ ವಸ್ತ್ರಾಲಂಕಾರ ದಾಪನೆ. ಹಣವನ್ನ ಕೊಡ್ತಕ್ಕಂಥದ್ದು ಕುಬೇರನಂತು. ಯಾಕೆ? ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅವನೇ ಸ್ವಲ್ಪ ಜೋಡಿಸ್ಕೊತಾನೆ ಬೇಕಾದ್ರೆ ದುಡ್ಡನ್ನ.
ಆದ್ರಿಂದ ಹಣದಾನವನ್ನ ಮಾಡ್ತಕ್ಕಂಥದ್ದು ಕುಬೇರನ್. ಸದೀಪ ಧಾರಣೆ ರಾಜ ನಿಶಾಕ್ರಮ ಯೋಜಕತ್. ದೀಪ, ಎಲೆಕ್ಟ್ರಿಸಿಟಿ ಯಾರು ಕೊಡಬೇಕು? ಚಂದ್ರ. ಯಾಕೆ? ನಕ್ಷತ್ರಾಣ ಮಹಂಶಶಿ, ನಕ್ಷತ್ರಗಳಲ್ಲಿ ವಿಜಾತೀಯ ಭೇದದಿಂದ ವಿಭೂತಿ ರೂಪ ಇರತಕ್ಕಂಥದ್ದು ಚಂದ್ರನಲ್ಲಿ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದರ ದೆಸೆಯಿಂದ ಚಂದ್ರನೇ ಬೆಳಕನ್ನು ಕೊಟ್ಬಿಟ್ಟ ಅಂದ್ರೆ ಎಲೆಕ್ಟ್ರಿಸಿಟಿಗೆ ಏನು ತೊಂದರೆ ಇಲ್ಲ ಅಂತ. ಯಾವ ಜನರೇಟರ್ ಬೇಡ, ಏನು ಬೇಡ. ವಸೂನ್ ಸಂದೇಶಯಾಮಾಸ ಭಾಂಡಾನಾಂ ಶುದ್ಧಿ ಕಾರಣಾತ್. ಪಾತ್ರೆ ಕ್ಲೀನಾಗಿರ್ಬೇಕಲ್ಲ, ಸರಿಯಾಗಿ ತೊಳೆಯಲ್ಲ ಪಾತ್ರೆಯವರು ಅಂತ ಅದಕ್ಕೇನ್ ಮಾಡ್ಬಿಟ್ಟ? ಅಷ್ಟ ವಸ್ತುಗಳನ್ನು ನಿಗಮನ ಮಾಡಿಬಿಟ್ಟ ಅಂದ್ರು. ಗ್ರಹಾಂಶ ದೃಢಪಾತ್ರೇಶು ನೇಯೋಜ ಮರ್ದನ. ಸೂರ್ಯ, ಚಂದ್ರ ಮೊದಲಾಗಿರ್ತಕ್ಕಂತಹ ಗ್ರಹಾಭಿಮಾನಿ ದೇವತೆಗಳು ದೊನ್ನೆಯನ್ನ ಮಾಡ್ತಕ್ಕಂಥವರಾಗಬೇಕು ಅಂತ ಭಗವಂತ ಹೇಳಿಬಿಟ್ಟ. ಬ್ರಹ್ಮದೇವರಂತ ಇದ್ದಾರೆ, ಸ್ವಾಮಿ ಮಜ್ಜನಂಕುರು ಗೋವಿಂದ. ಆಯ್ತು, ಪೋರ್ಟ್ಫೋಲಿಯೋ ನಿಯಮನ ಮಾಡಿದ್ದು ಆಯ್ತು. ಮಂಗಳ ಸ್ಥಾನವನ್ನ ಮಾಡತಕ್ಕಂಥವರಾದ ಪುಣ್ಯಾಹ ಕರ್ಮಾಣಿ ಶ್ರೇಷ್ಠ ದೇವ ಪೂಜೆಯನ್ ಕುಲದೇವ ಪ್ರತಿಷ್ಠಾನ್ ಸಾಂಗಂ ಕುರಮಾಪತೆ ಸಪುತ್ರ ವಚನ ಶ್ರುತ್ವಾ ಸುಸ್ಮಾರ ಜಗದೀಶ್ವರ. ಆಗ ಬ್ರಹ್ಮದೇವರ ಮಾತನ್ನ ಕೇಳಿ ಭಗವಂತ ಸ್ಮರಣೆ ಮಾಡ್ತಾ ಇದ್ದಾನೆ. ಅಲ್ಲ, ನನಗೆ ಯಾರ ಮಂಗಳ ಸ್ಥಾನ ಮಾಡಿಸ್ಬೇಕು? ಹಿಂದಿಲ್ಲ ಮುಂದಿಲ್ಲ. ಅಳಕ್ ಶುರು ಮಾಡ್ಬಿಟ್ಟ, ಕಣ್ಣಲ್ಲಿ ನೀರು ತೆಗೆದ. ರುರೋಧ ಲೋಕರೀತ್ಯವ ಭಗವಾನ್ ಲೌಕಿಕೀತನು. ಎಲ್ಲಾರು ನೋಡ್ತಾ ಇದ್ರು, ಅಯ್ಯೋ ಭಗವಂತ ಯಾಕೆ ಅಳ್ತಾ ಇದ್ದಾನೆ? ಬೆಳಿಗ್ಗೆ ಇದ್ರೆ ಮದುವೆ ಇದೆ, ಅಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಲ್ಲ ಅಂದ್ರು. ಯಾಕೆ ಸ್ವಾಮಿ? ಕಿಮರ್ಥನಂ ರೋದನಂ ತಾತ ಕಿಂತೆ ಕಾರ್ಯಂ ವಿಡಂಬನಂ. ಯಾಕಪ್ಪ ಅಳ್ತಾ ಇದ್ದೀಯಾ ಅಂತ ರುದ್ರದೇವರು ಕೇಳಿಬಿಟ್ರು. ಭಗವಂತ ಅಂತ ರುದ್ರ, ನೈವ ಜಾನಾಸಿ ಭೋಷಂಬೋ ಬಾಲಭಾವೇನ ಪೌತ್ರಕ. ನೀನಿನ್ನೂ ಸಣ್ಣವನು, ನಿನಗೇನೋ ಗೊತ್ತಿಲ್ಲ. ಪ್ರಳಯ ಕಾಲದಲ್ಲಿ ನೀನು ಇರಲ್ಲ, ನಿಮ್ಮಪ್ಪ ಬ್ರಹ್ಮನೂ ಇರಲ್ಲ, ಪ್ರಪಂಚದಲ್ಲಿ ಯಾರು ಇಲ್ಲ. ವಟಪತ್ರಶಾಹಿಯಾಗಿ ಮಲಗಿದಾಗ ನಾನು ಲಕ್ಷ್ಮಿ ಇಬ್ರೇ ನನ್ನ ಜೊತೆ. ಎಲ್ಲವರೆಗೂ ಕೊನೆಯಲ್ಲೂ ಇರ್ತಕ್ಕಂಥವಳವಳೆ, ಸೃಷ್ಟಿಯ ಆದಿಯಲ್ಲಿ ಇರ್ತಕ್ಕಂಥವಳವಳೆ. ದೇಶತಃ ಕಾಲತಃ ಸಮಳಾದ್ದರಿಂದ ಸಮಾನ. ಅಂತಹ ಲಕ್ಷ್ಮೀ ದೇವಿಯರು ಬಂದರೆ ಮಾತ್ರ ಅವರು ನಂಗೆ ಮಂಗಲ ಸ್ನಾನ ಮಾಡಿಸಬೇಕು ಅಂತ ಭಗವಂತ ಅಳ್ತಕ್ಕಂಥವನಾಗಿದ್ದಾನೆ. ಆಗಬಹುದು, ನಾನು ಲಕ್ಷ್ಮೀ ದೇವಿನ ಕರ್ಕೊಂಡ್ ಬರ್ತೀನಿ ಇಂದ ಬ್ರಹ್ಮದೇವರು. ಭಗವಂತ ಅಂತ, ನೀನು ಯಜಮಾನ, ನೀನೆಲ್ಲೂ ಹೋಗಬಾರ್ದಪ್ಪ, ಲಕ್ಷ್ಮೀ ದೇವಿನ ಕರೆದುಕೊಂಡು ಬರುವುದಕ್ಕೆ ಇನ್ನೊಂದು ವ್ಯವಸ್ಥೆಯನ್ನ ಮಾಡಿದ್ದೇನೆ ಅಂತಾನೆ. ಏನು? ಸೃಗಾಲ ವಾಸುದೇವಸ್ಯ ನಕರಂ ಗಚ್ಚ ಭಾನುಮನ್ ತತ್ರಾಸ್ತೆ ಜಗತಾ ಮಾತಾ ತಾಂ ಆನಯ ಮಮ ಪ್ರಿಯಾಂ. ಸೂರ್ಯನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ. ಸೂರ್ಯ ಆ ಯಾವ ಸೃಗಾಲ ವಾಸುದೇವನ ನಗರ ಅಂತ ಕರೆಸಿಕೊಳ್ತಕ್ಕಂತಹ ಕೊಲ್ಹಾಪುರ ಕ್ಷೇತ್ರದಲ್ಲಿ ಅಮ್ಮನವರು ಇರ್ತಕ್ಕಂಥವರಾಗಿದ್ದಾರೆ. ಅಲ್ಲಿಗೆ ಹೋಗಿ ಮದುವೆಗೆ ಆಹ್ವಾನ ಮಾಡಿ ಬಾ. ಲಕ್ಷ್ಮೀದೇವಿ ಇಲ್ಲದೆ ನಾನು ಮದುವೆ ಮಾಡಿಕೊಳ್ಳಲ್ಲ ಅಂತ ಇದ್ದಾನೆ ಸ್ವಾಮಿ. ಭಾರತೀಂ ವಾಸುದೇವಸ್ಯ ಶ್ರುತ್ವಾ ಗೋತ್ರೋ ದಿವಾಕರಃ ಕಥಂ ತಾಂ ಲೋಕಜನನೀಂ ಆನಯಿಷ್ಯೇತ ಮಾಂತಿಕಾಂ. ಅಲ್ಲ ಸ್ವಾಮಿ, ಆ ಅಮ್ಮನವರನ್ನು ನಾನು ಹೇಗೆ ಕರೆದುಕೊಂಡು ಬರಲಿ? ನನ್ನ ಮಾತನ್ನು ಹೇಗೆ ನಂಬುತ್ತಾಳೆ ರಮಾದೇವಿಯರು? ಅದಕ್ಕಂತಾನೆ ಸ್ವಾಮಿ, ಅಸ್ತೆ ತಸ್ಯಾಸ್ತ್ವಗಿ ಸ್ನೇಹ ಸದಾ ಲೋಕ ಮಹೋದಗೆ. ನಿನ್ನಲ್ಲಿ ಅವಳಿಗೆ ವಿಶೇಷವಾದ ಸ್ನೇಹ ಇದೆ ಸೂರ್ಯ, ಅದಕ್ಕೆ ನನ್ನ ಕಳಿಸ್ಕೊಳ್ತಾ. ಯಾಕೆ ಸೂರ್ಯನಿಗೆ ಸ್ನೇಹ? ಸೂರ್ಯ ಬೆಳಗಿದ್ರೇನೆ ಪದ್ಮ ಅರಳಬೇಕು, ಪದ್ಮದಲ್ಲಿ ಅಮ್ಮನವರ ಸನ್ನಿಧಾನ. ಅದಕ್ಕೆ ಸೂರ್ಯನಿಗೂ ಪದ್ಮಕ್ಕೂ ಅಷ್ಟು ವಿಶೇಷವಾಗಿರತಕ್ಕಂಥ ಅನ್ಯೂನ್ಯವಾದ ಸಂಬಂಧ ಇದೆ. ಆದ್ದರಿಂದ ಸೂರ್ಯನನ್ನ ಕೊಟ್ಟು ಕಳಿಸಿದ. ಸೂರ್ಯ ಅಂತಾನೆ, ಏನೇ ಆದರೂ ಅಮ್ಮನವರು ನಂಬೋದು ಹೇಗೆ ಎಂದ. ವಿಚಾರ ಮಾಡಬೇಡ, ನಿನ್ನ ಗಂಡ ಹುಷಾರಿಲ್ಲ, ಅವನಿಗೆ ಇವತ್ತು ನಾಳೆ ಆಗೋ ತರ ಆಗ್ಬಿಟ್ಟಿದ್ದಾನೆ, ಬಿಟ್ರೆ ಕೇಳ್ಬಿಟ್ಟಿದ್ದಾರೆ ಡಾಕ್ಟರು ಅಂತ ಹೇಳು, ಇಷ್ಟು ಹೇಳು ಬರ್ತಾಳವಳು ಅಂದ. ಸ್ವಾಮಿ, ನಾನೇನೋ ಹೇಳ್ಬಹುದು, ಲೋಕದ ಜನರು ಅಂತಂದ್ರೆ ನಂಬುತ್ತಾರೆ, ಆದ್ರೆ ರಮಾದೇವಿಯರು 24 hours ನಿನ್ನ ಸೇವೆ ಮಾಡತಕ್ಕಂಥವಳು, ನಿನ್ನ ಬಗ್ಗೆ ಅವಳಿಗೆ ಗೊತ್ತಿರಲ್ವಾ ಅಂದ. ಅದಕ್ಕೆ ಭಗವಂತ ಅಂತಾನೆ, ಏನು ಯೋಚನೆ ಮಾಡಬೇಡ, ಮನ್ಮಾಯಯ ಮೋಹಿತ ಸಾ ಭವಿಷ್ಯತಿ ನ ಸಂಶಯ. ನನ್ನ ಮಾಯೆಗೆ ಲಕ್ಷ್ಮೀ ದೇವಿಯರಲ್ಲ, ಎಂಥವ್ರು ಬೇಕಾದ್ರೂ ಮೋಹಿತರಾಗ್ತಕ್ಕಂಥವರಾಗ್ತಾರಾದ್ದರಿಂದ ಹೋಗು, ನನ್ನ ಮಾಯೆಯಿಂದ ಮೋಹಿತಳಾಗ್ತಾಳೆ, ಇಷ್ಟು ಹೇಳುವ ಅಂತ ಭಗವಂತ ಕೊಟ್ಟು ಕಳಿಸ್ತಕ್ಕಂಥವನಾಗಿದ್ದಾನೆ. ಹೋಗಿ ಸೂರ್ಯ ದೇವರು ಆ ಯಾವ ಅಮ್ಮನವರ ಹತ್ರ ಹೇಳ್ತಾ ಇದ್ದಾನೆ. ರಥಮಾರುತ್ಯ ಖೇಜೇನ ಭಾನುವಾಕ್ಯಾದರೇಣ ಸ ಸಂಪ್ರಾಪ್ತ ವಾಯುವೇಗೇನ ರವಿಯುಕ್ತಾರನಾಪತಿಮ್ಮೆ. ಸೂರ್ಯದೇವರು ಹೇಳಿದ ಕ್ಷಣದಲ್ಲಿ ಅಮ್ಮನವರ ರಥದಲ್ಲಿ ಕುಳಿತುಕೊಂಡು ಬರತಕ್ಕಂಥವರಾದರು. ಏನ್ ದೂರದಲ್ಲಿ ರಥ ಬರ್ತಾ ಇದೆ ಹೇಳಿಬಿಟ್ರು ಚಾರರೆಲ್ಲ, ಸ್ವಾಮಿ ಅಮ್ಮನವರು ಬರ್ತಾ ಇದ್ದಾರೆ ಹಿಂಗಾಗುತ್ತ. ಈಗ ಬ್ರಹ್ಮದೇವರ ಕೈ ಮೇಲೆ ಹೆಗಲ ಮೇಲೆ ಒಂದು ಕೈ ಇಟ್ಟ, ರುದ್ರದೇವರ ಹೆಗಲ ಮೇಲೆ ಒಂದು ಕೈ ಇಟ್ಟ. ಕೃಷ್ಣನಾಗಿ ಬಿಟ್ಟಿದ್ದಾನೆ, ಕಣ್ಣಗಾಗ್ಬಿಟ್ಟಿದ್ದಾನೆ. ಏನು ಇವತ್ತು ಹೀಗೆ ಬೆವರುತ್ತಾ ಇದ್ದಾನೆ, ಕಣ್ಣು ಮುಚ್ಚುತ್ತಾ ಇದ್ದಾನೆ. ನೋಡ್ಬಿಟ್ರು ಅಮ್ಮನವರು ಅಲ್ಲಿಂದ ಬರ್ತಾ ಇದ್ದಾರೆ. ಭುಜೇ ಭುಜಂಗ ಭೂಷಸ್ಯ ವಮಂ ಸಂಸ್ಥಾಪ ವೈ ಭುಜಂ ತಥಾಪರಂ ಬ್ರಹ್ಮಗಂಟೆ ನಿಧಾಯಾಗ ಭುಜಂ ಸ್ವಭೂ. ನಾಟಕದ ಸೂತ್ರಧಾರಿಯಾಗಿರತಕ್ಕಂತಹ ನಮ್ಮ ಸ್ವಾಮಿ ಅದ್ಭುತವಾದ ನಾಟಕವನ್ನು ಆಡತಕ್ಕಂಥವನಾಗಿದ್ದಾನೆ. ಏವಂ ಭೂತಂ ಶ್ರೀನಿವಾಸಂ ದದರ್ಶ ಕಮಲಾಲಯ ಪ್ರಾದುತ್ತುರ್ಯ ವೇಗೇನ ಕಿಂಚಿತ್ ಹಾಸ್ಯ ಮುಖಾಂಬುಜ. ನಕ್ಕೊಟ್ಲು ಅಮ್ಮನವರು, ನಿನ್ನ ನಾಟಕ ನಂಗೆ ಗೊತ್ತಿಲ್ಲ, ನಮ್ಮ ಮನೇಲಿ ಅನ್ನಲ್ವಾ, ನಿಮ್ದೆಲ್ಲ ಕಂಡಿದ್ದೀನಿ ಸುಮ್ಮಿರ್ರಿ ಅನ್ನಲ್ವಾ. ಆಗ ಲಕ್ಷ್ಮೀದೇವಿ ನಿಂದೆಲ್ಲ ನನಗೆ ಗೊತ್ತಿದೆ ಎಂದು. ದೇಶತಃ ಕಾಲತಃ ಸಮಳಾದ್ದರಿಂದ ಎಲ್ಲ ಆಟವನ್ನು ನೋಡಿದ್ದೇನೆ ಸ್ವಾಮಿ. ಮತ್ಸ್ಯಾವತಾರದಿಂದ ಹಿಡಿದುಕೊಂಡು 10 ಅನಂತಾವತಾರದಗಳು ನಿಗಮತತೆಗಳ ಅತಿಕ್ರಮಿಸಿ
ಕ್ರಿಯಾ ವಿಶೇಷಗಳ ಬಗೆಯ ನೂತನವ ಕಾಣು ತಮಗೆ ಹರುಷದಿಂಪವಳು ಹಿಕ್ಕುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು ಅಂತಹ ಲಕ್ಷ್ಮೀ ದೇವರು ಹೇಳ್ತಾ ಇದ್ದಾರೆ. ಚಂಪಕಂ ಪುಷ್ಪ ನಿಚಯಂ ವಿಕೀರ್ಯ ಪದ ಪಂಕಜೆ ಸಮಾಲಿಂಗ್ಯ ಅತಿಭಕ್ತೇವ ಮುಹೂರ್ತ ದ್ವಯಮಾಸ್ಥಿತ ಸಿತರೌ ಸರ್ವಲೋಕಾನ ರಮಾ ನಾರಾಯಣಾವುಭೌ ಸಂಪ್ರಾಪ್ತೌ ಸುಸ್ಥಲಂ ರಾಜನ್ ಸರ್ವದೇವ ನಮಸ್ಕೃತೌ. ಆಗ ಅಮ್ಮನವರಂತಾರೆ, ಮಾಂ ಮೋಹೈತಿ ಗೋವಿಂದ ಅಥವಾ ಮಾಯಾ ದುರತ್ಯಯ, ನನ್ನನ್ನೂ ಮೋಹಿಸ್ತಕ್ಕಂತಹ ನಿನ್ನ ಇಚ್ಛೆ ಅತ್ಯಂತ ಅದ್ಭುತವಾದದ್ದು ಸ್ವಾಮಿ. ತನ್ಮಾಯಾ ಮೋಹಿತಾ ಸರ್ವೇ ಬ್ರಹ್ಮೇಶನಾದಯಸ್ಸುರ ಅವತಾದೇಶಂ ವಾಸುದೇವ ಮಮಾದ್ಯಾಹ್ವಾನ ಕಾರಣಂ. ಯಾಕೆ ನನ್ನ ಕರದಿ ಅಂತ ಹೇಳ್ತಾ ಇದ್ದಾಳೆ ರಮಾದೇವಿಯರು. ಭಗವಂತ ಅಂದ, ತ್ವಯ ರಮಾವತಾರೇತು ಕಥಿತಂ. ಸ್ವಲ್ಪ ಹಿಂದಿನ ಯೋಚನೆ ಮಾಡು ಅಂತಂದ. ರಮಾವತಾರದಲ್ಲಿ ನೀನೇ ಹೇಳಿದ್ದಲ್ಲ ವೇದವತಿ ನನ್ನ ಮದುವೆ ಆಗು ಅಂತ. ಆ ಕಾರಣದ ದಿಸೆಯಿಂದ ಅದೇ ವೇದವತಿ ಇವತ್ತು ಪದ್ಮಾವತಿಯಾಗಿ ಬಂದಿದ್ದಾಳಾದ್ದರಿಂದ ಪದ್ಮಾವತಿಯನ್ನು ಮದುವೆ ಮಾಡಿಕೊಳ್ಳಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಆದ್ದರಿಂದ ತಾನು ಅಂಗೀಕರು ಗೋವಿಂದ ವಿವಾಹೇ ವಿಧಿಪೂರ್ವಕಂ ವಿಧಿಮೇ ವಚನಂ ಕೃಷ್ಣ ಸಫಲಂ ಕುರುವತ್ಸಲ. ಆಗ ರಮಾದೇವಿಯರು ಕೂಡ ಅತ್ಯಂತ ಸಂತೋಷವನ್ನು ಪಡ್ತಾ ಆಗಬಹುದು ಸ್ವಾಮಿ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದಕ್ಕೆ ಕರ್ಮಾಣಿ ಕುರು ಪುತ್ರ ಕುರು ಶೀಘ್ರ ಮತೀಂದ್ರತಃ ಶತದ್ವಚನಾಕರಣ ಸಂತೋಷ ಪಿತಾಮಹ. ನೀನು ರಮಾದೇವಿಯರು ಬಂದರು, ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡುವಂತ ಭಗವಂತ ಹೇಳ್ತಕ್ಕಂಥವನಾಗಿದ್ದಾನೆ. ತತಸ್ಸರ್ವಾಸುವಾಸಿನ್ಯೋ ವಸ್ತ್ರಾಲಂಕಾರ ಮಂಡಿತಾ ಅರುಂಧತಿ ಪುರಸ್ಕೃತ್ಯ ಕೃತ ಮಂಗಲ ಕೌತುಕಾಹ. ಅರುಂಧತಿ ಮೊದಲು ಮಾಡಿಕೊಂಡು ಎಲ್ಲ ಮಂಗಲ ಸ್ತ್ರೀಯರು ಕೂಡ ಆ ಮಂಗಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾಕೆ ಅರುಂಧತಿ? ವಸಿಷ್ಠಸ್ಯಾತ್ಕರುಂಧತಿ. ವಸಿಷ್ಠ ಮತ್ತು ಅರುಂಧತಿಯರ ಸ್ಮರಣೆ ಮಾಡಿದರೆ ದಾಂಪತ್ಯ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಶುಭವಾಗಿ ಇರತಕ್ಕಂಥದ್ದು ಒಂದು ಸೂರ್ಯ ವರ್ಗ ವೇದಗಳು ಸಾರತಕ್ಕಂಥದ್ದಾಗಿದೆ. ಆದ್ದರಿಂದ ಅರುಂಧತಿಯನ್ನು ಮೊದಲು ಮಾಡಿಕೊಂಡು ಎಲ್ಲ ಸುವಾಸನೆ ಸ್ತ್ರೀಯರು ಹೊರಡ್ತಕ್ಕಂಥವರಾಗಿದ್ದಾರೆ. ಸದೀಪ ಕಲಶಾನಾಂಚ ಪಾರ್ವತಿ ಉಪಧಾರಣೆ. ಪಾರ್ವತಿ ಕಳಸಗತಿಯಾಗಿದ್ದಾಳೆ, ಕಲಶವನ್ನು ಇಟ್ಟುಕೊಂಡಿರ್ತಕ್ಕಂಥವಳಾಗಿದ್ದಾಳೆ. ಚಕ್ರೋಹ ಸಮಸ್ತಾನ್ ಮಾಂಗಲ್ಯ ಸಸಾವಿತ್ರಿ ಪುರೋಗಮ ಗಾಯಂತ್ಯ ಶುಭಗಾನಾನಿ ದಶಾಕೃತಿ ಕೃತಾನಿ ಚ. 10 ಅವತಾರದ ಗಾನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಶೋಭನದ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಸೂತ್ರೇಣ ವೇಷ್ಟಯಿತ್ವಾದು ತನ್ಮಧ್ಯೆ ರತ್ನಪೀಠಿಕಂ. ಸುರಗಿ ಸ್ನಾನ 4 ಚತುರಸ್ರ ಮಂಡಲವನ್ನ ಕಲಶಗಳನ್ನು ಇಟ್ಟು ಮಧ್ಯದಲ್ಲಿ ಪೀಠವನ್ನ ಇಟ್ಟು ರಕ್ತಪೀಠದಲ್ಲಿ ಭಗವಂತನನ್ನ ಕೂಡಿಸ್ತಾ ಶೇಷಶಯನೇವ ದೋಷ ದೂರನೇವ ಅಂತವನ್ನ ಆಹ್ವಾನ ಮಾಡತಕ್ಕಂಥವರಾಗಿ ಸ್ನಾನವನ್ನು ಮಾಡಿಸ್ತಕ್ಕಂಥವರಾಗಿದ್ದಾರೆ. ಮಂಗಲ ಸ್ನಾನ ಮಾಡಿಸಬೇಕು. ಯಾರು ಸ್ನಾನ ಮಾಡಬೇಕು? ಕಹಕರೋತ್ಯಭಿಷೇಕಂ ತೈಲೇನ ಆಶೀ ಕ್ರಮೇಣ ವೈ. ಸ್ನಾನ ಮಾಡಿಸ್ತಕ್ಕಂಥವರು, ಎಣ್ಣೆ ಹಚ್ಚತಕ್ಕಂಥವರು ಅವರಿಗಿಂತ ವರ್ಣಗಿಂತಲೂ ಹಿರಿಯರಾಗಿರಬೇಕು. ಯಾಕೆ? ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡುವವರು ಯಾರು ಅಂದ? ಅಂತ ನನಗಿಂತ ಹೆಚ್ಚಾಗಿರೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಯಾರು ಮಾಡಬೇಕು? ನ ಭ್ರಾತೃಣಾಂ ಸಮಸ್ನೇಹೋ ನ ವಿಷ್ಣೋರ್ ದೇವತಾಪರ ಇತಿ ಸಂಭಾಷ್ಯ ಗೋವಿಂದೋ ಲೀಲಾ ಮಾನುಷ ವಿಗ್ರಹ. ಆದ್ದರಿಂದ ಬ್ರಹ್ಮದೇವರಂತಾರೆ, ಸ್ವಾಮಿ ಅಮ್ಮನವರೇ ಬಂದಿದ್ದಾರೆ, ರಮಾದೇವಿಯರೇ ಮಾಡತಕ್ಕಂಥವರಾಗದೇ ಅಂತಂದಾಗ ರಮಾದೇವಿಯರು ಬಂದು ಯಾವ ಸ್ನಾನವನ್ನು ಮಾಡಿಸಬೇಕು ಅಂತ ಬಂದಿದ್ದಾರೆ. ಉತ್ತಿಷ್ಠ ದಗ ದುಃಖಂತೆ ಸಮಾರೋಹ ವರಾಸನಂ. ಸ್ವಾಮಿ ವರಾಸನದಲ್ಲಿ ಕುಳಿತುಕೊಳ್ಳತಕ್ಕಂಥವನಾಗು ಅಂತ ಹೇಳಿಬಿಟ್ರು. ಆಗ ಭಗವಂತ ಏನು ಮಾಡಿದ? ವಸಿಷ್ಠ ಋಷಿಗಳ ಆಜ್ಞೆಯನ್ನು ಕೇಳ್ತಾ ಇದ್ದಾನೆ. ವಸಿಷ್ಠರೇ, ನೀವು ಸ್ನಾನ ಮಾಡುವುದಕ್ಕೆ ಆಜ್ಞೆ ಕೊಡಬೇಕು. ವಸಿಷ್ಠರು ಓಂ ಅಂದರು. ಬ್ರಾಹ್ಮಣರ ಆಜ್ಞೆ ಸ್ವೀಕಾರ ಮಾಡಿಕೊಂಡೇ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕು ಅಂತ. ಬ್ರಾಹ್ಮಣರ ಆಜ್ಞೆ ಇಲ್ಲದೇ ಇದ್ರೆ ಏನೂ ಮಾಡುವ ಹಾಗಿಲ್ಲ. ಅಲ್ಲ, ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನ ಅಂದ್ರೆ ಈ ಕಾವೇರಿ ಸ್ನಾನಕ್ಕೆ ಹೋಗಿರ್ತೀವಿ. ಕಾವೇರಿ ಸ್ನಾನ ಮುಳುಗಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂಥ ಬ್ರಾಹ್ಮಣರ ಆಜ್ಞೆ ಕೇಳಬೇಕು. ಸ್ವಾಮಿ ಸ್ನಾತುಮಾಜ್ಞಾ, ಸ್ನಾನ ಮಾಡುವುದಕ್ಕೆ ಆಜ್ಞೆ ಕೊಡಬೇಕು. ಓಂ ಅಂತಾರೆ. ಓಂ ಅಂದ್ರೇನು? ಭಗವಂತನೇ ಸಕಲವಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡಿಸುವವ ಅಂತ ಬ್ರಾಹ್ಮಣರ ಮುಖದಿಂದ ಬಂದಾಗ ನೀನು ಮಾಡುವ ಒಂದು ಸ್ನಾನ 1000 ಸ್ನಾನ ಮಾಡಿದಷ್ಟು ಫಲವನ್ನು ಕೊಡುತ್ತೆ ಅಂತ ಜಂಬುಗಂಡಿ ಆಚಾರ್ಯರು ಬರೆದಿದ್ದಾರೆ. ಆ ನಿಮಿತ್ತದಿಂದ ಬ್ರಾಹ್ಮಣರ ಆಜ್ಞೆ ಅಂತಕ್ಕಂಥದ್ದು ಅಷ್ಟು ಪ್ರಶಸ್ತವಾದದ್ದು. ಅದಕ್ಕೆ ಭಗವಂತ ಏನು ಮಾಡಿದ? ಸ್ವಾಮಿ ಸ್ನಾನ ಮಾಡುವುದಕ್ಕೆ ಆಜ್ಞೆ ಅಂತ ವಸಿಷ್ಠ ಋಷಿಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಸಿಷ್ಠ ಋಷಿಗಳು ಓಂ ಅಂತಕ್ಕಂಥವರಾಗಿದ್ದಾರೆ. ಆಗ ರಮಾದೇವಿಯರು ಬಂದರು. ದೀರ್ಘಾಯುರ್ಭವ ಗೋವಿಂದ ಬಹುಪುತ್ರೋ ಧನಾಧಿಪ ಅಂತ ಎಣ್ಣೆಯನ್ನು ಹಚ್ತಾ ಇದ್ದಾರೆ. ಇವನಂದ, ಅಮ್ಮನವರಂತಾರಲ್ಲ ವೆಂಕಟೇಶ ಶ್ರೀನಿವಾಸ, ಮುಂದೆ ನಿನ್ನ ಆಟಗಳು 1, 2, 1 ಎಣ್ಣೆ ಹಚ್ತಾ ಇದ್ದಾಳೆ. ಎಣ್ಣೆ ಹಚ್ತಾ ಮಾತಿನಂತೆ ತಿವಿತಾ ಇದ್ದಾಳೆ. ನಿಂದಾ ಸ್ತುತಿ. ಏನಂದ್ಲು? ಕಲ್ಲೂರು ಸುಬ್ಬಣ್ಣಾಚಾರ ಅಂತಾರೆ, 20 ದುಡ್ಡಿಗೆ ಸೇರು ತೀರ್ಥವ ಮಾರಿ. 20 ರೂಪಾಯಿ ದುಡ್ಡಿಗೆ ನೀನ್ ತೀರ್ಥನೂ ಮಾರ್ಕೋತೀಯಲ್ಲೋ, ತೀರ್ಥ ಮಾರ್ಕೋತೀಯ, ಗಂಧ ಮಾರ್ಕೋತೀಯ, ಅಕ್ಷತೆ ಮಾರ್ಕೋತೀಯ, ಏನೇನು ಬೇಕೋ ಎಲ್ಲಾ ಮಾರ್ಕೊಂಡ್ಬಿಡ್ತೀಯ. ನಿನ್ನಷ್ಟು ಕಡುಲೋಭಿ, ದುಡ್ಡು ಕಟ್ಟಿ ಜಾರಿಗೆ ಇಳಿಸುವ ಜಾಣ ನೀನು. ಅಮ್ಮನವರಂತ ಸ್ನಾನ ಮಾಡಿಸ್ಬೇಕಾದ್ರೆ ಭಗವಂತನ ಸ್ವಲ್ಪ ಸಿಟ್ಟು ಬಂತು. ಅಲ್ಲ, ಏನು ಇವಳು ಸ್ನಾನ ಮಾಡಿಸುವಂತ ಕರೆದ್ರೆ ನನ್ನನ್ನೇ ಬೈತಾ ಇದ್ದಾಳಲ್ಲ ಅನ್ಕೊಂಡ. ಸರಿ, ಇನ್ನು ಸ್ವಲ್ಪ ಮಡದಿ ನಾನಾಗಿರಲಿಕ್ಕೆ ಕಡಿಮೆ ಏನಾಗೋದ ನಿನಗೆ? ನಾನೇ ಲಕ್ಷ್ಮಿ, ಲಕ್ಷ್ಮೀ ಪತಿ ನೀನು, ನಿನಗೇನು ಕಡಿಮೆ ಆಗಿದೆ? ಏನ್ ದೊಡ್ಡ ಹುಂಡಿ ಇಟ್ಕೊಂಡ್ಬಿಟ್ಟಿದ್ಯಾ, ತಿರುಪತಿ ಹುಂಡಿ. ಬಂದವರೆಲ್ಲ ಬೇಕಾದಷ್ಟು ಹಾಕ್ತಾ ಇದ್ದಾರೆ, ಬೇಕಾದಷ್ಟು ದುಡಿತಾ ಇದೆಯಾ, ಅದೂ ಬಿಟ್ಟು ತೀರ್ಥನೂ ಮಾರ್ಕೊಂಡು ಜೀವನ ಮಾಡ್ತಾ ಇದೆಯಲ್ಲ, ನಿನ್ನಷ್ಟು ಲೋಭಿ ಯಾರಿದ್ದಾರಪ್ಪ ಅಂತ ಇದ್ದಾರೆ. ಎಣ್ಣೆ ಹಚ್ತಾ ಇದ್ದಾರೆ. ಮತ್ತೆ
ಅಲ್ವಾ? ನಾರಿಯ ನುಡಿ ಕೇಳಿ ವಾರೆ ನೋಟದಿ ನೋಡಿ ಮೋರೆ ತಗ್ಗಿಸಿ ವೆಂಕಟ ಮುನಿದು ನಿಂತ. ಸಿಟ್ಟು ಮಾಡ್ಕೊಂಡಂತೆ ಸ್ವಾಮಿ, ತಲೆ ತಗ್ಗಿಸ್ಬಿಟ್ಟಂತೆ, ನಾನು ಸ್ನಾನ ಮಾಡಲ್ಲ, ನೀನ್ ಏನ್ ಎಣ್ಣೆ ಹಚ್ಚಿದ್ರು ನಾನು ಸುರಗಿ ಸ್ನಾನಕ್ಕೆ ಬರಲ್ಲ ಅಂತ. ಅವಳಂತಾಳೆ, ಕಡುಕೋಪ ಮಾಡುವರೇ ಅಂದ್ಲು. ದಶಾವತಾರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಕಡುಕೋಪ ಮಾಡುವರೆ ಹುಡುಗನಂತಾಡುವರೆ. ನರಸಿಂಹಾವತಾರವನ್ನು ತೋರ್ಬೇಡಪ್ಪ, ಹುಡುಗನಂತೆ ವಾಮನನಂತೆ ಆಡತಕ್ಕಂಥವನಾಗ ಆಗಬೇಡ. ಕೊಡಲೆಯ ಪಿಡಿವರೆ, ನಾನು ಆಡಿದ ಮಾತಿಗೆ ಪರಶುರಾಮನಂತರ ಕೊಡಲಿ ಪಿಡಿದುಕೊಂಡು ಕೋಪ ಮಾಡಿಕೊಳ್ತೀಯಲ್ಲೋ ಅಂದ್ಲು. ಹೀಗೆ ಹತ್ತಾವತಾರದ ಒಂದು ಸ್ತೋತ್ರವನ್ನ ಮಾಡುತ್ತಾ, ಕಣ್ಣನೇ ಬಿಡಬೇಡ, ಬೆನ್ನು ತೋರಲಿ ಬೇಡ, ಇನ್ನು ಮುಖವ ತಗ್ಗಿಸಬೇಡ, ಇದ್ದು ನೋಡೋ ಎನ್ನರಸ ಹೊನ್ನರಸ ಸ್ನಾನವ ಮಾಡಿಸುವೆ ಅಂತ ಅಮ್ಮನವರು ಆ ಮಂಗಲ ಸ್ನಾನವನ್ನು ಮಾಡಿಸ್ತಕ್ಕಂಥವರಾಗಿದ್ದಾರೆ. ಆ ಸಂದರ್ಭದಲ್ಲಿ ಏನು ಕಸ್ತೂರಿ ಮೊದಲಾಗಿರತಕ್ಕಂತಹ ಪುಣ್ಯಾಗ ಹರಿದ್ರ ಚೂರ್ಣ ಬೆನ್ನೇನ ನಿರುಜ್ಜಕಪಿಂ ಸುಮಂಗಲೇರ್ ವಾದ್ಯ ಘೋಷೈ ಸಹಸರ್ವ ಪರಿಚ್ಛದೈಹಿ. ಕಸ್ತೂರಿ ಮೊದಲಾಗಿರತಕ್ಕಂತಹ ಸುವಾಸನಾಯುಕ್ತವಾದ ದ್ರವ್ಯಗಳನ್ನೇ ಭಗವಂತನಿಗೆ ಲೇಪನ ಮಾಡಿಸ್ತಾ ಇದ್ದಾರೆ. ಏನು ಕಸ್ತೂರಿ ಅಂದ್ರೆ, ಪುಲಕಾಸುರ ಅಂತ ಒಬ್ಬ ಅಸುರ ಇದ್ದ. ಆ ಅಸುರ ಏನು ಮಾಡ್ತಾ ಇದ್ದ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದ. ನನ್ನ ಮೈಯಿಂದ ಸುಗಂಧೋಪೇತವಾದ ವಾಸನೆ ಬರಬೇಕು, ಅದರಿಂದ ಎಲ್ಲರೂ ಆಕರ್ಷಿತರಾಗಬೇಕು ಅಂತ. ಆಯಿತು ಅಂದ್ಬಿಟ್ಟಿದ್ರು ರುದ್ರದೇವರು, ತಥಾಸ್ತು ಹೊಂದಿದ್ರು. ಆ ಪುಲಕಾಸುರ ಒಂದು ಮೃಗದ ವೇಷವನ್ನು ಧಾರಣೆ ಮಾಡಿಕೊಂಡು ಸ್ತ್ರೀಯರನ್ನು ಮೋಹ ಮಾಡ್ತಾ ಇದ್ದ. ಗಂಧರ್ವ ಅಪ್ಸರ ಸ್ತ್ರೀ ಇವನಿಗೆ ಮೋಹಿತರಾಗಿ ಅವರಿಂದ ಬರ್ತಾ ಇದ್ರು. ಆಗ ಗಂಧರ್ವರೆಲ್ಲ ರುದ್ರದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀನು ಕೊಟ್ಟಿರ್ತಕ್ಕಂತಹ ವರದಿಂದ ಈ ಪುಲಕಾಸುರ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದ್ದಾನೆ, ಮುಂದೇನು ಗತಿ ಎಂದರು. ಆಗ ರುದ್ರದೇವರನ್ನ ಸಂಹಾರ ಮಾಡ್ತೇನೆ ಅಂತ ರುದ್ರದೇವರು ಬಂದು ಆ ಪುಲಕಾಸುರನ್ನು ಸಂಹಾರ ಮಾಡಿದರು. ಸಂಹಾರ ಮಾಡುವ ಸಂದರ್ಭದಲ್ಲಿ ಪುಲಕಾಸುರ ಕೇಳ್ತಾನೆ, ಸ್ವಾಮಿ ಸಂಹಾರ ಏನೋ ಮಾಡ್ತಾ ಇದ್ದೀಯಾ, ನನ್ನ ದೇಹದಿಂದ ಏನಾದರೂ ಒಂದು ಅನುಗ್ರಹ ಮಾಡಿ ಅಂತಂದಾಗ ರುದ್ರದೇವರಂತಾರೆ, ನಿನ್ನ ದೇಹ ಅನ್ನತಕ್ಕಂಥದ್ದು ಕಸ್ತೂರಿ ಮೃಗ ಅಂತಾಗ್ತಕ್ಕಂಥದ್ದಾಗಿ ಎಲ್ಲರೂ ಸುಗಂಧೋಪೇತವಾದ ವಾಸನೆಗೆ ಬಳಸಿ ಭಗವಂತನಿಗೂ ಕೂಡ ನಿನ್ನ ಕಸ್ತೂರಿ ಮೃಗ ಲೇಪನ ಮಾಡತಕ್ಕಂಥವರಾಗಲಿ ಅಂತ ಹೊರ ಕೊಟ್ಟರು. ಅವನೇ ಪುಲಕಾಸುರ. ಆ ಕಸ್ತೂರಿ ಮೃಗವನ್ನೇ ಇವತ್ತು ಕಸ್ತೂರಿ ತಿಲಕಂ ಅದನ್ನೇ ಹೇಳ್ತಕ್ಕಂಥವರಾಗಿದ್ದಾರೆ. ಚಕ್ರದಸ್ತು ಸುವಾಸಿನ್ಯ ಪಾಣಿಭಿ ಕಲಶಾನ್ ನೃಪ ಧೃತ್ವಾ ಕುಂಕುಮ ತೋಹಿ ಅಭ್ಯಷಿಂ ಚಂದ್ರಮಾಪತಿಂ ಜಲೇ ನಿರಾಜಯಾಮಾಸೋ ಪುತ್ರವಾನ್ ಧನವಾನ್ ಭವ ಇತ್ಯಾಶ್ಚಾಭಿನಂದನ್ತ್ಯಃ ಶ್ರೀನಿವಾಸಂ ಸುರಾಂಗನಾಃ ಗಾಯಂತ್ಯಃ ಶುಭಗೀತಾನಿ ಕುಂಕುಮೈ ಸರಳೈಸ್ತತಃ ಆರಾರ್ತಿಕಾ ಮಾಂಗಲೀಕಿಂ ಸರ್ವಾಶ್ರುತೃತಾಂಗನಾಃ. ಆಗ ಸಾವಿತ್ರಿ ದೇವಿಯರು ಸ್ನಾನ ಆದ ಮೇಲೆ ವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಇನ್ನೇ ಅಮ್ಮನವರು ರಮಾದೇವಿಯರು ಸರ್ವಾಂಗಗಳನ್ನು ಕೂಡ ಒರೆಸ್ತಕ್ಕಂಥವರಾಗಿದ್ದಾರೆ. ಯಾಕೆ ಎಲ್ಲ ಕೆಲಸಗಳನ್ನು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು, ಎಲ್ಲವನ್ನು ಅವಳೇ ಮಾಡುವವಳಾದ್ದರಿಂದ ಭಗವಂತನ ಅವಯವಗಳನ್ನ ಮರ್ಜನೆ ಮಾಡ್ತಕ್ಕಂಥದ್ದು ಅವಳೇ ಮಾಡ್ತಾ ಇದ್ದಾರೆ. ಪಾರ್ವತಿ ಧೂಪವಾದಾಯ, ಪಾರ್ವತಿ ಅಮ್ಮನವರ ಧೂಪವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಬಬಂಧ ಕಮಲಾದೇವಿ ಮೂರ್ಧಜಾನ್ ಮಧುಗಾತಿನಃ ಆದರ್ಶಂ ದರ್ಶಯಾಮಾಸ ಸಾವಿತ್ರೀಂ ಸ್ವರ್ಣಭೂಷಿತಂ ಪ್ರತೀಶಚ್ಚೋ ಚಾಮರೇತೌ ವೀಜಂತೌ ಚಂದ್ರ ಸನ್ನಿಭೆ. ರತಿದೇವಿಯರು ಶುಚಿದೇವಿಯರು ಚಾಮರವನ್ನು ಬೀಸ್ತಕ್ಕಂಥವರಾಗಿದ್ದಾರೆ. ಛತ್ರಮೃದಾರ ಸಾದೇವಿ ಭಾರತೀ ಭಕ್ತ ಸಂಯುತ, ಭಾರತೀ ದೇವಿಯರು ಛತ್ರವನ್ನು ಹಿಡಿತಾ ಇದ್ದಾರೆ. ಪಾದುಕೆ ಪ್ರದೌ ಭದ್ರಾ ಗಂಗಾ, ಗಂಗಾದೇವಿಯರು ಪಾದುಕೆಯನ್ನು ಕೊಟ್ಟರು. ಯಾಕೆ, ನಿನ್ನ ಪಾದಗಳಿಂದಲೇ ನಾನು ಉದ್ಭೂತಳಾದವಳಾದ್ದರಿಂದ ಈ ಪಾದುಕೆಗಳನ್ನು ಸ್ವೀಕಾರ ಮಾಡುವಂತ ಗಂಗಾದೇವಿಯರು ಕೊಡತಕ್ಕಂಥವರಾಗಿದ್ದಾರೆ. ಭಗವಂತ ಊರ್ಧ್ವಪುಂಡ್ರಂದಾರಾಥ ಶ್ರೀನಿವಾಸ ಸತಾಂಗತಿ, ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ. ತದಾ ಭಾರತೀಂ ರಾಜನ್ ಬಕುಲಾ ಲೋಕಮಾತರಂ ಲೇಪನಂ ಕುರು ಕಲ್ಯಾಣಿ ಲಲಾಟೆ ಕುಂಕುಮೇನತೋ. ಭಗವಂತ ಅಂತಾನೆ, ಸಂಭೂಷಯವರಾರೋಹೆ ಭೂಷಣೈರ್ಮಾಂ ವರಾನನೆ ಏವಮುಕ್ವಾಹಂತಿ ಸಾ ಭೂಷಣೇಸ್ತಮಭೂಷಯತ್. ಒಳ್ಳೆಗೆ ಪೀತಾಂಬರ ಧಾರಣೆಯನ್ನು ಮಾಡತಕ್ಕಂಥವನಾಗುವಂತ ರಮಾದೇವಿಯರು ಹೇಳ್ತಾ ಇದ್ದಾರೆ, ನೀನೇ ಉರುಸು ಅಂದ. ರಮಾದೇವಿಯರೇ ಉಳಿಸ್ತಕ್ಕಂಥವರಾಗಿದ್ದಾರೆ. ಮುನಿಸ್ತ್ರಿಷ್ಟ ವಿಶಿಷ್ಟತ್ವಂ ಉತ್ತರಂ ಕಾರ್ಯಮಾಚರ, ಮುಂದಿನ ಕೆಲಸವನ್ನು ಮಾಡಿ ಅಂತ ಇದ್ದಾನೆ, ಗೊತ್ತಾಗ್ತಾ ಇದೆ ಅಂತಂದ. ಭಗವಂತ ಏನ್ ಮಾಡಬೇಕು, ಪುಣ್ಯಾನ ಕರ್ಮ ಆಯ್ತು, ನಾಂದಿ ಆಯ್ತು, ಇನ್ನೇನು ಕುಲದೇವಿ ಪ್ರತಿಷ್ಠವನ್ನ ಮಾಡಬೇಕು. ವಸಿಷ್ಠ ಮಮ ಕಲ್ಯಾಣಿ ಕುಲದೇವಿ ಶಮಿ ಸ್ಮೃತ, ನನ್ನ ಕುಲದೇವತೆ ಶಮಿ. ಶಮಿ ಶಮಯಮೇ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ. ಶಮಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂತ. ಶಮಿ ಎಲ್ಲಿದೆ, ಕುಮಾರಾಧಾರ ತೀರ್ಥದಲ್ಲಿರ್ತಕ್ಕಂತಹ ಶಮಿ ವೃಕ್ಷ ಇದೆ, ಅಲ್ಲಿಂದ ಕಿತ್ಕೊಂಡ್ಬನ್ನಿ ಎಂದ ಸ್ವಾಮಿ. ಅಲ್ಲಿಂದ ಶಮಿ ವೃಕ್ಷವನ್ನ ಒಂದು ಟೊಂಗೆಯನ್ನು ಕಿತ್ಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಅದನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಕೇಳಿಬಿಟ್ಟ. ಶಮಿ ಪಾಪಂ ಶಮಯಮೇ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ ಮಾತರಮೇ ಕುರು ಕಲ್ಯಾಣಂ ಅವಿಘ್ನೇನ ಸುರಪ್ರಿಯೆ ಕಲಹ ಸರ್ವದೇವಾನ ರಾಜ್ಞಸ್ತಸ್ತು ಜನೋಭವೇ. ಎಂಥ ಮಾತನ್ನು ಹೇಳ್ತಾ ಇದ್ದಾನೆ ಸ್ವಾಮಿ. ಲೇ ಶಮಿ ವೃಕ್ಷವೇ, ನೀನು ನನಗೆ ಅನುಗ್ರಹ ಮಾಡಬೇಕು. ಏನು ಅನುಗ್ರಹ, ಮಾತರಮೇ ಕುರು ಕಲ್ಯಾಣಂ, ಈ ಕಲ್ಯಾಣಕ್ಕೆ ಅವಿಘ್ನವಾಗಿರ್ತಕ್ಕಂತಹ ರೀತಿಯಲ್ಲಿ ಉದ್ಧಾರ ಮಾಡು, ನಿರ್ವಿಘ್ನವಾಗಿ ಪರಿಸಮಾಪನೆ ಆಗಬೇಕು. ಒಂದು. ಎರಡನೇದ್ದು, ಈ ದೇವತೆಗಳೆಲ್ಲ ಬಂದಿದ್ದಾರಲ್ಲ, ರುದ್ರ ಶನಿ ಬಂದಿದ್ದಾನೆ, ಇನ್ಯಾರು ಆಯಾದ ಅಷ್ಟದಿಕ್ಪಾಲಕ ದೇವತೆಗಳು ಬಂದಿದ್ದಾರೆ, 333 ಕೋಟಿ ದೇವತೆಗಳು ಬಂದಿದ್ದಾರೆ. ಭಗವಂತ ಅಂದ, ಕಲಹಂ ಸರ್ವದೇವಾನ, ಒಬ್ರಿಗೊಬ್ರು ಜಗಳಾಡದೇ ಇರ್ತಾರ ನೋಡ್ಬೋದು. ಅಂದ್ರೆ ದೇವತೆಗಳಲ್ಲಿಯೂ ಕೂಡ ನಾವೆಲ್ಲ ಮಾಧ್ವರಾದರೂ ಕೂಡ ಒಟ್ಟಿಗೆ ಸೇರಿದಾಗ ಸ್ವಲ್ಪ ಹೇಗೆ ಇರಸು ಮುರುಸು ಇರುತ್ತೋ,
ಇವಾಗ ಇದೇ ಹೊಸದಲ್ಲ ಅಂತ ಭಗವಂತ, ದೇವತೆಗಳಲ್ಲೇ ಇದೆ ಎಂದ ಸ್ವಾಮಿ. ಆದ್ರಿಂದ ಕಲಹಂ ಸರ್ವದೇವಾನ, ದೇವತೆಗಳು ಸೇರಿದಾಗ ಜಗಳ ಆಡದೇ ಇರುವಂತೆ ನೀನು ನೋಡ್ಕೋ ಅಂದ ಕುಲದೇವತೆಗೆ. ಹಾಗೆ ನಾವು ಕೂಡ ಕುಲದೇವತೆ ಸ್ಮರಣೆ ಮಾಡಬೇಕಾದ್ರೆ ನಾವು ಮದುವೆಯನ್ನು ಹಮ್ಮಿಕೊಂಡಾಗ 108 ತರದ ಜನ ಬಂದಿರ್ತಾರೆ. ಹೆಣ್ಣಿನ ಕಡೆಯವರು ಬಂದಿರ್ತಾರೆ, ಗಂಡನ ಕಡೆಯವರು ಬಂದಿರ್ತಾರೆ, ನಮ್ಮಪ್ಪನ ಕಡೆಯವರು ಬೇರೆ, ನಮ್ಮ ಅಮ್ಮನ ಕಡೆಯವರು ಬೇರೆ, ಅವ್ರ ಕಡೆಯವರು ಬೇರೆ, ಏನು ಎಷ್ಟು ಜನ ಸೇರಿರ್ತಾರೆ. ಒಬ್ರಿಗೊಬ್ರು ಜಗಳ ಆಡದೇ ಇರೋ ತರ ನೋಡ್ಕೋಬೇಕು. ಯಾವುದು ಕುಲದೇವತೆಗೆ ಇದನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದಾನೆ ಸ್ವಾಮಿ. ಅದರಂತೆ ಇದನ್ನು ಪರಾರ್ಥ ದೇವೇಶಃ ಕುಲದೇವಿಂ ಸುರಾರ್ಚಿತ ಅರ್ಚಯಿತ್ವಾ ವಿಧಾನೀನ ಸ್ಕಂದಮಲ್ಪಂ ಮಹೀಪತೆ. ಎಲ್ಲಿ ಸ್ಥಾಪನ ಮಾಡಬೇಕು? ವರಾಹ ದೇವರ ಸನ್ನಿಧಿಯಲ್ಲಿ ಸ್ಥಾಪನ ಮಾಡಬೇಕು ಅಂದ್ರು ನಾರದರು. ವರಾಹ ಶರಣೇ ದೇವ ಸ್ಥಾಪ್ಯತಾನ್ ಕುಲದೇವತಾ ಯಸ್ಮಿನ್ ಸ್ಥಾನೇ ಸ್ವಕಂ ಧಾಮ ತತ್ರ ತಾಂ ಸ್ಥಾಪ್ಯ ಪೂಜ್ಯತಾಂ. ಭಗವಂತಂದ ಎರಡರಲ್ಲೊಂದು ಕಾರ್ಯ. ಶಮೀದೇವಿ ಸ್ಥಾಪನೆ ಮಾಡದಂತೂ ಆಯ್ತು, ವರಾಹ ದೇವರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಂಗೂ ಆಯ್ತು ಅಂತ ಹೊರಟ ಅಲ್ಲಿಗೆ. ಮಮ ಸ್ಥಾನೇ ಮಹಾರಾಜ ಗೋಕುಲಾಂ ವಿಧಿ ಮೇ ಸಖಿಂ ಕ್ಷೇತ್ರಂ ಪಕ್ವಂ ಮದೀಯಂ ಸ್ಥಾನಂ ಮಾತೃತ್ವಮರ್ಹಸಿ. ಭಗವಂತ ಕರೆದು ಕರಿತಾ ಇದ್ದ, ಗುರುಸ್ತ್ವಂ, ನೀನು ನನಗೆ ಜಾಗ ಕೊಟ್ಟೆಪ್ಪ, 100 ಅಡಿ ಜಾಗ ಕೊಟ್ಟಿದ್ದಕ್ಕೆ ಮದುವೆ ಮಾಡ್ಕೊತಾ ಇದ್ದೀನಿ, ಆದ್ರಿಂದ ದಯವಿಟ್ಟು ಮದುವೆ ಬಂದು ಅನುಗ್ರಹ ಮಾಡಬೇಕು ಅಂತಂದ. ವರಾಹದೇವರಂತಾರೆ, ನನ್ನ ಸ್ಥಾನದಲ್ಲಿ ಬಕುಲಮಾಲಿಕೆಯನ್ನು ಇಡ್ತಾಳೆ, ಬಕುಲಮಾಲಿಕೆ ಎಲ್ಲ ಕಾರ್ಯಕ್ರಮ ನೋಡ್ಕೊಳ್ತಾಳೆ, ನನಗೆ ಈಗ ತಾನೇ ಎಲ್ಲ ಹೊಲ ಎಲ್ಲ ಬಿತ್ತಿದ್ದೇನೆ, ಹೊಲದ ಕೆಲಸಗಳಿದೆ, ನಾನು ಬರುವುದಕ್ಕೆ ಸಾಧ್ಯ ಇಲ್ಲ ಅಂದ ವರಾಹ. ಸರಿ, ಕುಲದೇವಿ ಪ್ರತಿಷ್ಠಾ ಅಂತ ಕರಿಷ್ಯೆ ಶರಣೀತವ, ಆಗ್ಲಿಲ್ವಾ? ಕುಲದೇವಿ ಪ್ರತಿಷ್ಠೆನಾದರೂ ಮಾಡ್ತೇನೆ, ಅದಕ್ಕಾದರೂ ಅನುಗ್ರಹ ಮಾಡುವುದಿಲ್ಲ. ತಥಾಸ್ತು ಅಬ್ರವೀತ್ ರಾಜನ್ ಕೋಲರೂಪಿ ಹರಿಸ್ವಯಂ ಕಲಶೇ ಸ್ವರ್ಣಖಚಿತೆ ಮುಕ್ತರಾಶಿ ಪ್ರಪುರ್ಯತ ವಸ್ತ್ರೇಣ ವಿಷ್ಣಯಿತ್ವಾ ಸಾ ಪೂಜಾಂ ಕೃತ್ವಾ ವಿಧಾನತಃ. ಅಲ್ಲೇ ವರಾಹದೇವರ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡುತ್ತಾ ಪೂಜೆಯನ್ನ ಮಾಡತಕ್ಕಂಥವರಾಗಿದ್ದಾರೆ. ಭಗವಂತ ಅಂದ, ಸರಿ ಎಲ್ಲ ಆಯ್ತಾ, ಪುಣ್ಯ ಆಯ್ತು, ನಾಂದಿಕರ್ಮ ಆಯ್ತು, ಕುಲದೇವಿ ಪ್ರತಿಷ್ಠಾಪನೆ ಆಯ್ತು, ಕುಲದೇವಿ ಪೂಜೆ ಆಯ್ತು, ಎಲ್ಲ ಹೋಗಿದೆ. ಆಕಾಶರಾಜನಗರನ್ನು ನಿಶ್ಚಿತ ಜೇದಸಿ, ಆಕಾಶರಾಜನಗರಕ್ಕೆ ಹೋಗೋಣ ಹೊತ್ತಾಯ್ತು ಅಂದ. ಅದಕ್ಕೆ ಬ್ರಹ್ಮದೇವರ ಕರೆದು ಹೇಳ್ತಾ ಇದ್ದಾನೆ, ಬ್ರಹ್ಮ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಪ್ಪ, ಆಕಾಶರಾಜರ ನಗರಕ್ಕೆ ಹೋಗ್ಬೇಕು ಅಂದ. ಬ್ರಹ್ಮದೇವರಂತಾರೆ, ಸ್ವಾಮಿ ಕೃತ್ವಾ ಪುಣ್ಯಾಹ ಕರ್ಮಾಣಿ ಪ್ರತಿಷ್ಠಾಪ್ಯ ಕುಲೇಶ್ವರೀಂ ನ ಉಪವಾಸೇನ ಗೋವಿಂದ ಗಂತವ್ಯಮತಿ ಮೇಮತಿ. ನನಗೇನೋ ಒಂದು ಅನಿಸ್ತಾ ಇದೆ ಅಂತ, ಡೌಟು ಅಂತ. ಏನಾಯ್ತು ನಿನಗೆ ಎಂದ ಸ್ವಾಮಿ. ಇಲ್ಲ, ಪುಣ್ಯಾಹ ಕರ್ಮ ಮಾಡಿದ್ದೀಯಾ, ಕುಲದೇವಿ ಪ್ರತಿಷ್ಠೆ ಮಾಡಿದ್ದೀಯಾ, ಉಪವಾಸದಿಂದ ಯಾರು ಹೋಗ್ತಾರೇನಪ್ಪ? ಬ್ರಾಹ್ಮಣರೆಲ್ಲರೂ ಕೂಡ ಕ್ಷುದಿತರಾಗಿದ್ದಾರೆ, ಹಸುವಿನಿಂದ ಕೂಡಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಹೇಗಾದರೂ ಮಾಡಿ ಅವರಿಗೆ ವಿಶೇಷವಾದ ಒಂದು ಪಕ್ವವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿಸಿ ಊಟಕ್ಕೆ ಹಾಕಿ ಕರೆದುಕೊಂಡು ಹೋಗೋಣ. ವಚನಾನಿ ಮಹಾರ್ಹಾಣಿ ತವ ಪುತ್ರ ಪಿತಾಮಹ ಕಥಂ ಕಾರ್ಯಂ ಚ ನೈವ ಜಾನಾಸಿ ಪುತ್ರಕ. ಭಗವಂತ ಅಂದ, ಪಬ್ಲಿಕ್ ಅಲ್ಲಿ ಮರ್ಯಾದೆ ತೆಗಿತೀಯಲ್ಲ ಅಂತ. ನನ್ನ ಹತ್ರ ₹1 ದುಡ್ಡಿಲ್ಲ, ಅಷ್ಟು ಜನಕ್ಕೆ ನಾನು ಇಲ್ಲಿಂದ ಮಾಡಲಿ, ಏನು ಕತೆ ಬ್ರಹ್ಮ, ಏನೋ ಮಾತಾಡ್ಬಿಡ್ತೀಯ, ಚಿಕ್ಕ ಹುಡುಗ ನೀನು, ಹುಡುಗರ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಹಿಂಗೇನೆ, ಯಾಕೆ ನೀನು ಈ ತರ ಮಾತಾಡಬೇಕು, ಎಲ್ಲಿಂದ ತರಲಿ ದುಡ್ಡು ಅಂದ. ವರ್ಷಾಣ ಮಗಿದಂತ ತಗದಮ್ಮೆ ಕಾರಣೇಂಗೋ, ನಾನು ವೈಕುಂಠ ಲೋಕ ಬಿಟ್ಟುಕೊಂಡು ಈ ಕಾಡಲ್ಲಿ ಅಲದಾಡಿ ಎಲ್ಲೋ ಹುತ್ತದಲ್ಲಿ ಇದ್ದು ಅಲ್ಲಿಂದ ತಲೆ ಓಡಿಸ್ಕೊಂಡು 108 ಪಡಬಾರದ ಕಷ್ಟ ಪಡ್ಕೊಂಡು ನಾನು ಬಂದ್ರೆ ಮದುವೆ ಮಾಡ್ಕೊಡೋದು ದುಡ್ಡಿಲ್ಲ ಅಂತ ಅಂದ್ರೆ ಇಷ್ಟು ಜನಕ್ಕೂ ಎಷ್ಟು ಜನ, 10 ಜನನ 20 ಜನ ಅಂದ್ರೆ ಏನೋ ಮಾಡ್ಬಿಡ್ಬೋದು, ಅಡ್ಜಸ್ಟ್ ಮಾಡ್ಬಿಡ್ಬೋದು. 333 ಕೋಟಿ ಇಲ್ಲಿಂದ ತರಲಿ ಇಂದ. ಶೋಕವ್ಯ ಮಚನಂತಾತ ಮಮ ಬಾಲಸ್ಯ ಮಾಧವ ವಿವಾಹಕರಣೇ ದೇವ ತಥಾ ಪವನ ಕರ್ಮಣಿ ಪ್ರಾರಬ್ಧಸ್ಯಂತ ಪರ್ಯಂತಂ ಯೋಹೇ ಯತ್ನಂ ಸಮಾಚರೇತ್. ರುದ್ರದೇವರಂತಾರೆ, ಸ್ವಾಮಿ ಹಿರಿಯರು ಹೀಗೆ ಹೇಳ್ತಾರೆ ಎಂದ, ನಿಂದೇನು ಹೇಳ್ಬಿಡಪ್ಪ ಅಂದ ಸ್ವಾಮಿ. ಏನ್ ಹೇಳ್ತಾರಪ್ಪ ರುದ್ರ ಅಂದ. ಅಂತಾನೆ, ವಿವಾಹಕರಣೆ ಮದುವೆ ಮಾಡಬೇಕು ಅಂತ ಹೊರಟಾಗ, ಮನೆ ಕಟ್ತೀನಿ ಅಂತ ಹೊರಟಾಗ ಯಾವ ಕಾರಣಕ್ಕೂ ಪ್ರಾರಂಭ ಮಾಡಿದ್ದನ್ನ ಮುಗಿಸಬೇಕು, ಮುಗಿಸದೇ ಇದ್ರೆ ಅಂತವನು ವೀರ ಅಲ್ಲ ಅಂತ ಕರೀತಾ ಇದ್ದ. ಪ್ರಾರಬ್ಧಸ್ಯ ಅಂತಗಾಮಿ ಯೋಹಿ ಯತ್ನಂ ಸಮಾಚರೇ, ಅವನೇ ಶ್ರೇಷ್ಠನಾದವನು. ಸ ಪುಮಾಂತಿ ವಿಘ್ನೇಯೋ ನರಲೋಕೆ ನರೇಶ್ವರ ಸಂಪತ್ಯ ಸರ್ವಸಂಹಾರ ಶುಭ ಕಾರ್ಯೇಶು ಪುಷ್ಕಲಾಹ. ಆಗ ಭಗವಂತ ಅಂತಾನೆ, ಸಭಾಯಾಂ ಕಿಮಿದಂ ಪ್ರೋಕ್ತಂ ಪೌರುಷೇಣ ವಚಶಿವ. ಇಷ್ಟು ತುಂಬಿದ ಸಭೆಯಲ್ಲಿ ಏನೇನೋ ಮಾತನಾಡ್ತೀಯಲ್ಲೋ ರುದ್ರ, ಗೋವಾತಿ ನೋಡದಾಸ್ತಿ ವಿವಾಹಸ್ಯಾತ ಪುಷ್ಕಲಂ. ನನಗೆ ಯಾರಿವತ್ತು ಸಾಲ ಕೊಡ್ತಾರೆ, ಯಾರಿವತ್ತು ಪುಷ್ಕಲವಾಗಿರ್ತಕ್ಕಂಥ ವಿವಾಹವನ್ನು ಮಾಡಿಕೊಡ್ತಾರೆ, ಎಲ್ಲಿದ್ದಾರೆ ಎಂದ. ನಿಮಿತ್ತಂ ವರ್ತತೆ ಕಿಂಚಿತ್ ಇದೇ ಧನಾಧಿಪ ಇತ್ತೇವ ಮುಕ್ತೋ ಧನದಃ ಪಿತಾಮಹ ಸಮನ್ವಿತಃ. ಭಗವಂತ ವಿಚಾರ ಮಾಡಿದ, ಕುಬೇರನನ್ನ ಸ್ಮರಣೆ ಮಾಡೋಣ ಅಂತ ಕುಬೇರನನ್ನ ಕರೀತಾ ಇದ್ದಾನೆ. ಸಾಧಯಸ್ವ ಮಹಾಭಾಗ ಏಕಾಂತೆ ಸ್ವಾಮಿ ತೀರ್ಥಸ್ಯ. ಸಪರೇಟ್ ಆಗಿ ಕರೆದ, ಎಲ್ಲರ ಹತ್ರ ಕರೀಲಿಲ್ಲ. ಸ್ವಲ್ಪ ಸಾಲ ಮಾಡಬೇಕು ಅಂತಿದ್ದೇನೆ ಕುಬೇರ, ಸ್ವಲ್ಪ ನನ್ನ ಹತ್ರ ಕೆಲಸ ಇದೆ, ಸ್ವಾಮಿ ಪುಷ್ಕರನ ತೀರ್ಥ ಅಂದ. ಸಾಧಯಸ್ವ ಮಹಾಭಾಗ ಕಲ್ಯಾಣಂ ಮೇ ಕಲೋ ಯುಗೆ ದತ್ವಾ ಧನಂ ಯಾವದುಕ್ತಂ ಪುತ್ರೇಣ ನಿರ್ವಾಹನ ವಾಸುದೇವ ಶ್ರುತ್ವಾ ವಸುಪಾಲೋ ಅಪರವೀಜಿತಂ. ಸ್ವಾಮಿ ಪುಷ್ಕರನ ತೀರದ ಪಶ್ಚಿಮ ದಿಗ್ಭಾಗದಲ್ಲಿರ್ತಕ್ಕಂತಹ ಅಶ್ವತ್ಥ ವೃಕ್ಷದ ಸನ್ನಿಧಿಗೆ ಹೋಗಿ ಮಾತನಾಡ್ತಾ ಇದ್ದಾರೆ. ಕುಬೇರನನ್ನ ಕೇಳ್ತಾ ಇದ್ದಾನೆ ಭಗವಂತ, ನೋಡಪ್ಪ, ಆ ಬ್ರಹ್ಮದೇವರು ಎಷ್ಟು ಕೇಳ್ತಾರೋ ಅಷ್ಟು ಹಣವನ್ನು ಕೊಟ್ಟು ಬಿಡು, ಈ ಕಲಿಯುಗ ಮುಗಿಯುವಷ್ಟು ತೀರಿಸ್ತೀನಿ ಇಂದ. ತ್ವದಧೀನಂ ದೇವಂ ಸರ್ವಂ ಜಗದೇ ಚರಾಚರಂ ಬಹೂನಾಂ ಜೀವರಾಶೀನಾಂ ಮಧ್ಯೇಕೋಹಂ ಜಗತ್ಪದೇ. ಸ್ವಾಮಿ, ಅನಂತವಾದ ಜೀವರಾಶಿಗಳಲ್ಲಿ ನಾನೂ ಒಬ್ಬ ಯಕ್ಕಶ್ಚಿತ್ ಜೀವಿ,
ನಿನ್ನ ಅಧೀನನಾಗಿರ್ತಕ್ಕಂಥ ದಾಸ ನಾನು, ನಿನಗೆ ನಾನೇನು ಕೊಡಬಲ್ಲೆ ಎಂದ ಸ್ವಾಮಿ. ಭಗವಂತ ಅಂತಾನೆ, ನೋಡು ನಾವು ಇಲ್ಲಿ ಬಂದಿರೋದು ನಾಟಕ ಆಡಕ್ಕೆ, ನಾಟಕದಲ್ಲಿ ನೀನೆಲ್ಲ ನಿಜವಾದ ಪಾತ್ರ ಎಲ್ಲ ಹೇಳ್ಬೇಡ, ನಿಂಗೇನಿದೆ ಆಕ್ಟಿಂಗು ನೀನ್ ಡೈಲಾಗ್ ಮಾತ್ರ ಹೇಳು ಅಂದ ಸ್ವಾಮಿ. ಅದಕ್ಕೆ ಹೇಳ್ತಾ ಇದ್ದಾನೆ, ಏಕಸ್ಮಿನ್ ಬ್ರಹ್ಮ ದಿವಸೇ ಅವತಾರಸ್ಪೃತಃ ಮಮಾವತಾರ ಸಮಯೇ ನಾನಯಾಮಿತನಂ ಗೃಹಾತ್ ಭೂಗತಂ ಸುಖನಂ ರಾಜನೈವ ನಿಶ್ಯಾಮಂ ಗೃಹಂ ಯಥಾ ಯೋಗಂ ಯಥಾ ಕಾಲಂ ಯಥಾ ದೇಶಂ ಯಥಾ ವಿಗಃ. ಅದರಿಂದ ಯುಗಾನುಸಾರಿಯಾಗಿ ನಾನು ಯಾವ ಕಾರಣಕ್ಕೂ ವೈಕುಂಠ ಲೋಕದಿಂದ ಹಣವನ್ನು ತರ್ತಕ್ಕಂಥವನಲ್ಲ, ಇವತ್ತು ತಂದೂ ಇಲ್ಲ, ಆದ್ರೆ ನಿನ್ನ ಕೊಡ್ತಕ್ಕಂಥವನಾಗು ಅಂತ ಹೇಳಿಬಿಟ್ಟ. ಆಗ ಬ್ರಹ್ಮದೇವರ ಒಂದು ವಾಕ್ಯದಂತೆ ಸಾಲ ಪತ್ರವನ್ನು ಬರೆಸ್ಕೋತಾ ಇದ್ದಾರೆ. ಅಂದ್ರೆ ಲೋಕದಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅಂತ ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಋಣಗ್ರಾಹಿ ಶ್ರೀನಿವಾಸ, ಋಣವನ್ನ ತೆಗೆದುಕೊಳ್ಳತಕ್ಕಂಥವನು ಶ್ರೀನಿವಾಸ. ಧನದಾಯಿ ಧನೇಶ್ವರ, ಕೊಡ್ತಕ್ಕಂಥವನು ಕುಬೇರ. ಆತ್ಮಕಾರ್ಯ ನಿಮಿತ್ತಂತೂ ಕಲ್ಯಾಣಾರ್ಥಂ ಕುಲಯೋಗೆ, ಕಾರಣ ಏನು? ಕಲ್ಯಾಣಾರ್ಥ. ವೈಶಾಖೇ ಶುಕ್ಲ ಸಪ್ತಮ್ಯಾಂ, ಡೇಟ್ ಏನು? ವೈಶಾಖ ಶುಕ್ಲ ಸಪ್ತಮಿ ವಿಲಂಬಿ ನಾಮ ಸಂವತ್ಸರ. ನಿಷ್ಕಾಣ ರಮಮುದ್ರಾಣ ಲಕ್ಷಾಣಾಂ ಚತುರ್ದಶ, 14 ಲಕ್ಷ ನಿಷ್ಕ. ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿ ಗ್ರಹಣ ಕಾರಣ ಸವೃದ್ಧಿಂ ಕೃತಾ ಮೂಲಂ ಸ್ವೀಕೃತಂ ಚಕ್ರಪಾಣಿನ, ಸ್ವೀಕಾರ ಮಾಡದ ಅಂತ ಸೈನ್ ಹಾಕಿದರು. ಅದಕ್ಕೆ ಸಾಕ್ಷಿಯಾಗಿ ಅಶ್ವತ್ಥ ವೃಕ್ಷ ಬ್ರಹ್ಮ ರುದ್ರರು ಸಾಕ್ಷಿ ಸೈನ್ ಹಾಕ್ತಾ ಇದ್ದಾರೆ. ಎಲ್ಲ ಆಯ್ತು. ಭಗವಂತ ಅಂದ, ಇನ್ನೇನಪ್ಪಾ ದುಡ್ಡು ಬಂತಲ್ಲ, ತರಿಸ್ಬಿಡಿ ಕಿರಾಣಿ ಅಂತ. ಆನೇಯತಾಂ ತಂಡುಲಂಚ ಪ್ರಸ್ಥಮೂಲಂ ಧನೇಶ್ವರ ಮಾಷಾದಿಕಂ ಮುದ್ಗಾದೀನ್ ಗೋಧೂಮಾಂಶ ಸಮಾನಯ, ತಂದುಬಿಡ್ರಿ. ಏನು? ಉದ್ದು, ಹೆಸರುಬೇಳೆ, ತೊಗರಿಬೇಳೆ, ಬೆಲ್ಲ, ಎಣ್ಣೆ, ಜೇನುತುಪ್ಪ, ಹಾಲು, ಸಕ್ಕರೆ, ತುಪ್ಪ, ಮೊಸರು ಎಲ್ಲ ತಂದು ಹಾಕ್ಬಿಡಿ ಎಂದರು. ತರ್ತಕ್ಕಂಥವರಾಗಿದ್ದಾನೆ. ತತ್ಪ್ರಸಾದೇನು ಗೋವಿಂದ ಸರ್ವಂ ಶುಚೀಕೃತಂ ಮಯ ಪಾಕಾರ್ಥಂ ಪುಂಡರೀಕಾಕ್ಷ ನಿಯುಂಕ್ಷ ಅಗ್ನಿಮತಃ ಪರಂ. ಸ್ವಾಮಿ ಎಲ್ಲವನ್ನು ತಂದು ಹಾಕಿದ್ದೇವೆ, ಅಡುಗೆ ಮಾಡೋದೊಂದು ಬಾಕಿ ಎಂದ. ಆಗ ಅಗ್ನಿಯನ್ನು ಕರೀತಾ ಇದ್ದಾನೆ ಭಗವಂತ. ಕ್ಷಣಾತ್ ಭಕ್ಷಾನ್ನ ಶಾಖಾದಿ ಕುರು ಸ್ವಾಹ ಸಮನ್ವಿತಃ, ಒಂದು ಕ್ಷಣದಲ್ಲಿ ಎಲ್ಲ ಅಡಿಗೆ ಸಿದ್ಧ ಆಗಬೇಕು ಅಂತ ಅಗ್ನಿಯನ್ನು ಕರೆದು ಹೇಳ್ತಾ ಇದ್ದಾನೆ. ಅಗ್ನಿಯಿಂದ ಸ್ವಲ್ಪ ತಲೆ ಕರೆಸ್ಕೊಂಡಂಗೆ, ಯಾಕೋ ಹಾಗೆ ಮಾಡ್ತಾ ಇದೀನಿ ಎಂದ. ಸ್ವಾಮಿ ನೀನೇನೋ ಅಡಿಗೆ ಮಾಡು ಅಂದ್ಬಿಟ್ಟು ಬೇಕಾದಷ್ಟು ಕಿರಾಣಿ ತಂದುಬಿಟ್ಟು ಪಾತ್ರ ಇಲ್ಲಿ ಎಂದ. ಭಗವಂತ ಅಂತಾನಲ್ಲ, ಭವತಾಂ ಭವನೇತಾತ ಕಿಂಚಿತ್ ಜಾತೆ ಮಹೋತ್ಸವೇ, ನಿಮ್ಮ ಮನೇಲಿ ಏನಾದ್ರೂ ಕಾರ್ಯಕ್ರಮ ಇದ್ರೆ ಏನಾದ್ರೂ ಮಾಡ್ಕೊಂಡು ಸಜ್ಜು ಮಾಡ್ಕೊಂಡು ಬಿಡ್ತೀರಾ, ದೇವರ ಕಾರ್ಯ ಅಂದ್ರೆ ಏನೋ ನಿಮಗೆ ವಿಘ್ನ ಬಂದ್ಬಿಡುತ್ತಲ್ವಾ ಅಂತ ಸ್ವಾಮಿ. ಭಗವಂತನ ಕಾರ್ಯ ಅಂದ್ರೆ ಏನಾದ್ರೂ ಒಂದು ಕಾರಣ, ನಮ್ ಸ್ಕೂಲಲ್ಲಿ ರಜೆ ಕೊಡಲ್ಲ, ನಮ್ಗೆಲ್ಲೋ ಹೋಗ್ಬೇಕು, ಅದೇನೋ ಮಾಡ್ಬೇಕು, ಬರಕ್ಕಾಗಲ್ಲ, ಸತ್ಯನಾರಾಯಣ ಪೂಜೆಗೆ ಅಂದ್ರೆ ಇದು ಬರ್ತ್ಡೇ ಪಾರ್ಟಿ ಅಂದ್ರೆ ಏನಾದ್ರೂ ಮಾಡ್ಕೊಂಡು ಸಜ್ಜು ಮಾಡ್ಕೊಂಡ್ಬಿಡ್ತೀವಲ್ಲ, ಹಾಗಂತ ಇದ್ದಾರೆ. ನಿನ್ನ ಕೆಲಸ ಅಂದ್ರೆ ಏನಾದ್ರೂ ಮಾಡ್ಕೊಂಡ್ಬಿಡ್ತೀರಾ, ಭಗವಂತನ ಕಾರ್ಯ ಅಂದ್ರೆ ಸ್ವಲ್ಪ ಎಡಬಟ್ಟು ಅಂತ. ಮಮ ಕಲ್ಯಾಣ ಸಮಯೇ ಭಾಂಡವೇ ಕನ್ನ ದೃಶ್ಯತೆ ದೈವಮೇವ ಪರಂ ಮನ್ಯೆ ಸರ್ವೇಶಾಂ ಸರ್ವದಾದನೆ. ಭಗವಂತನೇ ಇದಕ್ಕೆ ದಾರಿ ತೋರಿಸಬೇಕು ಅಂದ ಸ್ವಾಮಿ. ಅದಕ್ಕಂತಾನೆ, ಒಂದು ಕೆಲಸ ಮಾಡು, ಉಪಾಯಂ ಶೃಣು, ಉಪಾಯವನ್ನು ಹೇಳ್ತೇನೆ ಕೇಳು. ಅನ್ನಂ ಸ್ವಾಮಿ ಸರೋ ಮಧ್ಯೆ ಸೂಪಂ ಪಾಪ ವಿನಾಶನೆ ವಿಯದ್ ಗಂಗಾ ಜಲೇವನ್ನೇ ಪರಮಾನ್ನಂ ಗುಣಾನ್ವಿತಂ ದೇವತೀರ್ಥೆ ಶಾಖಮಗ್ನೆ ತುಂಬುತೀರ್ಥೆ ಧೃತಂ ತಥಾ ಕುಮಾರ ಧಾರಿಕಾ ತೀರ್ಥೆ ಭಕ್ಷಾಣಿ ವಿವಿಧಾನಿ ಚ ಪಾಂಡುತೀರ್ಥೆ ಚ ಕೃತ್ಯಸ್ಥಂ ಚಿಂತನೆ ರಸ ಉತ್ತಮಃ ವ್ಯಂಜನಾನಿ ತೀರ್ಥೇಷು ಕಂದಮೂಲ ಫಲೈರಪಿ ಕ್ರಿಯತಾಂ ಲೇಖಪೇಯಾನಿ ತೀರ್ಥೇಷು ನೇಷು ಪಾವಕಾನ್ ವಾಸುದೇವಸ್ಯ ವಾಕ್ಯಾನಿ ದೃಶಂಸು ಮಹರ್ಷಯಃ. ಹೇಳ್ತಾ ಇದ್ದಾನೆ, ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಅನ್ನ ಮಾಡಿಬಿಡು ಅಂತ. ಏನು ತೀರ್ಥಕ್ಕೆ ಅನ್ನ ಅಂದ್ರೆ ಅಷ್ಟು ಜನಕ್ಕೆ ಆಗಬೇಕಲ್ಲ, ಅದನ್ನ ಅನ್ನವನ್ನ ಮಾಡು. ತೊವೆಯನ್ನ ಪಾಪ ವಿನಾಶಿನಿ ತೀರ್ಥದಲ್ಲಿ ಮಾಡು, ಪರಮಾನ್ನವನ್ನ ಆಕಾಶಗಂಗಾ ತೀರ್ಥದಲ್ಲಿ, ಪಲ್ಯಗಳನ್ನ ದೇವತೀರ್ಥದಲ್ಲಿ, ತುಪ್ಪಗಳನ್ನ ತುಂಬೂರು ತೀರ್ಥದಲ್ಲಿ ಹಾಕ್ಬಿಡು ಅಂದ. ಏನು ತುಪ್ಪ, ತುಂಬೂರು ತೀರ್ಥ ತುಂಬಾ ತುಪ್ಪ ಅಂದರು. ಒಂದು ತುಂಬೂರು ತೀರ್ಥದ ಒಂದೊಂದು ಕುಂಡ 10 ಆನೆಗಳಷ್ಟು ಆಳ ಅಂದರು. ಅಂತಂತ ಅಷ್ಟು ಆಳದಲ್ಲಿರ್ತಕ್ಕಂತಹ ಪಾತ್ರಗಳಲ್ಲಿ ತುಪ್ಪ ತರಿಸಿಬಿಟ್ಟಿದ್ದಾರೆ ಅಂತಂದ್ದಾರೆ. ಉಪ್ಪಿನಕಾಯಿ, ಇತರವಾದ ತೀರ್ಥಗಳು, ಗೆಡ್ಡೆ, ಗೆಣಸು, ಪಲ್ಯಗಳು, ಶಾಖಗಳು, ಲೇಖಿಗಳು, ಕುಡಿತಕ್ಕಂಥ ಪಾನಕಗಳು, ಮಜ್ಜಿಗೆಗಳು, ತೀರ್ಥಗಳು ಎಲ್ಲ ಕಡೆಯಲ್ಲೂ ಎಷ್ಟಿದೆ? 66 ಕೋಟಿ ತೀರ್ಥ ಇದೆ. ಎಲ್ಲಿ ಬೇಕಾದ್ರೂ ಮಾಡ್ಕೊಂಡು ಸ್ವಾಮಿ. ದಧ್ಯೋದನತಿಲಾನ್ನೇಶ ಪರಮಾನ್ನಮಧುಸ್ರವಂ ಆಶಾಕೂಪ ಕುಡಾಕೂಪ ಶಾಖದ್ವೈಮತಃ ಪರಂ ತದಂತ್ರಣಿ ರಸೋಪೇತಂ ಕೂಷ್ಮಾಂಡಂ ಸುಖಪೂರಿತಂ ಕಂದಮೂಲಕರಂ ಚಾರಿ ಭಕ್ಷ್ಯಾಕಾರೇಣ ಕಾರಿತಂ. ಹುಳಿ, ಉಪ್ಪು, ಖಾರದಂತಿರತಕ್ಕಂಥ ಕುಂಬಳಕಾಯಿ ಹುಳಿ ಮಾಡದ ತೋವೆ, ಪಲ್ಯಗಳು, ಗೆಡ್ಡೆ ಗೆಣಸು, ಪಲ್ಯಗಳು, ಭಕ್ಷ್ಯಗಳು ಎಲ್ಲ ಸಿದ್ಧ ಮಾಡಿಬಿಟ್ಟಿದ್ದಾನೆ ಅಗ್ನಿ. ಅಗ್ನಿವಾಣಿಂ ಸಮಾಕರಣ್ಯ ಶ್ರೀನಿವಾಸೋ ನಿರಾಮಯಃ ಸಂಪ್ರೇಷೇಕ್ಷರ ವಸುತಂ ಷಣ್ಮುಖಂ ಮಿಥಿಲೇಶ್ವರ ದೇವಾಶ್ವಿನಕಟಂ ತಸ್ಯ ಪಾಕಸ್ಥಾನಸ್ಯ ಭೇಜಿದೆ ವಿಭಜ್ಯ ವಿಪ್ರಾನ್ ವಿಧವತ್ ಶಂಭುಸ್ತೇಷಾಂ ಪೃಥಕ್ ಪೃಥಕ್. ಆಗ ರುದ್ರದೇವರು ಪೃಥಕ್ ಪೃಥಕ್ಕಾಗಿ ಪಂಕ್ತಿಗಳನ್ನ ಬೇರೆ ಬೇರೆ ಮಾಡತಕ್ಕಂಥವನಾಗಿದ್ದಾನೆ. ಪಂಕ್ತಿಂಶ್ಚಕಾರಯಾಮಾಸ ತಾರತಮ್ಯಾನುಸಾರತಃ, ಪಂಕ್ತಿಯನ್ನು ತಾರತಮ್ಯಾನುಸಾರವಾಗಿ ಮಾಡಿದ. ದೊಡ್ಡ ಮಡಿಯವರು ಬೇರೆ, ಅದಕ್ಕಿಂತ ಸ್ವಲ್ಪ ಮಡಿಯವರು ಬೇರೆ, ಮೊಗಟಾದವರು ಬೇರೆ, ಒದ್ದೆ ಉಡ್ಕೊಂಡು ಬಂದಿರೋರು ಬೇರೆ, ಸ್ನಾನ ಮಾಡ್ಕೊಂಡ್ ಬಂದಿರೋರು ಬೇರೆ, ಬಾವಿ ಸ್ನಾನದವರು ಬೇರೆ, ಅವಗಾಹನ ಸ್ನಾನದವರು ಬೇರೆ, ಹಾಗೆ ಬೇರೆ 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 ಕೂಡಿಸ್ತಕ್ಕಂಥವನಾಗಿದ್ದಾನೆ. ಎಲ್ಲಿವರೆಗಾಯ್ತು? ಪಾಂಡುತೀರ್ಥಂ ಸಮಾರಭ್ಯ, ಪಾಂಡು ತೀರ್ಥದಿಂದ ಹಿಡಿದುಕೊಂಡು ಶ್ರೀಶೈಲದವರೆಗೂ ಪಂಕ್ತಿ ಇದೆ. ಅಷ್ಟು
ಕರ್ನಾಟಕ ದೇಶದಿಂದ ಹಿಡಿದು ಕಾಶಿಯವರೆಗೂ ಅಂತಾರೆ ವ್ಯಾಸವಿಠಲರು. ಅಷ್ಟು ಜನರು ಕೂಡ ಬಂದು ಸೇರಿರ್ತಕ್ಕಂಥವರಾಗಿದ್ದಾರೆ. ದೇವಾಷ್ಟನಿಗಡಿ ಭೂತ ತಸ್ಮಿನ್ ಕೃಷ್ಣ ಮಹೋತ್ಸವೇ. ಭಗವಂತ ಅಂದ, ಎಲ್ಲ ಆಗೋಗಿದೆ ಎಂದ ಅಗ್ನಿ. ನೋಡು, ಎಲ್ಲ ಆಗಿದೆ ಸರಿ, ಅನರ್ಪಿತ ಅನ್ನಂಭೋಪುತ್ರ ನೈವದೇ ಒಂದು ಜನ್ಮನ ಅನರ್ಪಿತವಾಗಿರ್ತಕ್ಕಂಥ ಅನ್ನವನ್ನು ಕೊಡಬಾರದಪ್ಪ. ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತ ಬ್ರಹ್ಮದೇವರು. ಇನ್ಯಾರಿಗೆ? ಅಹೋಬಲ ನರಸಿಂಹಸ್ಯ ಪೂಜಾಂ ಕೃತ್ವಾ ನಿವೇದಯ. ಅಹೋಬಲ ನರಸಿಂಹಸ್ಯ ಮಹಾಬಲೋಪಾಶ್ರಿತಾ. ಅಹೋಬಲ ನರಸಿಂಹನ್ಗೆ ಮಾಡಿಬಿಡು ಅಂದ್ರು. ಯಾಕೆ ಎಂದ ಬ್ರಹ್ಮದೇವರು. ಯಾಕೆ ಅಂದ್ರೆ ಶ್ರೀನಿವಾಸ ದೇವರು ಹೇಳ್ತಾ ಇದ್ದಾರೆ, ನೋಡಪ್ಪ, ಕೆಲವು ಜ್ಞಾನಿಗಳೇನ್ ಮಾಡ್ತಾರೆ, ಅಲ್ಲ ಎಷ್ಟು ಜನ ಬಂದಿದ್ದಾರೆ, ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಬಂದಿದ್ದಾರೆ. ಜ್ಞಾನಿಗಳೇನ್ ಮಾಡ್ತಾರೆ, ಅವರ ಬಿಂಬಕ್ಕೆ ಸಮರ್ಪಣೆ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದ್ ತರ ಬಿಂಬ ಇರುತ್ತೆ. ಪುರಂದರ ವಿಠಲ ಅನ್ನೋದೊಂದು ಬಿಂಬ, ಗೋಪಾಲ ವಿಠಲ ಅನ್ನೋದೊಂದು ಬಿಂಬ. ಹಾಗೂ ಬಿಂಬರೂಪಿ ವಿಠಲ ಆಗಿರಬಹುದು, ನಾರಾಯಣ ಆಗಿರಬಹುದು, ಕೇಶವ ಆಗಿರಬಹುದು, ನಾನಾ ರೀತಿಯಾದ ರೂಪಗಳಿಂದ ಕೂಡಿದ ಬಿಂಬರೂಪಿ ಆಗಿರಬಹುದು. ಅವರವರ ಬಿಂಬರೂಪಕ್ಕೆ ನೈವೇದ್ಯ ಆಗಿಲ್ಲ ಅಂತ ಊಟ ಮಾಡೋದು ಬಿಡಬಾರದು. ಅದಕ್ಕೆ ಭಗವಂತ ಏನ್ ಮಾಡಿದ, ಎಲ್ಲರ ಬಿಂಬಕ್ಕೂ ಅರ್ಪಣೆ ಆಗತಕ್ಕಂತ ಸ್ಥೂಲ ಬಿಂಬ ನರಸಿಂಹ. ನರಸಿಂಹ ಸಮರ್ಪಣೆ ಮಾಡಿಬಿಟ್ರೆ ಎಲ್ಲರೂ ಊಟ ಮಾಡ್ತಾರೆ, ಏನು ಕಿರಿಕಿರಿ ತೆಗೆಯಲ್ಲ. ಆದ್ದರಿಂದ ನರಸಿಂಹನಿಗೆ ಸಮರ್ಪಣೆ ಮಾಡುವುದು ಸ್ವಾಮಿ ಹೇಳ್ತಕ್ಕಂಥವನಾಗಿದ್ದಾನೆ. ನರಸಿಂಹದೇವರಿಗೆ ಸಮರ್ಪಣೆ ಮಾಡಿಬಿಟ್ರು. ಬ್ರಹ್ಮಾಚಕಾರ ಸರ್ವೇಶ ಮುನೀನಾಭಿ ಸಮ್ಮತಂ ವೈಶ್ವದೇವ ಕೃತ್ವ ದೇವಾನಾರ್ಚನಂ ತಥಾ. ವೈಶ್ವದೇವ ಮಾಡದೇ ಇರತಕ್ಕಂಥ ಅನ್ನವನ್ನು ಮಾಡಬಾರದು ಅಂತ ವೈಶ್ವದೇವವನ್ನು ಮಾಡತಕ್ಕಂಥವನಾಗಿದ್ದಾನೆ ಬ್ರಹ್ಮ. ಗೃಹಾನಾರಾಧಗೆ ದೇವೋ ನವಮಂತ್ರಾದಿ ಪೂರ್ವಕಂ ನನಾಮಾನಂದಂ ಪೂರ್ಣೋ ಭಗವಾನ್ ಲೌಕಿಕೀತನೋ. ಎಲ್ಲರನ್ನು ಕೂಡಿಸಿಬಿಟ್ಟ. ಲವಣಂತು ಸಮಾರಭ್ಯ, ಉಪ್ಪಿನಿಂದ ಹಿಡಿದು ವೃತಾಂತಂ ತುಪ್ಪದವರೆಗೂ ಕೂಡ ಎಲ್ಲವನ್ನ ಪರಿವೇಶಂ ಬಡಿಸತಕ್ಕಂಥವರಾಗಿದ್ದಾರೆ. ಇತ್ತಂ ಕೃಷ್ಣಾರ್ಪಣಂ ಚಕ್ರೇ ಶ್ರೀ ನರಸಿಂಹಾಯ ವಿಷ್ಣವೇ ಕಶ್ಯಪಾದಷ್ಟ ಗೋವಿಂದೋ ಋಷಭ್ರವಿ ಕೃಷ್ಣಾರ್ಪಣ ಅಂದ ಸ್ವಾಮಿ. ಎಲ್ಲರೂ ಊಟ ಮಾಡಿ ಎಂದ. ದಾರಿಗೆ ಬರ್ತಾ ಇದ್ದಾನೆ, ಪಂಕ್ತಿ ಪಂಕ್ತಿಗೆ ಬಂದು ಕೇಳ್ತಾ ಇದ್ದಾನೆ, ಸ್ವಾಮಿ ಕಶ್ಯಪರೇ ವಸಿಷ್ಠರೇ ರುದ್ರದೇವರೇ ಎಂದ. ಎಲ್ಲರ ಕಡೆಯಲ್ಲೂ ಬರ್ತಾ ಇದ್ದಾನೆ. ಪಂಕ್ತಿ ಪಂಕ್ತಿಗೆ ಬಂದು ಏನ್ ಕೇಳಿರ್ತಾ, ಸ್ವಾಮಿ ನಾನು ಏನು ಅಡಿಗೆ ಮಾಡಿಲ್ಲ, ಬರೀ ಅನ್ನ ಗುಡಸಾರ ಮಾಡಿದ್ದೀನಿ, ದಯವಿಟ್ಟು ಸ್ವೀಕಾರ ಮಾಡಿ ಎಂದ. ಮಾಡಿಸಿದ್ದೇನೋ ಭಕ್ಷ್ಯ ಭೋಜ್ಯಗಳು ಬೇಕಾದಷ್ಟು ಮಾಡಿಸಿಬಿಟ್ಟಿದ್ದಾನೆ ಸ್ವಾಮಿ. ಅದನ್ನು ಮಾತಾಡ್ತಾ ಇರೋದೇನು, ಸ್ವಾಮಿ ಏನೂ ಮಾಡಿಸಿಲ್ಲ, ಅನ್ನ ಗುಡಸಾರು ಮಾಡಿಸಿದ್ದೀವಿ ಎಂದ. ಇದು ವಿನಯವನ್ನು ತೋರಿಸಬೇಕು, ಮಾಡತಕ್ಕಂತಹ ಯಜಮಾನ ಹೇಗಿರಬೇಕು ಅಂತ ಲೋಕ ಶಿಕ್ಷಣೆಯನ್ನು ತೋರಿಸ್ತಾ ಇದ್ದಾನೆ. ನಾವಾಗಿದ್ರೆ ಏನ್ ಮಾಡ್ತಾ ಇದ್ದೀವಿ, ಬ್ರಾಹ್ಮಣ ಗತಿ ಕಟ್ಕೊಂಡ್ ಬಂದಿದ್ದಾನೆ, ತಿನ್ನಿ 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 ಚೆನ್ನಾಗಿ ತಿನ್ನಿ ಅಂತಿದ್ವಿ. ಅಂದ್ರೆ ಅವನು ಯಾವತ್ತು ನೋಡೇ ಇಲ್ವೇನೋ ಅಲ್ವಾ, ನೀವು ಮಾಡಿರೋ ಮಂಡಿಗೆ, ನೀವು ಮಾಡಿರೋ ಶಾವಿಗೆ ಅಲ್ವಾ ಅವತ್ತೇ ನೋಡ್ತಾ ಇದ್ದೇನೇನೋ ಅನ್ನೋ ತರ ಬ್ರಾಹ್ಮಣರಿಗೆ ಹೇಗೆ ಗೌರವ ಕೊಡಬೇಕು ಅಂತ ಭಗವಂತ ತೋರಿಸ್ತಾ ಇದ್ದಾನೆ. ಪ್ರಾರ್ಥನಾಂ ಬ್ರಾಹ್ಮಣಾನಂತೂ ಕೃತವಾನ್ ಪ್ರಾಕೃತೋಗಥ ವಾಸುದೇವವತ ಶ್ರುತ್ವಾ ವಾಕ್ಯಮಾವೃಮಹೀಸುರಾ. ಋಷಿಗಳೆಲ್ಲ ಹೇಳ್ತಾರೆ, ತವಾನ ಅಮೃತ ಪ್ರಖ್ಯ ಮುಕ್ತಿ ಮಾರ್ಗಸ್ಯ ಸಾಧನಂ. ಭಗವಂತ ನಿನಗೆ ಅರ್ಪಣೆ ಮಾಡಿದ ನೈವೇದ್ಯವೇನೇ ಮುಕ್ತಿ ಮಾರ್ಗಕ್ಕೆ ಸೋಪಾನ ಆಗಬೇಕಾದರೆ ನಿನ್ನ ಕೈಯಿಂದ ಮಾಡಿರ್ತಕ್ಕಂತಹ ಅಡಿಗೆ ಇನ್ನೇನಾಗಬೇಡ ಅಂತ ಋಷಿಗಳು. ಆದ್ದರಿಂದ ಅಭಿನಂದನ ವಿದ್ಧಂತೆ ಸುಸಂತುಷ್ಟಾವಂಗತ ಭೋಜನಾನಂತರಂ ರಾಜನ್ ಬ್ರಾಹ್ಮಣಾನಾಮಕರತಃ. ಭೋಜನ ಎಲ್ಲ ಆದ ಮೇಲೆ ಎಲ್ಲರಿಗೂ ಕೂಡ ದಕ್ಷಿಣೆ ಕೊಟ್ಟ. ಅದರಲ್ಲೂ ತಾರತಮ್ಯ ಮಾಡಿದ ಸ್ವಾಮಿ. ಏನ್ ತಾರತಮ್ಯ ಅಲ್ಲ ಹೇಳ್ತಾ ಇದ್ದಾರೆ. ವೇದವನ್ನು ಕಲಿತಿರ್ತಕ್ಕಂಥವನಿಗೆ ತಾಂಬೂಲಂ ದಕ್ಷಿಣಾಂ ಚೈನ ಪ್ರದತೋ ಭಗವಾನ್ ಹರಿಹಿ ನಿಷ್ಕಂ ದ್ವಿಜಬರಾಣಾಂ ಚ ಚತುರ್ಥಂ ಬ್ರಹ್ಮಚಾರಿಣಾಂ. ವೇದವನ್ನು ಕಲಿತಿರ್ತಕ್ಕಂಥವನಿಗೆ ಹೆಚ್ಚಿಗೆ ದಕ್ಷಿಣೆ, ಶಾಸ್ತ್ರವನ್ನು ಕಲಿತವನಿಗೆ ಸ್ವಲ್ಪ ಕಡಿಮೆ. ವೇದಗಳಿಗೆ ಅಷ್ಟು ಸ್ಥಾನ ಕೊಟ್ಟಿದ್ದಾರೆ. ಆಮೇಲೆ ತರ್ಕ, ಆಮೇಲೆ ಮೀಮಾಂಸಾ, ಎಲ್ಲದಕ್ಕೂ ಕೂಡ ತಾರತಮ್ಯಾನುಸಾರವಾಗಿ ಬ್ರಹ್ಮಚಾರಿಗಳಿಗೆ ಹೆಂಡತಿಯರಿಗೆ ಗಂಡನಿಗೆ ಕೊಟ್ಟಷ್ಟು ಕೊಡಬಾರದು ಅಂತ ಅರ್ಥ. ತದರ್ಥಂ ಅದಕ್ಕೆ ಅರ್ಥ ಹೆಂಡತಿಯರಿಗೆ ಕೊಡ್ತಕ್ಕಂಥವನಾಗಬೇಕು ಅಂತ ಭಗವಂತ ಕೊಡ್ತಕ್ಕಂಥವನಾಗಿದ್ದಾನೆ. ತದಪ್ರಭಾತೆ ವಿಮಲೆ ಶ್ರೀನಿವಾಸ ಸುಧಾಂತತಿ ಗರುಡಂ ಪ್ರೇಷಣಾಸ ಬ್ರಹ್ಮಾಣಂ ಪ್ರತಿ ಭೂಮಿಪಾ. ಬೆಳಿಗ್ಗೆ ಎಲ್ಲ ಆಯ್ತು, ಮಲ್ಕೋಬೇಕಲ್ಲ ರಾತ್ರಿ, ಎಲ್ಲ ಕಡೆಯಲ್ಲಿ ಗುಹೆಗಳೆಲ್ಲ ಮಲಗಿಕೊಂಡಿದ್ದಾರೆ. ಬೆಳಿಗ್ಗೆ ಆಯ್ತು, ಹೇಳ್ತಕ್ಕಂಥವನಾಗಿದ್ದಾನೆ ಸ್ವಾಮಿ. ಬ್ರಹ್ಮದೇವರನ್ನ ಕರೆದು ಬಿಟ್ಟ. ಗರುಡನನ್ನ ಕರಿ, ವಾಹನ ಸಿದ್ಧ ಮಾಡಿಕೋ, ಎಲ್ಲರೂ ಹೊರಡಬೇಕು ಅಂದ್ರು. ಗಚ್ಚತಾಂತಿಕಂ ಬ್ರಹ್ಮನ್ ವಸ್ತ್ರಾಲಂಕಾರ ಭೂಷಿತಃ ಹಂಸಮಾರುಹ್ಯ ಚಂದ್ರಾಭಂ ಗಂತುಂ ರಾಜೇಂದ್ರ ದತ್ತನಂ. ಹಂಸವನ್ನು ಏರಿಕೊಂಡು ಬ್ರಹ್ಮದೇವರು ಬರತಕ್ಕಂಥವರಾಗಿದ್ದಾರೆ. ವಿಚಿತ್ರವಾಗಿರ್ತಕ್ಕಂತಹ ವಾಹನದಲ್ಲಿ ಕುಳಿತುಕೊಳ್ಳತಕ್ಕಂಥವರಾದರು. ಭಗವಂತ ಗರುಡ ವಾಹನನಾಗಿ ಹೊರಡತಕ್ಕಂಥವನಾಗಿದ್ದಾನೆ. ಅನೇಕ ರಥಗಳಲ್ಲಿ ಅನೇಕ ಜನರು ಕುಳಿತುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಅದು ಹೇಗಿತ್ತು ಅಂದ್ರೆ ತೋರಿಸಿಕೊಡ್ತಾರೆ. ಭಾರಂ ಧೃತ ಶಿರಸಿ ಪದ್ಮಾ ಪದ್ಭ್ಯಾಮೇವ ಸಗಚ್ಚತಿ ತಸ್ಮಿನ್ ಕಾಲೇ ಮಹಾರಾಜ ರಥಸ್ಥಾ ಸ್ವರಿಘೋಷಿತಃ ಬಂಧಾನಮರ್ಧಾವಂಚೋ ಕರ್ತವ್ಯಶ್ಚತಾನನಾನ್ ಕೂಜಂತಿ ನಾಥಃ ನಾಥ ವನೇನ ತೆಕ್ತುಮರ್ಹಸಿ. ಅದು ಎಷ್ಟು ಗದ್ದಲ ಇತ್ತು ಅಂದ್ರೆ ಕೆಲವರು ಗಂಡಂದರು ಹೆಂಡತಿಯನ್ನು ಬಿಟ್ಬಿಟ್ಟಿದ್ದಾರೆ. ಹೆಂಡತಿಯರು ಇನ್ನೆಲ್ಲೋ ದೂರದಲ್ಲಿದ್ದಾರೆ, ಬೇರೆ ಅರ್ಥದಲ್ಲಿ. ಗಂಡಂದರು ಬೇರೆ ಅರ್ಥದಲ್ಲಿದ್ದಾರೆ. ಹೆಂಡತಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನನ್ನ ಬಿಟ್ಟು ಬೇರೆ ಕುತ್ಕೊಂಡ್ಬಿಟ್ಟೆಲ್ಲ ಅಂತ ಅವ್ರು ಕೂಗಾಡ್ತಾ ಇದ್ದಾರೆ. ಮಕ್ಕಳು ಹಾಲು ಬೇಕು ಅಂತ ಕೂಗಾಡ್ತಾ ಇದೆ, ಪಾರ್ಲೇಜಿ ಬೇಕು ಅಂತ ಕೆಲವರು ಕೂಗಾಡ್ತಾ ಇದ್ದಾರೆ. ಇನ್ನು ಒಬ್ಬರಿಗಿಂತ ಒಬ್ಬರು ಅದ್ಭುತವಾದ ಉತ್ಸವ ಅಂದ್ರು. ಅಷ್ಟು ವಿಚಿತ್ರವಾದ ರೀತಿಯಲ್ಲಿ ರುಜಿತಾಶ್ವಸ್ತ್ರ ಪ್ರಹತ್ತ ತತ್ರ ಕೇತನ ಕೇಚಿತ್ಪಗಸ್ಪಕಾಂಕ್ಷಂತಿ ಕೇಚಿತನ್ನ ಮಹೀಪತೆ. ಮಕ್ಕಳುಗಳು ಅಳತಕ್ಕಂಥವರಾಗಿದ್ದಾರೆ. ಋಷ್ಯಂಗನಿಯರು ಗಂಧರ್ವ ವನಿತೆಯರು ಕೂಡ
ವಿಶೇಷವಾದ ರೀತಿಯಲ್ಲಿ ಹೊರಟಿರ್ತಕ್ಕಂಥವರಾಗಿದ್ದಾರೆ. ಸಪುತ್ರ ಮಿತ್ರ ಅಖಿಲ ಲೋಕ ಪಾಲಂ ಶೇಷೇಣ ಲಕ್ಷ್ಮ್ಯಾ ಚಗಿತಂ ಯತೋಹಂ ಪಶ್ಯಾಮಿ ಭಾಗ್ಯೋದಯಶಾಲಿ ದೃಢ್ಯಾನತ್ಪಾದ ಪೂಜಾ ಸಫಲಾ ತತೋಮಿ ಶೃಣತಾಪಸಾರ್ಧೂಲ. ಮಾರ್ಗ ಮಧ್ಯದಲ್ಲಿ ಶುಕಾಶ್ರಮಕ್ಕೆ ಹೋಗಬೇಕು ಅಂದ ಸ್ವಾಮಿ. ಶುಕಾಶ್ರಮಕ್ಕೆ ಬಂದಿದ್ದಾನೆ. ಶುಕಾಚಾರ್ಯರು ಭಕ್ತಿಯಿಂದ ಕೂಡಿರ್ತಕ್ಕಂಥವರಾಗಿ ಆಹ್ವಾನ ಕೊಡ್ತಕ್ಕಂಥವರಾಗಿದ್ದಾರೆ. ಭಗವಂತ ಅಂದ, ಹೆಚ್ಚಿಗೆ ಹೊತ್ತು ನಿಂತುಕೊಳ್ಳಲಪ್ಪ, ಹೊರಡಬೇಕು, ಸಮಯ ಆಗಿದೆ ಎಂದು. ಸ್ವಾಮಿ ಇಲ್ಲೇ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತ ಅಂದ, ನಾನು ಒಬ್ಬನೇ ಒಂದಿದ್ದರೆ ಬರ್ತಾ ಇದ್ದೆ, ನನ್ನ ಪರಿವಾರ ನೋಡು ಅಂದ. ಅಷ್ಟು ಜನಕ್ಕೆ ನಿನ್ಗೆ ಊಟ ಮಾಡಿ ಹಾಕಕ್ಕಾಗಲ್ಲ ಅಂದ. ಶುಕಾಚಾರ್ಯರಂತಾರೆ, ವಗಂ ಸಂಸಾರಗತ ಬಹವಶ್ಚಾತ್ರ ಭೂಸುರಾಃ ಅದ್ಯೈವ ನಗರೇಂ ಗತ್ವಾ ರಾಜ್ಞಸ್ತಸ್ಯ ಮಹಾತ್ಮನಃ ತತ್ರೈವ ಭೋಜನಂ ಕುರ್ಮಃ ಇತಿ ಮೇ ವರ್ತತೆ ಮನಃ. ಶುಕಾಚಾರ್ಯರಂತಾರೆ, ನಿಷ್ಕಿಂಚನೋಹಂ ಗೋವಿಂದ ನಿಷ್ಕಿಂಚನ ಜನಪ್ರಿಯ ತ್ವಯಿ ಭೋಕ್ತೇ ಜಗದ್ಭುಕ್ತಂ ನಾತ್ರ ಕಾರ್ಯ ವಿಚಾರಣ. ಸ್ವಾಮಿ ನೀನು ಒಬ್ಬ ಊಟ ಮಾಡಿಬಿಟ್ಟಿ ಅಂದ್ರೆ ಪ್ರಪಂಚವೇ ಊಟ ಮಾಡಿದಂತೆ, ಆದ್ದರಿಂದ ದಯಮಾಡಿ ಸ್ವೀಕಾರ ಮಾಡು ಅಂತ ಇದ್ದಾರೆ. ಆಗ ಶುಕಸ್ನಾತ್ವ ಪದ್ಮತೀರ್ಥೆ ಕೃತ್ವಾನ್ನ ಭಕ್ತಿ ಸಂಯುತಃ. ಭಗವಂತ ಒಬ್ಬನೇ ಹೋದ, ಬಗಲ ಮಾಲಕಿಯನ್ನು ಕರ್ಕೊಂಡು ಹೋದ. ಹೊರಗಡೆ ಇರ್ತಕ್ಕಂಥ ಬ್ರಾಹ್ಮಣರೆಲ್ಲ ನೋಡಿದ್ರು, ಅಲ್ಲ ಏನು ಸ್ವಾಮಿ ಇವನು ಒಬ್ಬನೇ ಒಳಗೋಗಿ ಊಟ ಮಾಡ್ತಾ ಇದ್ದ, ನಾವೆಲ್ಲ ನಮ್ಮ ಹೊಟ್ಟೆಗೇನಲ್ವಾ, ಹಸಿವಿರಲ್ವಾ ನಿಮ್ಗೆ ಅಂತ ಅನ್ಕೊಂಡ್ರು ಎಲ್ಲ. ಒಳಗಡೆ ಹೋದ ಭಗವಂತ, ಏನಾಂತರ್ಯಾಮಿನೋ ನಿತ್ಯಂ ಪೂಜ್ಯಂ ಕುರುತೆ ನರಃ ಸಿಂದ್ರಿಯುತಂ. ಹುಣಸೆ ಹಣ್ಣಿನ ರಸವನ್ನೇ ಮಾಡಿ ಅಮೃತಾಫಲಯುಕ್ತಂ ನೆಲ್ಲಿಕಾಯಿ ಬೀಜವನ್ನೇ ಕೊಟ್ಟಿ ಅನೇಕ ಭಕ್ಷ್ಯಗಳನ್ನ ಮಾಡ್ತಕ್ಕಂಥವರಾಗಿದ್ದಾರೆ ಶುಕಾಚಾರ್ಯರು. ಅದನ್ನೇ ಕೊಡ್ತಕ್ಕಂಥವರಾದರು. ಭಗವಂತ ಒಬ್ಬ ಸ್ವೀಕಾರ ಮಾಡಿದ್ದರಿಂದ ಹೊರಗಡೆ ಬಂದು ಓಪ್ ಅಂತ ಇದ್ದಾನೆ. ಎಲ್ಲರೂ ಕೂಡ ತೇಗತಕ್ಕಂಥವರಾದರು, ತೃಪ್ತರಾಗಿರ್ತಕ್ಕಂಥವರಾಗಿದ್ದಾರೆ. ಪುನರದೃಢನಾರುತ್ಯ ಗುರುವಾರ ಜಗದ್ಗುರು. ಮತ್ತೆ ಗುರುವಾರದ ದಿನ ಭಗವಂತ ಗರುಡನಿಗೆ ಹೊರಟಿರ್ತಕ್ಕಂಥವರಾದರು. ಅಷ್ಟವರ್ಗಂ ಸ್ವಯಂ ಕೃತ್ವ ಕೃತಕೌತಕ ಮಂಗಲ ಪದ್ಮಾವತಿ ಸ್ನಾತಗಿತ್ವ ಗಂಧತೈರೇನಿ ಭೂಮಿಪಾ. ಅಲ್ಲಿ ಪದ್ಮಾವತಿ ದೇವಿಯರು ವಿಶೇಷವಾದ ಆಕಾಶ ಮಹಾರಾಜನಿಂದ ಕೂಡಿಕೊಂಡು ಅಷ್ಟವರ್ಗವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವರು ಗಂಧಲೇಪನದಿಂದ ಸ್ನಾನವನ್ನು ಮಾಡಿದ್ದಾರೆ. ಅಲ್ಲಿಂದ ಬಂದರು, ಗರುಡನನ್ನು ಏರಿಕೊಂಡು ಪದ್ಮಾವತಿಯು ಕೂಡ ಕಾಯ್ತಕ್ಕಂಥವಳಾಗಿದ್ದಾರೆ. ಆಕಾಶ ಮಹಾರಾಜ ಹೊರಗೆ ಒಂದು ನಿಂತಿದ್ದಾನೆ. ನಾರದರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ದೀರ್ಘ ಸ್ಪರ್ಶಂ ದೀರ್ಘವಾಹಂ ಸರ್ವದಾ ದೀರ್ಘದರ್ಶನಂ. ನಾರದರು ಹೇಳ್ತಾ ಇದ್ದಾರೆ ಶ್ರೀನಿವಾಸನಿಗೆ, ಸ್ವಾಮಿ ಶ್ರೀನಿವಾಸ ಅಲ್ಲಿ ಕಾಣ್ತಾ ಇದ್ದಾನಲ್ಲ ದೀರ್ಘ ಸ್ಪರ್ಶರು, ಉದ್ದಕ್ಕೆ ಮೀಸೆ ಬಿಟ್ಟಿದ್ದಾನಲ್ಲ, ಗಡ್ಡ ಮೀಸೆ, ಅವನೇ ನಿನ್ ಮಾವ ಆಕಾಶ ಮಹಾರಾಜ ಅಂದ. ಭಗವಂತ ಅಂತಾನೆ, ಧನ್ಯಂ ನಾರದ ಮೇ ಜನ್ಮ ಇದಾಕಾಶೋ ಅದ್ಯವಾಂಧವ. ಭಗವಂತ ಅಂತಾನೆ, ಅಂತಹ ಆಕಾಶ ಮಹಾರಾಜನನ್ನ ನನ್ನ ಮಾವನನ್ನಾಗಿ ಮಾಡಿಕೊಳ್ಳಬೇಕಾದರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಂತ. ಯಾರವನು? ಮಾಧವ ಬ್ರಾಹ್ಮಣ. ಮಾಧವ ಬ್ರಾಹ್ಮಣನಿಗೆ ಮಾಡಿರತಕ್ಕಂತಹ ಪರಮಾನುಗ್ರಹ ಎಂಥದ್ದು ಭಗವಂತನದ್ದು. ಭೂಧರ ಸ್ಪರ್ಶ ಮಾತ್ರೇಣ ಮಾಧವೋ ಗತಕಲ್ಮಷಃ. ಕೇವಲ ವೆಂಕಟಾದ್ರಿ ಪರ್ವತದ ಸ್ಪರ್ಶ ಮಾತ್ರದಿಂದಲೇ ದಾಸರಂತಾರೆ ಅನಂತ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ನಗ ದರ್ಶನವಾಗುವುದು ಅಂತಾರೆ ವಿಜಯದಾಸರು. ಆ ತಿರುಪತಿಗೆ ಬೆಟ್ಟದ ದರ್ಶನ ಆಗಬೇಕು ಅಂದ್ರೇನೆ ಜನ್ಮ ಜನ್ಮಾಂತರದ ಪುಣ್ಯ ಪರಿಪಾಕ ಆಗಿದ್ದಾಗ ಮಾತ್ರ ಸಿದ್ಧವಾಗ್ತಕ್ಕಂಥದ್ದು ತೋರಿಸಿಕೊಡ್ತಾರೆ. ವದತ್ತೇವಂ ಹೃಷಿಕೇಶ ರಾಜಾ ಸತ್ಯ ಪರಾಕ್ರಮ ದ್ವಾರತೋರಣ ಸಾಧ್ಯ ಶ್ರೀನಿವಾಸ ದರ್ಶನ. ಅಲ್ಲಿ ಶ್ರೀನಿವಾಸನನ್ನ ಆಕಾಶ ಮಹಾರಾಜರಿಗೆ ತೋರಿಸ್ತಕ್ಕಂಥವರಾಗಿದ್ದಾರೆ. ಆಕಾಶ ಮಹಾರಾಜ ಧನ್ಯನಾದೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡತಕ್ಕಂಥವನಾದ. ಅಮ್ಮವರರು ಪದ್ಮಾವತಿ ದೇವಿಯರು ವೆಂಕಟೇಶ ಇಬ್ಬರು ಅಲ್ಲಿಯೇನೆ ಅನ್ಯೋನ್ಯವಾಗಿ ಅವಲೋಕನವನ್ನು ಮಾಡತಕ್ಕಂಥವರಾಗಿದ್ದಾರೆ ಎಂತಾಯ್ತು. ಪತಿಂ ಕುರುಹನಾಥ ಶ್ರೀನಿವಾಸಂ ಜಗನ್ಮಯಂ ಇದು ಸ್ತುತ್ವಾ ಸಾ ದೇವಿ ನತ್ತೈರಾವತಮಾಶ್ರಿತ ಆಶೀರ್ವಾದಂ ಪ್ರಗುರುವತ್ಮಿಹಿ ವೇದಘೋಷ ಪುರಸ್ಸರಂ. ಅನೇಕವಾಗಿರತಕ್ಕಂತಹ ರೀತಿಯಲ್ಲಿ ಅವನನ್ನು ಉತ್ಸವ ಮಾಡಿಕೊಂಡು ಕರೆದುಕೊಂಡು ಹೋಗ್ತಕ್ಕಂಥವನಾದ ಆಕಾಶ ಮಹಾರಾಜ. ಆಗ ಭಗವಂತ ಅಂತಾನೆ, ವೈವಾಹಿಕ ಜನಾ ಸರ್ವೇ, ವರಪೂಜೆ ಎಲ್ಲ ಆಯ್ತು. ಭಗವಂತ ಅಂತಾನೆ, ವೈವಾಹಿಕ ಜನಾ ಸರ್ವೇ ಉಪವಾಸ ಪರಾಯಣಾಃ. ನಾವೆಲ್ಲ ಉಪವಾಸದಿಂದ ಕೂಡಿದ್ದೇವಪ್ಪ. ಅಹಂ, ನಾನು, ನನ್ನ ಮಗ, ನನ್ನ ಹೆಂಡತಿ, ನಮ್ಮ ಪರಿವಾರ ಎಲ್ಲರೂ ಉಪವಾಸದಿಂದ ಇದ್ದಾರೆ. ಎಲ್ಲರಿಗೂ ಊಟಕ್ಕೆ ಸಿದ್ಧ ಮಾಡತಕ್ಕಂಥವನಾಗು ತೋಂಡಮಾನ ಚಕ್ರವರ್ತಿಯನ್ನು ಕರೆದು ಹೇಳ್ತಾ ಇದ್ದಾನೆ. ಚಿಕ್ಕ ಮಾವ ತೋಂಡಮಾನಂದ, ಸ್ವಾಮಿ ಹಾಕಬಹುದು ಅಂದ. ಅದಕ್ಕೆ ಶ್ರೀನಿವಾಸ ಅಂತಾನೆ, ಹೋಗೋದಕ್ಕೂ ಮುಂಚೆ ಒಂದು ಮಾತು ಅಂದ. ಏನು? ನಿಮ್ಮ ಅಡಿಗೆಯವರು ಯಾರು ಅಂದ ಭಗವಂತ. ಇಲ್ಲ, ನಮ್ಮ ಅಡಿಗೆಯವರು ಯಾರೋ ಬೇರೆ ಯಾರೋ ಬಂದಿದ್ದಾರೆ, ಹೇಳಿಬಿಟ್ಟಿದ್ದೀವಿ, ಒಳ್ಳೆ ಮಡಿಲೇ ಮಾಡ್ತಾರೆ ಅಂತ. ನೀನ್ ಏನ್ ಮಡಿ ಮಾಡಿದ್ರು ನಮ್ ಕಡೆ ಒಪ್ಪಲ್ಲ. ಆದ್ರಿಂದ ಅಗ್ನಿ ಇದ್ದಾನೆ, ನಮ್ಮ ಅಡಿಗೆಯವರನ್ನೇ ಕೊಟ್ಬಿಡ್ತೇನೆ ಅಲ್ವಾ, ಅಗ್ನಿಯೇ ಎಲ್ಲರಿಗೂ ಅಡಿಗೆ ಮಾಡಬೇಕು ಅಂತ ಭಗವಂತ ಹೇಳಿ ಕಳಿಸ್ತಕ್ಕಂಥವನಾಗಿದ್ದಾನೆ. ಆಗಬಹುದು ತೋಂಡಮಾನ ಮಹಾರಾಜ ಸ್ವೀಕಾರ ಮಾಡಿಕೊಂಡು ಹೋದ. ರಾತ್ರಿ ಎಲ್ಲ ಕಳೆಯಿತು, ಮತ್ತೆ ಬೆಳಿಗ್ಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಭಗವಂತ ಅಂದಬಿಟ್ಟ, ಪೂರ್ವದೇವ ಕುರೋರ್ವಾರಃ ಸಂಪ್ರಾಪ್ತೋ ದಶಮೀ ದಿನೇ. ದಶಮಿ ಬಂತು. ಸಮುಸ್ಥಿತೋ ವಾಸುದೇವ ಕೃತಮಂಗಲ ಮಚ್ಚನ ವಸಿಷ್ಠಮಪ್ರಮೇತ್ರಾಜನ್ ಭಗವಾನ್ ವೆಂಕಟೇಶ್ವರಃ. ನಮಯಾ ಭೋಜನಂ ಕಾರ್ಯಂ ಲಕ್ಷ್ಮ್ಯಾ ಚ ಪರಮೇಷ್ಠಿನ ಮಾತ್ರಾ ಪುರೋಹಿತೇನಾಪಿ ವಯಂ ಪಂಚಾನವರ್ಜಿತಾಃ. ಭಗವಂತ ಅಂತಾನೆ, ಮದುವೆ ದಿನ 5 ಜನ ಉಪವಾಸ ಇರಬೇಕು ಅಂತ. ಇದು ಅದೊಂದೇ ಅಲ್ಲ, ಶ್ರೀನಿವಾಸ ಕಲ್ಯಾಣದಲ್ಲಿ ಮಾತ್ರ ಅಲ್ಲ, ನಮ್ಮ ಮದುವೆಗಳಲ್ಲಿಯೂ 5 ಜನ ಉಪವಾಸ ಇರಬೇಕು. ಯಾರು ಹೇಳ್ತಾನೆ ಭಗವಂತ? ವರನ ಕಡೆಯವರು 5, ನಾನು ಅಂದ್ರೆ ಭಗವಂತ, ಲಕ್ಷ್ಮೀ ದೇವಿಯರು, ಬ್ರಹ್ಮದೇವ, ಕಳಸಗಿತ್ತಿ, ಪುರೋಹಿತ, ಇಷ್ಟು ಜನರು ಕೂಡ ಉಪವಾಸದಿಂದ ಇರಬೇಕು ತೋರಿಸಿಕೊಡ್ತಾ ಇದ್ದಾನೆ ಸ್ವಾಮಿ.
ರಾಜ್ಞಸ್ತು ಭವನೇ ರಾಜ ರಾಜಪತ್ನಿ ಪತಿವ್ರತ ಕನ್ಯಾಪೋಹಿತೋ ಭಗವಂತ ಅಂದ. ಮದುವೆ ಹೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಮದುವೆ ಎಷ್ಟೊತ್ತಿಗಾಗುತ್ತೋ ಏನೋ, ಬ್ರಾಹ್ಮಣರ ಭೋಜನ ಮುಖ್ಯ ಅಂತ ಸ್ವಾಮಿ. ಇದು ನಾವು ಪರಿಪಾಲನೆ ಮಾಡತಕ್ಕಂಥ ಮುಖ್ಯ ಕರ್ತವ್ಯ. ವಿಜಯದಾಸರಂತಾರೆ, ಭೋಜನದ ಮೇಲೆ ಒಂದು ಹಾಡು ಮಾಡಿಬಿಟ್ರು ವಿಜಯದಾಸರು. ಯಾವ ಕಾರಣಕ್ಕೂ ಭೋಜನ ತಡ ಆಗಬಾರದು. 3 ಗಂಟೆಗೆ ಆಗ್ತೀವಿ, 5 ಗಂಟೆಗೆ ಆಗ್ತೀವಿ ಅಂದ್ರೆ 11:30, 12:00 ಆಗ್ಬಿಡ್ಬೇಕು ಅಂತ ಅರ್ಥ. ಬ್ರಾಹ್ಮಣರ ಭೋಜನ ಅತ್ಯಂತ ಮುಖ್ಯವಾದದ್ದು. 12:00 ಕೈ ತೊಳ್ಕೊಂಡ್ಬಿಡ್ಬೇಕು ಬ್ರಾಹ್ಮಣರು. ಅದು ಸರಿಯಾದ ಸಮಯ ಬ್ರಾಹ್ಮಣರಿಗೆ ಅಂತ ಇದ್ದಾರೆ. ಆದ್ದರಿಂದ ಭೋಜನ ಮುಖ್ಯ ಕರ್ತವ್ಯಂ ಪೂರ್ವಮೇವಹಿ. ನಾವೇನ್ ಮಾಡ್ತೇವೋ ಮದುವೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಬ್ರಾಹ್ಮಣರ ಭೋಜನವೇ ಒಂದು ಯಜ್ಞ ಅಂತಾನೆ ಸ್ವಾಮಿ. ಆದ್ದರಿಂದ ಕೃತಾರಾಧ್ಯ ರಾಜ ರಾತ್ರೋ ಬ್ರಾಹ್ಮಣ ಭೋಜನಂ ಕೃತಾರ್ಥಕಾರರಾಜಸ್ಯ ಭೋಜನಂ ಬ್ರಹ್ಮವಾದಿನಾಂ. ಅನಂತರದಲ್ಲಿ ವಿಶೇಷವಾದ ರೀತಿಯಲ್ಲಿ ಯಾವ ಮೇಘಾರವ ಆಗ್ತಕ್ಕಂಥದ್ದಾಗಿದೆ. ತಸ್ಮಿನ್ ಮಹಾಗ್ರಹೇ ರಾಜನ್ ಅಯುತ ಸ್ತಂಭ ಶೋಭಿತ, ಅದ್ಭುತವಾಗಿರ್ತಕ್ಕಂಥ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಭವಾನ್ ಶ್ರೇಷ್ಠತಮೋ ಅತ್ಯಂತಂ ವೃದ್ಧೋಚಿತಪತ್ತಮ ಕಿಮರ್ಥಮಾಗತೋಚಿತ್ವಂ ಮದ್ಗೃಹಂ ರಾಜದತ್ತಮ. ಯಾವ ರಾಜ ಆಕಾಶ ಮಹಾರಾಜ ವೆಂಕಟೇಶ್ವರನ ಕರೆಯಬೇಕು ಅಂತ ಆಹ್ವಾನ ಮಾಡಬೇಕು ಅಂತ ಬಂದಿದ್ದಾನೆ. ಭಗವಂತ ಎಂಥ ಮಾತಾಡ್ತಾನೆ, ಸ್ವಾಮಿ ನೀನು ವೃದ್ಧ, ನಮ್ಮ ಮನೆಯವರೆಗೂ ಬಂದು ಕರೀತಕ್ಕಂಥವನಾಗಬಾರದು, ನಾವೇ ನಿಮ್ಮ ಮನೆಗೆ ಬರ್ತೇವೆ ಏನಿರಬೇಕು. ನಮ್ ಜನ ಏನ್ ಮಾಡ್ತಾರೆ, ಅವ್ರು ಬಂದೇ ಇಲ್ಲ ರೀ ಕರೆಯಕ್ಕೆ, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ. ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಸ್ವಲ್ಪವೂ ಕೂಡ ಅಡ್ಜಸ್ಟ್ಮೆಂಟ್ ಅನ್ನೋದೇ ಇಲ್ಲ ಅಂದ್ರು. ಏನು ದ್ವೇಷಗಳೇ ಅವರ್ಯಾರಾದ್ರು. ಅದ್ರಿಂದ ಹೇಳ್ತಾ ಇದ್ದಾನೆ ಭಗವಂತ, ರಾಜ ನೀನ್ ನಮ್ಮನೆವರೆಗೂ ಯಾಕೆ ಬಂದೀನಿ ವೃದ್ಧ, ನಾವೇ ಬರ್ತಾ ಇದ್ವಲ್ಲ, ಯಾರತ್ರ ಆದ್ರೂ ಹೇಳಿ ಕಳಿಸಬೇಕಾಗಿತ್ತು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಅರುಂಧತಿ ಪುರಸ್ಕೃತ್ಯ ಕುರುಪೂಜಾ ನೃನಾಮತೆ ಸಾ ಸಂಭ್ರಮ ಸಮುತ್ಥಾಯ ಬಾಷ್ಪಸಂದಿಗ್ಧ ಲೋಚನ ಮುಖಂ ವಿಲೋಕ್ಯ ರಾಜೇಂದ್ರ ಕೃಷ್ಣ ಸತಪವಲ್ಲಭ ಮತ್ವಾ ಕೃತಾಸಮಾತ್ಮಾನಂ ಆನಂದ ಪರಿಪೋಷಿತ. ಆದ್ದರಿಂದ ಯಾವ ಅರುಂಧತಿಯನ್ನು ಮುಂದೆ ಮಾಡಿಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ ಎಲ್ಲ ಸ್ತ್ರೀಯರು ಕೂಡ. ಯಾಕಮಿತ್ತಂ ಪೂಜಗಿಸಿ ಸಾಕ್ಷಾನಾರಾಯಣಂ ಸ್ವಯಂ ವಿತ್ತೇಯಂ ಸಂಸ್ಕೃತ ದೇವಿ ಧರಣಿ ರಾಜವಲ್ಲಭ, ಧರಣಿ ದೇವಿಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನೀನು ಮಹಾಪುಣ್ಯವಂತೆ ಅಂತ ಹೇಳ್ತಕ್ಕಂಥವರಾದರು. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಭಗವಂತ ಹೊರಡತಕ್ಕಂಥವರಾದ. ಕನ್ಯಾದಾನದ ಸಂಕಲ್ಪವನ್ನು ಮಾಡಬೇಕು. ಭಗವಂತನಿಗೆ ಅರ್ಘ್ಯ ಪಾದ್ಯ ಆಚಮನವನ್ನು ಕೊಟ್ಟು ಮಧುಪರ್ಕವನ್ನು ಕೊಡ್ತಕ್ಕಂಥವರಾಗಬೇಕು. ಅದೇ ಸಂದರ್ಭದಲ್ಲಿ ಆ ಭಗವಂತನ ಪಾದಗಳನ್ನು ತೊಳೆಯಬೇಕಾದರೆ ಎಂಥ ನೀರು ತರಬೇಕು, ಯಾವುದೇ ಕಾರಣಕ್ಕೂ ಕೂಡ ಮದುವೆ ಆಗತಕ್ಕಂಥ ಸಂದರ್ಭದಲ್ಲಿ ನಾವ್ಯಾವುದು ತೀರ್ಥಕ್ಷೇತ್ರಗಳಲ್ಲಿ ಆಗ್ತಾ ಇದ್ರೆ ತೀರ್ಥಕ್ಷೇತ್ರಗಳ ತೀರ್ಥದ ನೀರನ್ನೇ ತಂದು ಮಧುಪರ್ಕಕ್ಕೆ ಅಥವಾ ಮಧುಪರ್ಕ ಅಲ್ಲ ಯಾವುದು ಅಳಿಯನ ಪಾದ ಪ್ರಕ್ಷಾಳನೆಗೆ ಇನ್ನ ಕನ್ಯಾದಾನ ಮಾಡತಕ್ಕ ಸಂದರ್ಭದಲ್ಲಿ ಧಾರೆ ಎರೆಯಬೇಕಾದರೆ ವಿಶೇಷವಾದ ತೀರ್ಥಗಳ ಉದಕವನ್ನು ಹಾಕಿದರೆ ವಿಶೇಷ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನಿಗೆ ಸ್ವಾಮಿ ಪುಷ್ಕರಣಿ ತೀರ್ಥವನ್ನು ತರತಕ್ಕಂಥವರಾಗಿದ್ದಾರೆ. ಇನ್ನೇ ಆ ಭಗವಂತನ ಪಾದೋದಕವನ್ನು ಸ್ವೀಕಾರ ಮಾಡಿದ್ದ ಆಕಾಶ ಮಹಾರಾಜ ಅಂತಾನೆ, ಅದ್ದಮೇ ಸಫಲಂ ಜನ್ಮ ಜೀವಿತಂ ಸುಜೀವಿತಂ ಅದ್ದಮೇ ಪಿತರಸ್ತುಷ್ಟ ವಾಸುದೇವ ಪದೋದಕ. ಸ್ವಾಮಿ ನಿನ್ನ ಪಾದೋದಕದಿಂದ ಜನ ಪಿತೃದೇವತೆಗಳೆಲ್ಲರೂ ಕೂಡ ತೃಪ್ತರಾಗ್ತಕ್ಕಂಥವರಾಗಿದ್ದಾರೆ, ನಾನು ಉದ್ಧತನಾಗ್ತಕ್ಕಂಥವನಾದೆ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ ಸ್ವಾಮಿ ಆಕಾಶ ಮಹಾರಾಜ. ಎಲ್ಲರೂ ಕನ್ಯಾದಾನದ ಸಂಕಲ್ಪ ಮಾಡಿಬಿಟ್ಟರು. ಕನ್ಯಾದಾನವೂ ಕೂಡ ಆಗತಕ್ಕಂಥದ್ದಾಗಿದೆ. ಯಾವ ಅತ್ರಿಗೋತ್ರ ಸಮುದ್ಭೂತ ಅಂತಃಪಟವನ್ನು ಹಿಡಿದಿದ್ದಾರೆ. ಅಂತಃಪಟವನ್ನು ಹಿಡಿದಾಗ ಮುಹೂರ್ತ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂತಃಪಟದ ನಿರ್ವಹಣ ಆದ ಮೇಲೆ ಕನ್ಯಾದಾನವನ್ನು ಮಾಡ್ತಾರೆ. ಕನ್ಯಾದಾನ ಆದ ಮೇಲೆ ಯಾವ ಮಾಂಗಲ್ಯ ತಂತುವನ್ನ ಬಂಧನವನ್ನು ಮಾಡತಕ್ಕಂಥವರಾಗುತ್ತಾರೆ. ಆದ್ದರಿಂದ ಈ ಘಂಟಿಕಾ ಘೋಷವನ್ನ ಮಾಡ್ತಾ ಮುಹೂರ್ತ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ಅಂತಃಪಟವನ್ನು ಹಿಡಿದಿದ್ದಾರೆ. ತದಸ್ತು ಘಂಟಿಕಾ ಘೋಷಂ ಕೃತವಾನ್ ದೈವ ಚಿಂತಕಃ ಸುಮುಹೂರ್ತೋ ಅಯಮಿತ್ಯೇವ ಮಂಗಲಾಷ್ಟಕಮಬ್ರುವನ್. ಸುಮುಹೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಶ್ರೀಕ್ಷೋಣ್ಯೋ ರಮಣೀಯುಗೋ ಸುರಮಣಿ ತನ್ನ ಪ್ರಿಯಳಾದ ಲಕುಮಿಗೆ ಜೈವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ಜಗದಿ ನಮ್ಮೆಲ್ಲರ ಸಲಹಲಿ ಅಂತ ಶುಭಾನ ಗೀತಕವನ್ನು ಹಾಡ್ತಕ್ಕಂಥವರಾಗಿದ್ದಾರೆ. ಅಂತಹ ಅದ್ಭುತವಾದ ಸುಮುಹೂರ್ತ ಸಾವಧಾನ ಅಂತ ಪುರೋಹಿತರು ಯಾಕೆ ಹೇಳ್ತಾರೆ? ಸಾವಧಾನ ಅಂತ ಯಾಕೆ ಹೇಳ್ತಾರೆ? ಸಮಾಧಾನದಿಂದ ಇರಿ, ಸಮಾಧಾನದಿಂದ ಜಗಳಾಡಬೇಡಿ ಅಂತಲ್ಲ. ಸುಮುಹೂರ್ತ ಒಂದು ಮುಹೂರ್ತ ಅಂತ ಇಟ್ಟಿರ್ತಾರೆ. 10:30 ಯಿಂದ 11 ಗಂಟೆ ಅಂತ ಒಂದು ಮುಹೂರ್ತ ಅಲ್ವಾ? ಆ 10:30 ಯಿಂದ 11 ಗಂಟೆ ಅಂತ ಯಾಕೆ ಇಡ್ತಾರೆ? ಮುಹೂರ್ತ ಅಂದ್ರೆ ಒಂದು ಕ್ಷಣ, ಒಂದು ಸೆಕೆಂಡ್ ಬಂದು ಹೋಗುತ್ತೆ. ಆ ಅರ್ಧ ಗಂಟೆಯಲ್ಲಿ ಯಾವ ಮುಹೂರ್ತ ಅಂತ ಜ್ಯೋತಿಷ್ಕರಿಗೂ ಗೊತ್ತಿರಲ್ಲ. ಅಂದ್ರೆ ಆ ಅರ್ಧ ಗಂಟೆಯಲ್ಲಿ ಯಾವುದೋ ಒಂದು ಕ್ಷಣ ಬಂದು ಹೋಗುತ್ತೆ ಮುಹೂರ್ತ. ಅದಕ್ಕೆ ಆ ಮುಹೂರ್ತದಲ್ಲಿ ಮಂಗಲಾಷ್ಟಕವನ್ನು ಹೇಳಬೇಕು.
ಆ ಮುಹೂರ್ತದಲ್ಲಿ ಸೂರ್ಯಾವರ್ಗವನ್ನೇ ಹೇಳಬೇಕು. ಆ ಮುಹೂರ್ತದಲ್ಲಿ ವರ ಮತ್ತು ಕನ್ಯೆ ಭಗವಂತನ ಸ್ಮರಣೆ ಮಾಡಬೇಕು. ಆ ಅರ್ಧ ಗಂಟೆ ಮುಹೂರ್ತದಲ್ಲಿ ಆ ಒಂದು ಕ್ಷಣ ಯಾವಾಗ ಹೋಗಬಹುದು. ನೀವು ಆ ಅರ್ಧ ಗಂಟೆಯಲ್ಲಿ ಯಾವ ಕಾಲಕ್ಕೂ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಆ ಮುಹೂರ್ತ ಬಂದು ಹೋದಾಗ ನಿನಗೆ ವಿಶೇಷವಾದ ಪುಣ್ಯ ಬರುತ್ತೆ ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದನೇ ಸಾವಧಾನ, ಸುಮುಹೂರ್ತೋ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಅಂತ ಅದಕ್ಕೆ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿಬಿಟ್ರು. ಮುಹೂರ್ತ ನಿರೀಕ್ಷಣೆ ಆಯ್ತು. ಅತ್ರೆ ಗೋತ್ರ ಸಮುದ್ಭೂತಾಂ ಸುವೀರಸ್ಥ ಪೌತ್ರಿಕಾಂ ಸುಧರ್ಮನಷ್ಟ ಪೌತ್ರೀಂ ತಾಂ ಪುತ್ರೀಮಾಕಾಶಭೂಪತೆ ಕನ್ಯಾನಿಮಾಂ ಪ್ರದಾಸ್ಯಾಮಿ ಗೃಹಾಣ ಪುರುಷೋತ್ತಮ ಇತ್ಯುಕ್ತ್ವಾ ಪ್ರಾಕ್ಷಿಪತ್ ರಾಜ ಧರಣ್ಯ ಸವಿತ್ರಂ ಸಾವಿತಾಂ ತದಾ. ಆಗ ಸ್ವಾಮಿ ತೀರ್ಥದ ಧಾರೆಯಿಂದ ಕನ್ಯೆಯನ್ನು ಧಾರೆ ಎಳೆದುಕೊಡ್ತಕ್ಕಂಥವರಾಗಿದ್ದಾರೆ. ಏನು ಅದ್ಭುತ! ಎಲ್ಲ ಕುಳಿತಿರ್ತಕ್ಕಂಥವರ ನೋಡಿಬಿಟ್ರು. ಆ ಗ್ರಹಗಳನ್ನು ನೋಡ್ತಾ ಇದ್ದಾರೆ. ಎಲ್ಲ ಗ್ರಹಗಳು ಹೇಗಿದೆ? ಭಗವಂತನು ಮತ್ತು ಲಕ್ಷ್ಮೀ ದೇವಿಯರು ಇಬ್ಬರು, ಯಾದ ಪದ್ಮಾವತಿ ಶ್ರೀನಿವಾಸರು ಇಬ್ಬರು ಎದುರು ಬದರು ನಿಂತಾಗ 9 ಗ್ರಹಗಳು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಭದ್ರಾಗ ಪ್ರಭುಗಳು ಹೇಳ್ತಾರೆ, ಅದ್ಭುತವಾದ ವರ್ಣನೆ. ಶನಿ ಅವನೆಲ್ಲಿರಬೇಕು? ನಿಜ ಸ್ಥಾನದಲ್ಲಿರಬೇಕು. ಅವರ ಗಮನ ಮಂದ ಗಮನೆ. ಮಂದ ಅಂದ್ರೇನು? ಶನಿ ಮಂದವಾರ ಅಂತ ಅವನಿಗೆ, ಶನಿವಾರ ದಿನ ಮಂದವಾರ ಅಂತ ಕರೀತಾರೆ. ಅವರ ನಡಿಗೆ ಮಂದವಾಗಿತ್ತಂತೆ. ಅದಕ್ಕೆ ಶನಿ ಅವರ ನಡಿಗೆ ಕಾಲಲ್ಲಿ ಇದ್ದಂತೆ, ಅಂದ್ರೆ ನೀಚದಲ್ಲಿ ಇದ್ದ. ಕೇತು ಎಲ್ಲಿದ್ದ? ಕೇತು ಅಂದ್ರೆ ಏನು? ಧ್ವಜ. ಧ್ವಜ ಅದು ಭಗವಂತನ ಪಾದದ ಬುಡುಕಿತ್ತಂತೆ ಕೆಳಗಡೆ, ಅದಕ್ಕೆ ಅದು ಅವಿತುಕೊಂಡಿತ್ತು. ಕೇತು ಓಡು ಹೋಗಿದ್ದ ಅಂತ, ನೀಚ ಸ್ಥಾನದಲ್ಲಿದ್ದ. ರಾಹು ಕತ್ತಲು, ಇವರ ಬೆಳಕಿನ ಮುಂದೆ ರಾಹು ಓಡಿ ಹೋಗಿದ್ದ, ಆದ್ರಿಂದ ರಾಹುವು ಇಲ್ಲ. ಇನ್ನು ಸೂರ್ಯ ಚಂದ್ರರು, ಚಂದ್ರ ಅವರ ಅದ್ಭುತವಾದ ಮುಖಕಮಲದಲ್ಲಿ ಇದ್ದ, ಉಚ್ಚ ಸ್ಥಾನದಲ್ಲಿದ್ದ. ಸೂರ್ಯ ಇಬ್ಬರ ಕಣ್ಣುಗಳಲ್ಲಿದ್ದ, ಅವನು ಉಚ್ಚ ಸ್ಥಾನದಲ್ಲಿದ್ದ. ಇನ್ನ ಅದ್ಭುತವಾಗಿರತಕ್ಕಂತಹ ಯಾವ ಮಂಗಳ, ಕುಜ ಇಲ್ಲಿರಬೇಕು, ಕೆಳಗಿರಬೇಕು ಮಂಗಳ. ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿದ್ರೇನೆ ಮಂಗಳವಾಗುತ್ತೇನೆ. ಬೇಕಾದರೆ ಕುಜ ಎಲ್ಲಿರಬೇಕು? ಪಾದದಲ್ಲಿರಬೇಕು. ಕುಜ ನಿಜ ಸ್ಥಾನದಲ್ಲಿದ್ದ. ಶುಕ್ರ ನಾಭಿಯ ಹತ್ತಿರ ಇದ್ದ. ಅದ್ಭುತವಾದ ಗುರು ಸಮರ್ಥನಾದವನಾದ್ದರಿಂದ ಅವರ ನಡು ಪ್ರದೇಶದಲ್ಲಿದ್ದ. ಉಚ್ಚಗ್ರಹಗಳು ಮೇಲುಗಡೆ ಇದೆ. ನಗು ಯಾವುದು? ಸೌಮ್ಯ. ಬುಧವಾರ ಅಂದ್ರೇನು? ಸೌಮ್ಯವಾಸನ ಅಂತ. ಸೌಮ್ಯವಾದ ನಗು, ಇಬ್ಬರ ನಗು ಕೂಡ ಸೌಮ್ಯವಾಗಿತ್ತಾದ್ದರಿಂದ ಬುಧ ಅವರ ಮುಖದಲ್ಲಿ ಇದ್ದ. ಎಲ್ಲ ಉಚ್ಚಗ್ರಹಗಳು ಮೇಲಿದೆ, ನೀಚಗ್ರಹಗಳು ಕೆಳಗಿದೆ. ಅಲ್ಲಿರ್ತಕ್ಕಂತಹ ಋಷಿಮುನಿಗಳು ನೋಡಿ ಆನಂದ ಪಟ್ಟುಬಿಟ್ರು. ಅದೇ ಸಂದರ್ಭದಲ್ಲಿ ಅಂತಃಪಟವನ್ನು ತೆಗೆದಾಗ ವರನಾದವನು ಕನ್ಯೆಗೆ ಕುಪ್ಪುಸವನ್ನು ತೊಡಿಸಬೇಕು. ಕನ್ಯೆಯಾದವಳು ವರನಿಗೆ ಪುಷ್ಪದ ಮಾಲಿಕೆಯನ್ನು ಸಮರ್ಪಣೆ ಮಾಡಬೇಕು. ಅದು ಹೇಗಿತ್ತು ಅಂತಾರೆ ವದರಾಜ ಪ್ರಭುಗಳು. ಹೇಗಿತ್ತು ಅಂದ್ರೆ, ಯಾವಾಗ ಅಂತಃಪಟವನ್ನ ತೆಗೆದರೋ ಸುಮುಹೂರ್ತ ಸಾವಧಾನ ಅಂತ ಭಗವಂತ ಅಮ್ಮನವರನ್ನು ನೋಡಿದನಂತೆ. ಅಮ್ಮನವರನ್ನ ನೋಡಿದಾಗ ಅಮ್ಮನವರ ಆ ಭಗವಂತನ ಒಂದು ವೀಕ್ಷಣೆಗೆ ನಾಚಿ ತನ್ನ 2 ಭುಜಗಳನ್ನು ಸ್ವಲ್ಪ ಹೀಗೆ ಮಾಡಿದ್ರಂತೆ. ಅದೇ ಕುಪ್ಪುಸವಾಯಿತು ಅಂತಾರೆ ವದರಾಜ. ಆಗ ಅಮ್ಮನವರು ಭಗವಂತನನ್ನ ಸಾಷ್ಟಾಂಗಾದ ಅದ್ಭುತವಾದ ರೀತಿಯಲ್ಲಿ ಆಮೂಲಾಗ್ರ ಪರ್ಯಂತರವಾಗಿ ದರ್ಶನ ಮಾಡಿದರಂತೆ. ಅವರ ಕಣ್ಣುಗಳಿಂದ ಹೀಗೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನೋಡಿದಾಗ ಅದೇ ಹಾರವಾಯಿತಂತೆ ಭಗವಂತನಿಗೆ. ಅಷ್ಟೇ ಅಲ್ಲದೇನೆ ಎಲ್ಲ ಮುತ್ತೈದೆಯರು, ಎಲ್ಲ ಪುರುಷರು ಕೂಡ ಮಂತ್ರಾಕ್ಷತೆಯನ್ನು ಹಾಕಿದಾಗ ಭಗವಂತ ಮತ್ತು ಅಮ್ಮನವರು ಎಲ್ಲರ ಕಡೆಗೆ ಹೀಗೆ ನೋಡಿದರಂತೆ. ಹೀಗೆ ನೋಡಿದಾಗ ಅಮ್ಮನವರು ಭಗವಂತ ಅಂದುಕೊಂಡ್ರಂತೆ, ನನ್ನ ತಲೆಯ ಮೇಲೆ ಯಾರು ಮಂತ್ರಾಕ್ಷತೆಗಳನ್ನು ಹಾಕಿದರೋ ಅವರೂ ಕೂಡ ಅಕ್ಷತರಾಗಲಿ. ಅಕ್ಷತ ಅಂದ್ರೆ ಏನು? ಕ್ಷತ ಅಂದ್ರೆ ನಾಶ, ಅಕ್ಷತ ಅಂದ್ರೆ ನಾಶವಿಲ್ಲದೆ ಇರತಕ್ಕಂತಹ ಮೋಕ್ಷವನ್ನು ಪಡೆಯಲಿ ಅಂತ ಅಮ್ಮನವರು ಮತ್ತು ಭಗವಂತ ಎಲ್ಲ ಕಡೆಯಿಂದ ನೋಡಿದರಂತೆ. ಅಮ್ಮನವರು ಹಾರ ಹಾಕಿದರಂತೆ. ಆ ಹಾರ ಹೇಗಿತ್ತು ಅಂತಂದ್ರೆ, ಅದರಲ್ಲಿ ಸಂಪಿಗೆ ಹೂವಿತ್ತಂತೆ, ಗರಿಕೆ ಇತ್ತಂತೆ, ಅದರಲ್ಲಿ ಕೇತಕಿ ಹೂವಿತ್ತಂತೆ, ಕೆನ್ನೈದಲೆ ಇತ್ತಂತೆ, ಕಮಲ ಇತ್ತಂತೆ. ಆ ಹಾರ ಭಗವಂತನಿಗೆ ಬಿಟ್ಟು ಬೇರೆ ಯಾರಿಗೂ ಹಾಕುವಂತೆ ಇಲ್ಲ. ಯಾಕೆ? ಸಂಪಿಗೆ ಬ್ರಹ್ಮದೇವರಿಗೆ ಆಗ ಬರೋಲ್ಲ, ಆದ್ರಿಂದ ಆಹಾರ ಬ್ರಹ್ಮದೇವರಿಗೆ ಸಲ್ತಕ್ಕಂಥದ್ದು ಅಲ್ಲ. ಕೇತಕಿ ರುದ್ರದೇವರಿಗೆ ಆಗಲ್ಲ, ಆದ್ರಿಂದ ರುದ್ರದೇವರಿಗೆ ಸಲ್ತಕ್ಕಂಥದ್ದು ಅಲ್ಲ. ಇನ್ನ ಯಾವ ಕಮಲ ಅದು ಚಂದ್ರನಿಗೆ ಆಗ ಬರೋಲ್ಲ, ಆದ್ರಿಂದ ಕಮಲವನ್ನ ಹಾಕುವಂತ ಇಲ್ಲ. ತುಳಸಿ ಗಣೇಶನಿಗೆ ಆಗ ಬರೋಲ್ಲ, ಗಣೇಶನಿಗೆ ಹಾಕುವಂತ ಇಲ್ಲ. ಕೆನ್ನೈದಿಲೆ ಸೂರ್ಯನಿಗೆ ಆಗ ಬರೋಲ್ಲ, ಸೂರ್ಯನಿಗೆ ಆಹಾರವನ್ನು ಹಾಕುವಂತ ಇಲ್ಲ. ಆದರೆ ಎಲ್ಲಾ ಪುಷ್ಪಗಳು ಯಾರಿಗೆ ಹಾಕಬಹುದು? ಭಗವಂತನಿಗೆ ಹಾಕಬಹುದು ಅಂತ ಅಮ್ಮನವರು ಭಗವಂತನಿಗೆ ಪುಷ್ಪಾಹಾರವನ್ನು ಸಮರ್ಪಣೆ ಮಾಡತಕ್ಕಂಥವರಾಗಿದ್ದಾರೆ. ಬೇಕಾದರೆ ಅದ್ಭುತವಾದ ಮಂಗಳ ಕಾರ್ಯಕ್ರಮ ಅಂತ ತೋರಿಸಿಕೊಡತಕ್ಕಂಥವರಾಗಿದ್ದಾರೆ. ಕನ್ಯಾದಾನವೂ ಕೂಡ ಆಗಿರ್ತಕ್ಕಂಥದ್ದಾಗಿದೆ. ದಾತವ್ಯಂ ಕಿಂತ್ವಯ ರಾಜನ್ ಪುತ್ರ ಸ್ತವಭೂಪತೆ ವಿವಾಹ ಕರ್ಮ ನಿಪುಣೋ ಭಗವಾನ್ ದಾನಪರಾಯಣ. ಅದರಿಂದ ಎಲ್ಲವನ್ನು ಕೂಡ ಕೊಡತಕ್ಕಂಥವರಾದರು. ಎಷ್ಟು ಕೊಟ್ಟರು ಅಂತ ಹೇಳ್ತಾರೆ. ತಿರುಪತಿಯ ಶ್ರೀನಿವಾಸನ ಒಂದು ಆಭರಣಗಳನ್ನು ವರ್ಣನೆ ಮಾಡುವುದಕ್ಕೆ ಒಂದು ದಿನ ಬೇಕು. ಅಷ್ಟು ಆಭರಣಗಳು, ಕರ್ಣಭೂಷಣಗಳು,
ಬೇವಿನಕಾಯಿಯ ಪ್ರಮಾಣದಲ್ಲಿರ್ತಕ್ಕಂತಹ ಮುತ್ತುಗಳಿಂದ ಕೆತ್ತಲ್ಪಟ್ಟ ಸುವರ್ಣದ ಬಳೆಗಳು, ಮುತ್ತಿನ ಸರಗಳು, ರತ್ನ, ಕೆಂಪುಮಣಿ, ಮಾಣಿಕ್ಯ, ವಜ್ರ, ವೈಢೂರ್ಯ ಮುತ್ತುಗಳಿಂದ ಮಾಡಿರ್ತಕ್ಕಂತಹ 640 ಕಡಗಗಳು, ನಾಗಾಭರಣಗಳು, 10 ಉಂಗುರಗಳು, ವೀರರಾಮನ ಮುದ್ರಾಂಕಿತವಾಗಿರತಕ್ಕಂತಹ 10 ಉಂಗುರಗಳು, ಶ್ರೇಷ್ಠ ವಜ್ರಗಳಿಂದ ಕೂಡಿರತಕ್ಕಂತಹ ಕಟಿಸೂತ್ರ, 60 ಹಾರ್ ತೂಕವುಳ್ಳ ಭೋಜನದ ಪಾತ್ರೆ, 64 ರತ್ನ ಗಂಬಳಿಗಳು, ನೀರನ್ನು ಕುಡಿಯತಕ್ಕಂತಹ 60 ಲೋಟಗಳು, ಬಂಗಾರದ ಲೋಟಗಳು, ಅಷ್ಟನ್ನು ಕೂಡ ಆಕಾಶ ಮಹಾರಾಜ ವಿಶೇಷವಾದ ರೀತಿಯಲ್ಲಿ ಉಪ್ಪರಗೆಗಳನ್ನು ಹಾಕಿಸಿ ಕುದುರೆಗಳ ಮೇಲೆ ಸಾವಿರಾರು ಕುದುರೆಗಳು, ಸಾವಿರಾರು ಆನೆಗಳು, ಸಾವಿರಾರು ಒಂಟೆಗಳ ಮೇಲೆ ಎಲ್ಲ ಆಭರಣಗಳನ್ನು ಪೇರಿಸಿ ಭಗವಂತನಿಗೆ ಕೊಟ್ಟು ಕಳಿಸ್ತಕ್ಕಂಥವನಾಗಿದ್ದಾನೆ. ಅದನ್ನು ವಿಶೇಷವಾದ ರೀತಿಯಲ್ಲಿ ವರದಕ್ಷಿಣೆ ಅಂತ ಕೊಡತಕ್ಕಂಥವನಾದ ನೀನು ಮಂಗಲ್ಯ ಬಂಧನಾಗಬೇಕು. ಶ್ರೀಯಂತು ಮಿಳಿತಂ ರಾಜ ಮಾಂಗಲ್ಯಂ ಸೂತ್ರಮುತ್ತಮಂ ಶ್ರೀನಿವಾಸೇನ ದೇವೇನ ಕೃತನಾಂತಪುರೋಹಿತಃ ತತಃಪುರೋಹಿತೋ ರಾಜ್ಯಃ ಕೃತ್ಯವಾಚನ ಪೂರ್ವಕಂ ಮುನೀನಾ ಮಂಜರಿಪುಟೇ ನವರತ್ನಾಕ್ಷಿತಾಂತತೋ ಮಾಂಗಲ್ಯಂ ತಂತುನಾನೀನ ಜಗಜ್ಜೀವನ ಹೇತುನ ಕಟ್ಟೇ ವಚನಾಸ್ಪದಗೆ ಸರ್ವೇಷಾಂ ಮಂಗಲಂ ಕುರು. ಮಾಂಗಲ್ಯ ಬಂಧನ ನಾವು ಮಾಡತಕ್ಕಂಥದ್ದು ನಮ್ಮ ಜೀವನದ ಹೇತುಗೋಸ್ಕರವಾಗಿ, ಭಗವಂತ ಮಾಡತಕ್ಕಂಥದ್ದು ಜಗಜ್ಜೀವನವನ್ನೇ ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ ಅವನ ಮಾಂಗಲ್ಯ ಸೂತ್ರ ಬಂಧನವನ್ನು ಮಾಡತಕ್ಕಂಥವನಾಗಿದ್ದಾನೆ. ತಸ್ಮಿನ್ ಕಾಲೇ ಮಹಾರಾಜ ದಕ್ಷಿಣಾಂ ಬ್ರಹ್ಮಮಾದಿನ ಗವಾಂ ಕೋಟಿ ಸಹಸ್ರಾಣಾಂ, ಎಲ್ಲರಿಗೂ ಕೂಡ ಕೋಟಿ ಗೋವುಗಳನ್ನ, ಕೋಟಿ ಅಶ್ವಗಳನ್ನ ಬ್ರಾಹ್ಮಣರಿಗೆ ದಾನ ರೂಪದಲ್ಲಿ ಕೊಡ್ತಕ್ಕಂಥವನಾಗಿದ್ದಾನೆ ಆಕಾಶ ಮಹಾರಾಜ. ವಸುದಾನ, ಭರಣಿ ದೇವಿ, ಆಕಾಶ ಮಹಾರಾಜ ಅಮ್ಮನವರನ್ನು ಕೊಟ್ಟು ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅಳೋದಕ್ಕೆ ಪ್ರಾರಂಭ ಮಾಡಿದರಂತೆ. ಅಯ್ಯೋ ಪದ್ಮಾವತಿ ಹೊರಟು ಬಿಟ್ಲಲ್ಲ ಅಂತ. ಭಗವಂತ ನೋಡ್ದ, ಎಲ್ಲರೂ ಅಳ್ತಾ ಇದ್ದಾರೆ, ನಾನೇ ಸುಮ್ಮನೆ ಇರಬೇಕು, ನಾನು ಅದು ಬಿಡ್ತೀನಿ ಅಂತ ತಾನು ಅಳೋದಕ್ಕೆ ಶುರು ಮಾಡಿದ. ಹೀಗೆ ಭಗವಂತ ನಾಟಕವನ್ನು ಆಡ್ತಕ್ಕಂಥವನಾಗಿದ್ದಾನೆ. ಬ್ರಹ್ಮಾದೀನಾಂ ಸುರಾಣಾಂಚ ಮುನೀನಾಂ ಊರ್ಧ್ವರೇತಸ, ಎಷ್ಟು ಜನ ಇವರು ಕೂಡ ಬಂದಿದ್ರಲ್ಲ, 333 ಕೋಟಿ ದೇವತೆಗಳು, ಅವ್ರಿಗೂ ಕೂಡ ಬರೀ ಶಲ್ಯಾಭೂಷ ಕೊಟ್ಟು ಕಳಿಸಿದ್ರೆ ಸರಿ ಇರಲ್ಲ ಅಂತ ಕುಬೇರನ ಹತ್ರ ಹೇಗಿದ್ರು ಸಾಲ ಮಾಡಿದ್ದೀನಿ, ಆದ್ರಿಂದ ಬೇಕಾದಷ್ಟು ಕೊಟ್ಟು ಕಳಿಸೋಣ ಅಂತ ಎಲ್ಲರಿಗೂ ಕೂಡ ವಿಶೇಷವಾದ ಆಭರಣ ವಸ್ತುಗಳನ್ನು ಕೊಟ್ಟು ಕಳಿಸ್ತಕ್ಕಂಥವನಾಗಿದ್ದಾನೆ. ಯಾರು ಈ ವಿವಾಹ ಅಧ್ಯಾಯ ಮಹಾತ್ಮ್ಯಂ ಯೇಷ್ಣುವಂತೆ ಜನೇಶ್ವರ, ಈ ವಿವಾಹದ ಅಧ್ಯಾಯ ಮಹಾತ್ಮ್ಯವನ್ನು ಯಾರು ಕೇಳತಕ್ಕಂಥವರಾಗುತ್ತಾರೋ ತೇಷಾಂ ಭಾಗ್ಯೋದಯಂ ವಕ್ಷೆ, ಅವರ ಭಾಗ್ಯೋದಯವನ್ನು ಹೇಳ್ತೀನಿ ಕೇಳು ಅಂತಾರೆ ಶತಾನಂದ ಋಷಿಗಳು. ಕೋಟಿ ಕನ್ಯಾ ಪ್ರಧಾನೀನ, 1 ಕೋಟಿ ಕನ್ಯೆಯರನ್ನ ಸತ್ಪಾತ್ರರಲ್ಲಿ ದಾನ ಮಾಡಿದರೆ ಏನು ಪುಣ್ಯ ಬರಬಹುದೋ, ಯಾವತ್ತು ಭೂಮಿ ಪ್ರಧಾನತಃ ಭೂದಾನ ಮಾಡಿದರೆ ಏನು ಪುಣ್ಯ ಬರಬಹುದೋ, ತತ್ಫಲಂ ಶ್ರವಣಾದರ, ಕೇಳಿದರೆ ಬರುತ್ತೆ ಎಂದರು ಶ್ರೀನಿವಾಸ ಕಲ್ಯಾಣದ. ಶ್ರವಣ ಮಾತ್ರದಿಂದ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರ ಕೆಡಲಿ. ಈ ಉತ್ಸವಂ ಕಾರಯಿತಿ, ಯಾರು ಈ ಉತ್ಸವವನ್ನ ಮಾಡ್ತಕ್ಕಂಥವರಾಗುತ್ತಾರೋ ವಿಜಯನಗರ ಸಂಘದವರು ಇವತ್ತಿನ ಮತಿಗೆ ತಸ್ಯೋತ್ಸವ ಭವೇತ್ ರಾಜನ್ ವೆಂಕಟೇಶ ಪ್ರಸಾದಂತಹ, ಅವರದ್ದು ಕೂಡ ವಿಶೇಷವಾದ ಉತ್ಸವವಾಗುತ್ತೆ ಅಂದ್ರೆ ಮದುವೆನೇ ಆಗುತ್ತೆ ಅಂತಲ್ಲ, ಮದುವೆ ಆಗೋದಿದೆಯಲ್ಲ, ನಮ್ಗೇನಾಗುತ್ತೆ ಅಂದ್ರೆ ಜನ್ಮಾಂತರದಲ್ಲಿ ವಿಶೇಷವಾದ ಭಗವಂತ ಅನುಗ್ರಹ ಮಾಡಿದ್ದಾನೆ ತೋರಿಸಿಕೊಡ್ತಾ ಇದೆ ಆಗಿದ್ದಾರೆ. ವಿದಿತೇ ಕಥಿತಂ ರಾಜನ್ ವಿವಾಹ ಜನಿತಂ ಹರೇ ಶೃಣುಯಾತ್ ಶ್ರಾವಣೇ ದ್ವಾಪಿ ಸರ್ವಾಭಿಷ್ಟ ಮಹಾತ್ಮ್ಯಾತ್. ಇದನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರಿಗೆ ಸರ್ವಾಭಿಷ್ಟಗಳು ಆಗತಕ್ಕಂಥದ್ದಾಗುತ್ತೆ ಅಂತ ಭಗವಂತ ಭವಿಷ್ಯೋತ್ತರ ಪುರಾಣವನ್ನು ಮುಗಿಸ್ತಕ್ಕಂಥವರಾಗಿ ಜನಕ ಮಹಾರಾಜನ ಸಂಕಟವನ್ನ ದೂರ ಮಾಡತಕ್ಕಂಥವರಾಗಿದ್ದಾರೆ ಶತಾನಂದ ಋಷಿಗಳು ಅಂತ ಹೇಳತಕ್ಕಂಥವರಾಗಿದ್ದಾರೆ. ಇವತ್ತಿನ ದಿನ ಅತ್ಯಂತ ದೊಡ್ಡ ಪರ್ವಕಾಲ, ಮಧ್ವಾಚಾರ್ಯರು ಅವತಾರ ಮಾಡಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷಣ. ಅಲ್ಲದೆ ಇಭರಾಮಪುರದ ಅಪ್ಪ ಅವರು ಕೂಡ ಅವತಾರ ಮಾಡಿರ್ತಕ್ಕಂಥದ್ದು ಇವತ್ತಿನ ದಿನವೇನೆ. ಸುಕೃತಿಯಿಂದ ತೀರ್ಥರ ಆರಾಧನಾ ಮಹೋತ್ಸವ ಇವತ್ತಿನ ದಿನವೇ, ಬುದ್ಧಾವತಾರ ಆಗಿರ್ತಕ್ಕಂಥದ್ದು ಇವತ್ತಿನ ದಿನನೇ, ರಾವಣನ ಜಯಿಸಿರ್ತಕ್ಕಂಥದ್ದು ಇವತ್ತಿನ ದಿನ. ಅಷ್ಟು ಪರ್ವಕಾಲ, ಎಲ್ಲ ಸರ್ವಕಾಲಗಳ ಸಂಗಮ ಇವತ್ತಿನ ದಿನ ಆಗಿರ್ತಕ್ಕಂಥದ್ದಾಗಿದೆ ಎನ್ನಬೇಕಾದ್ರೆ ನಮ್ಮ ಭಾಗ್ಯೋದಯ ಅಂತ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಯಾವ ಮಧ್ವಾಚಾರ್ಯರು ಇವತ್ತು ಅವತರಿಸಿ ನಮಗೋಸ್ಕರವಾಗದೆ ಹೇಗಿತ್ತು ಅಂತ ತೋರಿಸಿಕೊಡ್ತಾರೆ. ಅದರ ಹಿನ್ನೆಲೆ ಅದು ಒಂದನ್ನು ಹೇಳಿ ಉಪರಮುತ್ತೇನೆ. ಮಧ್ವಾಚಾರ್ಯರ ಅವತಾರ ಮಾಡಿದ್ದರ ದಿನ ಮಧ್ವಾಚಾರ್ಯರ ಸ್ಮರಣ ಮಾಡದೇ ಇದ್ರೆ ನಮ್ಮ ನಾಲಿಗೆನೇ ಇಲ್ಲ ಅಂತ ಅದಕ್ಕಂತಾರೆ. ಹಿಂದೆ ಹೇಗಿತ್ತು, ಅಕ್ಷರ ಪ್ರೇಕ್ಷಾಚಾರ್ಯರಿದ್ದ ಕಾಲದಲ್ಲಿ ಎಲ್ಲ ಮತಗಳಲ್ಲಿಯೂ ಏನೂ ಹುರುಳಿಲ್ಲ ಅಂತ ಜನಕ್ಕೆ ಗೊತ್ತಿದೆ, ಹೇಳ್ಕೊಳಕ್ ಬಾಯಿಲ್ಲ. ಏನ್ ಮಾಡ್ಬೇಕು, ಅದು ಹೇಗಿತ್ತು ಅಂತ ದೇವೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ. ಅದು ಹೇಗಿತ್ತು ಅಂದ್ರೆ, ತಾಯಿ ಮಗು ಊಟ ಮಾಡಿಸ್ತಾ ಇದ್ದಂತೆ ಕಲಸಿ, ಆ ಮಗು ಥೂ ಥೂ ಅಂತ ಉಗುಳ್ತಾ ಇದೆ. ಯಾಕೋ ಉಗುಳ್ತಿ ಅಂತಂತು, ಅದು ಮಾತಾಡಕ್ ಬಾಯಿ ಬರಲ್ಲ. ಸರಿ, ತಾಯಿ ತಿಂದು ನೋಡಿದ್ರಂತ, ಅದ್ರಲ್ಲೂ ಉಪ್ಪು ಹಾಕಿಲ್ಲ ಪಾಪ, ಅದಕ್ಕೆ ಉಗುಳ್ತಾ ಇದೆ. ಅದಕ್ಕೆ ಉಪ್ಪು ಕಲಿಸ್ಕೊಂಡು ಊಟ ಮಾಡಿಸಿದ್ಲು, ಮಗುಗೆ ಊಟ ಮಾಡ್ತು. ಹಾಗೆ ಮಗುಗೆ ಮಾತು ಬರೋಲ್ಲ, ತಾಯಿ ಬೇಕು, ತಾಯಿ ಇದ್ರೆ ಗೊತ್ತಾಗುತ್ತೆ. ಹಾಗ ಆ ಕಾಲಘಟ್ಟ ಹೇಗಿತ್ತು ಅಂದ್ರೆ, ಅಚ್ಯುತ ಪ್ರೇಕ್ಷಾಚಾರ್ಯರೇ ಮೊದಲಾಗಿರ್ತಕ್ಕ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದರೂ ಮಾತನಾಡೋದಕ್ಕೆ ಬಾಯಿಲ್ಲ. ಎಲ್ಲ ಮತಗಳು ಕೂಡ ಉಪ್ಪಿಲ್ಲದೆ ಇರತಕ್ಕಂತಹ ಹುರುಳಿಲ್ಲದ ಮತಗಳು ಅಂತ ಗೊತ್ತು, ಮಾತಾಡಕ್ ಬಾಯಿಲ್ಲ. ಮತ್ತೆ ಯಾರು ಬಂದರು, ತೋರಿಸಿಕೊಡತಕ್ಕಂತಹ ಮಾತೃಸ್ಥಾನೀಯರಾದ ಸಂಪೂರ್ಣ ಲಕ್ಷಣ ನವರಾಜ ಮಾನೋ ದ್ವಾರಾಂತರೋ, ಅದ್ಭುತವಾದ ರೀತಿಯಲ್ಲಿ ಮಧ್ವಾಚಾರ್ಯರ ಅವತಾರ
ಅಲ್ವಾ ಅವತಾರ ಮಾಡ್ತಕ್ಕಂಥವರಾಗಿ ತಾಯಿಯ ಸ್ಥಾನದಲ್ಲಿ ಬಂದು ಅನುಗ್ರಹ ಮಾಡ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಅಂತಾರೆ ಮಾಯಾವಾದಿಯ ಮನೆಯ ಮದಕರಿಯಾಗುವುದಕ್ಕಿಂತ ಜಯದಾಸರ ಮಾತು. ಮಾಯಾವಾದಿಯ ಮನೆಯಲ್ಲಿ ಮದಕರಿಯಾಗುವುದಕ್ಕಿಂತ, ಮಾಯಾವಾದಿಯ ಮನೆಯಲ್ಲಿ ಹುಟ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕಿಂತ ಅನ್ಬೇಕು ಇವಾಗ, ಮದಕರಿಯಾಗುವುದಕ್ಕಿಂತ ಮಧ್ವಮತದವರ ಮನೆಯ ನಾಯಿಯಾಗುವುದೇ ಲೇಸು. ಇದು ಆ ದೀಕ್ಷಾ ಬದ್ಧತೆಯನ್ನ ವಿಜಯದಾಸರು ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅಂತಹ ಮಧು ಇತಿ ಆನಂದ ಉದ್ದಿಷ್ಟ, ಮಧು ಅಂದ್ರೆ ಆನಂದ, ವೇದ ತೀರ್ಥ ಮುದಾಕೃತಂ, ಆನಂದ ತೀರ್ಥರ ಮತದಲ್ಲಿ ನಾವು ಬರ್ತಕ್ಕಂಥವರಾಗಿದ್ದೇವೆ ದಾಸರಂತಾರೆ ವಿಜಯದಾಸರು. ಒಂದು ದೃಷ್ಟಾಂತ ಕೊಟ್ಟು ಬರೋಣ, ಅದ್ಭುತವಾದ ದೃಷ್ಟಾಂತ. ಹೇಗೆ ಒಬ್ಬ ದೊಡ್ಡ ರಾಜ, ಅವನಿಗೇನೋ ಗೊತ್ತಿಲ್ಲ, ಹುಟ್ಟುಬಿಟ್ಟಿದ್ದಾನೆ. ಆ ಮಹಾರಾಜ ಈ ಕೂಸನ್ನ ಅಭಿಷೇಕ ಮಾಡಬೇಕು. ಇವನಿಗೆ ಏನೋ ಅಂದ್ರೆ ಏನು ಬರಲ್ಲ, ಆ ಅಂದ್ರೆ ಠಾವಲ್ಲ. ಇವನನ್ನು ರಾಜನನ್ನಾಗಿ ಮಾಡಿದ್ರೆ ಗತಿ ಏನು, ಆದ್ರೆ ಮಾಡಬೇಕು, ಯಾಕಂದ್ರೆ ವಂಶಾನುಪಾರಂಪರವಾಗಿ ಬರಬೇಕಲ್ಲ. ಸೊ ಈ ದೊಡ್ಡ ಮಗನನ್ನೇ ಸಿಂಹಾಸನದ ಮೇಲೆ ಕೂಡಿಸಿದ ಮಹಾರಾಜ, ಪಟ್ಟಾಭಿಷೇಕ ಮಾಡಿದ. ಕೆಳಗೆ ದೊಡ್ಡ ದೊಡ್ಡ ಜ್ಞಾನಿಗಳು ವಿದ್ವಾಂಸರಿದ್ದಾರೆ ಆ ಸ್ಥಾನದಲ್ಲಿ, ದೊಡ್ಡ ದೊಡ್ಡ ಪಂಡಿತರು. ಅವರೆಲ್ಲ ಈ ದಡ್ಡ ರಾಜನ್ನೇ ಹೊಗಳ್ಬೇಕು. ಇದು ನೋಡಿ, ಇದು ಅವ್ರ ಹಣೆ ಬರ. ಈ ಕೆಳಗಿರ್ತಕ್ಕಂಥವರೆಲ್ಲ ಈ ದಡ್ಡ ರಾಜನ್ನೇ ಹೊಗಳ್ಬೇಕು. ಅದಕ್ಕೆ ವಿಜಯದಾಸರಂತಾರೆ ನಾವು ಆ ದಡ್ಡ ರಾಜ. ಆ ಸಿಂಹಾಸನ ಮಧ್ವಮತ ಎನ್ನುವ ಸಿಂಹಾಸನ. ಮಧ್ವಮತ ಎನ್ನುವ ಸಿಂಹಾಸನದಲ್ಲಿ ನಾವು ಬಂದ ಮೇಲೆ, ಆ ಅಂತಹ ಅದ್ಭುತವಾದ ಜನ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ತತ್ವಾಭಿಮಾನಿ ದೇವತೆಗಳು ನಾವು ದಡ್ಡರಾಗಿದ್ರೂ ಕೂಡ ನಮ್ಮಲ್ಲಿ ನಿಂತು ವ್ಯಾಪಾರ ಮಾಡಿಸಬೇಕು ಅನ್ನಬೇಕಾದ್ರೆ ಮಧ್ವಾಚಾರ್ಯರ ಜನ್ಮ ಎಷ್ಟು ವಿಶಿಷ್ಟವಾದದ್ದು ತೋರಿಸಿಕೊಡತಕ್ಕಂಥವರಾಗಿದ್ದಾರೆ. ಇಂತಹ ಮಧ್ವರ ಮತ, ಮಧ್ವರ ಸ್ಮರಣೆ ಅನ್ನತಕ್ಕಂಥದ್ದು. ಮಧು ಮಧ್ವ ಅಂದ್ಬಿಟ್ರೆ ಸಾಕು. ಅದಕ್ಕಂತಾರೆ ನಾರಾಯಣ ಪಂಡಿತರು, ಮಧ್ವಾಚಾರ್ಯರ ಸ್ಮರಣೆ ಅನ್ನತಕ್ಕಂಥದ್ದೇ ಅಮೃತ ಪಾನ ಅಂತ ವಿಜಯದಾಸರು. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಇವತ್ತರ ಮಧ್ವಾಚಾರ್ಯರ ಅವತಾರದ ದಿನ. ಇನ್ನು ಬುದ್ಧಾವತಾರ ಮಾಡತಕ್ಕಂಥವರಾಗಿ ಮೋಹ ಮಾಡಿರ್ತಕ್ಕಂತಹ ದಿನ. ಯಾವ ಪತಿವ್ರತೆಯರ ವ್ರತವನ್ನ ಕೆಡಿಸಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಬುದ್ಧಾವತಾರವಾದ ದಿನ. ಸುಕೃತೀಂದ್ರ ತೀರ್ಥರು ನಂಜನಗೂಡಿನಲ್ಲವರ ವೃಂದಾವನ. ಸಚ್ಛಾಸ್ತ್ರ ಸುವಿದ್ವತ್ ಕಮಲೋಲ್ಲಾಸ ಮಾರ್ತಾಂಡಂ ಸುಗುಣಾಕರಂ ಸ್ವಚ್ಛಾಸ್ತ್ರಾಸಕ್ತ ಹೃದಯಂ ಸುಕೃತೀಂದ್ರ ಭಜೆ. ವಿದ್ವಾಂಸರು ಅಂತಕ್ಕಂತಹ ಕಮಲಗಳಿಗೆ ಸೂರ್ಯನಂತೆ ಇರತಕ್ಕಂಥವರಾಗಿ ಪ್ರಾಣೋತ್ಕ್ರಮಣದ ಸಂದರ್ಭದಲ್ಲಿ ಅವರ ಪ್ರಾಣ ಹೇಗೆ ಹೋಗ್ತಾ ಇತ್ತು ಅಂತ ಅವರು ಇದ್ದರಲ್ಲಿ ತೋರಿಸಿದ್ರಂತೆ. ನೋಡ, ನನ್ನ ಪ್ರಾಣ ಇಲ್ಲಿದೆ, ಪ್ರಾಣ ಇಲ್ಲಿ ಹೋಗ್ತಾ ಇದೆ, ಪ್ರಾಣ ಇಲ್ಲಿ ಹೋಗ್ತಾ ಇದೆ ಅಂತ ಪ್ರಾಣಗಳ ಗಮನವನ್ನ ತೋರಿಸಿರ್ತಕ್ಕಂತಹ ಮಹಿತಾತ್ಮರು ಸುಕೃತೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ಇವತ್ತಿನ ದಿನ. ವಿಭ್ರಾಮಪುರದ ಅಪ್ಪ ಅವರು ಇವತ್ತು ಅವತಾರ ಮಾಡತಕ್ಕಂಥವರಾಗಿ ಕಲ್ಲು ಕನಕವ ಮಾಡುವರು, ಮಲ್ಲಿಗೆಯ ಮೇಲೆ ಅದ್ರಿಭಾರವ ನಿಲ್ಲಿಸುವರು, ಒಳ್ಳೆ ಸಿಕಟವ ತೋರಿಸುವುದರಲ್ಲಿ ಎಣ್ಣೆಯ ತೆಗೆಯಬಲ್ಲರು, ಇವರ ಮಹಿಮೆಯ ಬಲ್ಲವರಾರು ಅಂತ ಗುರು ಇಂದ್ರೇಶ್ವರ ಸ್ತೋತ್ರ ಮಾಡುವಂತೆ ಕಲ್ಲುಗಳನ್ನ ಕನಕ ಮಾಡತಕ್ಕಂತಹ, ಬಂಗಾರವನ್ನಾಗಿ ಮಾಡತಕ್ಕಂತಹ, ಉಸುಗನ್ನ ತೆಗೆದು ಅದರಲ್ಲಿ ಎಣ್ಣೆಯನ್ನು ಹೀರತಕ್ಕಂತಹ ಅದ್ಭುತವಾದ ಅಷ್ಟಸಿದ್ಧಿಗಳನ್ನು ಪಡೆದಿರತಕ್ಕಂಥವರಾಗಿ ರಾಘವೇಂದ್ರ ಚಿತ್ತಜ್ಞಂ ಸಾರಮಾತ್ರ ಬದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂಭಜೆ ಅಂತಹ ರಾಘವೇಂದ್ರ ಪ್ರಭುಗಳ ಚಿತ್ತವನ್ನ ಅರಿತಿರ್ತಕ್ಕಂತಹ ಮಹಿತಾತ್ಮರು ವಿಭರಾಮಪುರ ಅಪ್ಪ ಅವರು ಅವತಾರ ಮಾಡಿರ್ತಕ್ಕಂತಹ ಪರಮ ಪುಣ್ಯ ಕಾಲ ಇವತ್ತಿನ ದಿನ. ಅಲ್ಲದೇನೆ ಆ ಶ್ರೀನಿವಾಸ ಎಂಥವನು, ಮಧ್ವಾಚಾರ್ಯರು ತಿರುಪತಿಗೆ ಹೋಗಿಲ್ಲ ಅಲ್ವಾ, ಅಲ್ಲಿ 37 ಗ್ರಂಥಗಳಲ್ಲಿ ಮಧ್ವಾಚಾರ್ಯರಲ್ಲೂ ಶ್ರೀನಿವಾಸನ ಉಲ್ಲೇಖ ಮಾಡಲಿಲ್ಲ. ಮಧ್ವಾಚಾರ್ಯರಲ್ಲಿಯೂ ಕೂಡ ಸುಮಧ್ವ ವಿಜಯದಲ್ಲಿ ಶ್ರೀನಿವಾಸನ ಉಲ್ಲೇಖ ಬರಲಿಲ್ಲ. ಹಾಗಾದ್ರೆ ಮಧ್ವಾಚಾರ್ಯರು ಹೋದ್ರೋ ಇಲ್ಲವೋ ಅಂತ ನಮಗೆ ಗೊತ್ತಾಗೋದು ಹೇಗೆ ಅನ್ನುವ ಡೌಟ್ ನಮಗೆ ಬರುತ್ತೆ, ಸಂದೇಹ ಬರುತ್ತೆ ಅಂತ ಇಟ್ಟುಕೊಂಡೇನೆ ವಿಜೇಂದ್ರ ಗುರು ಸಾರ್ವಭೌಮರು ಭಕ್ತಾನ ಮಾನಸಾಂಭೋತ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಗುರವೇ ನಮಃ. ವಿಜೇಂದ್ರ ಗುರು ಸಾರ್ವಭೌಮರ ಮಧ್ವ ಪ್ರಜ್ಞೆ ಹೇಗಿತ್ತು ಅಂದರೆ ವಿಜೇಂದ್ರರಂತಾರೆ ಇಂತಹ ಸಂದೇಹಗಳ ಮುಂದೆ ಬರುತ್ತೆ ಅಂತಾರೆ ಮಧ್ವಾಧ್ವ ಕಂಟಕೋದ್ಧಾರ ಅಂತನ್ನುವ ಗ್ರಂಥದಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ ವಿಜೇಂದ್ರ ಪ್ರಭುಗಳು. ಮಧ್ವಾಚಾರ್ಯರು ಅವತಾರ ಮಾಡಿದ ಮೇಲೆ ಯಾವುದು ಉಲ್ಲೇಖ? ಬ್ರಹ್ಮಾಂಡ ಪುರಾಣದ ಪುರಾಣ ವಾಕ್ಯವನ್ನ, ವೇದವ್ಯಾಸರ ವಾಕ್ಯವನ್ನ ಉದ್ಧಾರ ಮಾಡ್ತಾರೆ ವಿಜೇಂದ್ರ ಗುರುಗಳು. ಏನು ಮಾಡಿದ್ರು? ಮುಂದೆ ಮಧ್ವಾಚಾರ್ಯರು ಅಂತ ಅವತಾರ ಮಾಡ್ತಾರೆ, ಸರ್ವಜ್ಞ ಶಿಖಾಮಣಿಗಳು. ಅಂತ ಮಧ್ವಾಚಾರ್ಯರು ಶ್ರೀಶೈಲ ಕ್ಷೇತ್ರದ ಅಗ್ರಭಾಗದಲ್ಲಿರ್ತಕ್ಕಂತಹ ತಿರುಪತಿಯ ಕ್ಷೇತ್ರದ ಸುವರ್ಣಮುಖಿ ನದಿ ತೀರದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ಳುತ್ತಾರೆ ಅಂತ ವಿಜೇಂದ್ರ ಪ್ರಭುಗಳು ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟಿರಬೇಕಾದ್ರೆ ಮಧ್ವಾಚಾರ್ಯರು ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡಿರತಕ್ಕಂತಹ ದಿವ್ಯ ಕ್ಷೇತ್ರ ಅದು ತಿರುಪತಿ. ಅದಕ್ಕೆ ವಾದರಾಜ ಪ್ರಭುಗಳಂತಾರೆ ಹೇಗೆ ಚಿಂತನೆ ಮಾಡಬೇಕು ಅಲ್ವಾ ಭಗವಂತನನ್ನ. ವಾದರಾಜರ ಪ್ರಭಾವ ಹೇಗಿತ್ತು ಅಂದರೆ ತಿರುಪತಿಯ ಕೆಳಗಿರ್ತಕ್ಕಂತಹ ತಿರುಚಾನೂರ್, ಅದಕ್ಕೆ ಶಿಲಾಶಾಸನ ದೊರಕಿದೆ. ತಿರುಚಾನೂರ್ ಅನ್ನತಕ್ಕಂಥದ್ದರ ಹಿಂದಿನ ಹೆಸರು ವಾದಿರಾಜಪುರ ಅಂತಲೇ ಇತ್ತು ಅಂತ. ವಾದಿರಾಜಪುರ ಅಂತ ಕರೀತಾ ಇದ್ರು ಅದನ್ನ, ತಿರುಚಾನೂರ್ನ. ಅಷ್ಟು ಪ್ರಭಾವ ವಾದರಾಜ ಗುರುಗಳದ್ದು.
ಆದ್ದರಿಂದ ವಾದರಾಜ ಗುರುಗಳು ಅಂತಾರೆ, ಯೋ ಶಂಖ ಚಕ್ರೋಜ್ವಲ ಬಾಹುಯುಗ್ಮಾಹ ಸ್ವಾಂಘ್ರಿ ಭಜಂತೆ ಭವಸಿಂಧುರೇಶಾನ್ ಕಟಿ ಪ್ರಮಾಣ ಶ್ರೀವೆಂಕಟೇಶ ಸ್ತುತೀಕರೋತಾತ್ಮಕರಾಂಬುಜಾತೈ. ಶ್ರೀನಿವಾಸನ ದರ್ಶನ ಮಾಡುವ ಸಂದರ್ಭದಲ್ಲಿ ಯೋ ಶಂಖ ಚಕ್ರೋಜ್ವಲ ಬಾಹುಯುಗ್ಮಾಹ, ಭಗವಂತ ನೋಡ್ತಾನಂತೆ ಯಾರು ಎರಡು ಬಾಹುಗಳಲ್ಲಿ ಶಂಖಚಕ್ರವನ್ನು ಧಾರಣೆ ಮಾಡಿಕೊಂಡು ಬರ್ತಾ ಇದ್ದಾರೋ, ಸ್ವಾಂಘ್ರಿ ಭವಂತೆ ಭವಸಿಂಧುರೇಶ, ನನ್ನ ಪಾದವನ್ನ ಇದೇನ್ ತೋರಿಸ್ತಾ ಇದ್ದಾನೆ, ನನ್ನ ಪಾದವನ್ನು ಹಿಡಿಯಿರಿ ಇಂದ. ಪಾದ ಅಂದ್ರೇನು? ಸ್ವರೂಪ. ಸ್ವರೂಪ ಅಂದ್ರೇನು? ಸ್ವರೂಪವನ್ನು ಹೇಳ್ತಕ್ಕಂತಹ ಮಧ್ವಶಾಸ್ತ್ರ. ಮಧ್ವಶಾಸ್ತ್ರವನ್ನ ಹಿಡಿಯಿರಿ. ನಿಮ್ಗೇನ್ ಮಾಡ್ತೀನಿ? ಕಟಿ ಪ್ರಮಾಣ ವೆಂಕಟೇಶ, ನಿಮ್ಮ ಸಂಸಾರವನ್ನ ಸಮುದ್ರದೋಪಾದಿಯಲ್ಲಿ ಇದ್ರೂ ಕೂಡ ಕೇವಲ ನಡುವಿಗೆ ಬರುವಷ್ಟು ಮಾತ್ರ ಮಾಡತಕ್ಕಂಥವನಾಗುತ್ತೇನೆ ತೋರಿಸುವುದಕ್ಕೋಸ್ಕರ ಭಗವಂತ ಒಂದು ಕೈಯನ್ನ ಇಲ್ಲಿ ಒಂದು ಕೈಯಲ್ಲಿ ಇಲ್ಲಿ ಹಿಡಿತಕ್ಕಂಥವನಾಗಿ ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಂಡು, ನೀವು ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಂಡು ಬನ್ನಿ ಅಂತ ವೈಷ್ಣವರಿಗೆ ತೋರಿಸ್ತಕ್ಕಂಥವನಾಗಿದ್ದಾನೆ ಸ್ವಾಮಿ ಅಂತ ವಾದರಾಜ ಪ್ರಭುಗಳು ಹೀಗೆ ಅನುಸಂಧಾನ ಮಾಡಬೇಕು ಅಂತ ತೋರಿಸಿಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ ವಾದರಾಜರು. ಈ ಕಲಿಯುಗದೊಳಗೆ ಆ ದೇವ ಈ ದೇವನೆಂದೇಕೆ ಕಲಹ ಅಂದ್ರು. ಬ್ಯೂಟಿಫುಲ್ ಮಾತು ವಾದರಾಜರು. ಅವನು ಇವನು ಯಾಕೆ ಒದ್ದಾಡ್ತೀರಪ್ಪ ಅಲ್ವಾ? ಅವನು ಶ್ರೀಮಂತ, ಆ ದೇವರ ಹತ್ರ ಸಿಕ್ಕಾಪಟ್ಟೆ ಭಕ್ತರಿದ್ದಾರೆ, ಈ ದೇವರ ಹತ್ರ ಸಿಕ್ಕಾಪಟ್ಟೆ ಭಕ್ತರು, ಅವರು ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಸ್ಕಂದ ಸರ್ವೋತ್ತಮ, ದುರ್ಗಾ ಸರ್ವೋತ್ತಮ, ಅವರು ಯೋಚನೆ ಮಾಡಬೇಡ ಅಂದ್ರು ವಾದರಾಜ. ಗುಂಡಕ್ರಿಯೆಯನ್ನಂತಾರೆ, ಈ ಕಲಿಯುಗದಲ್ಲಿ ಆ ದೇವ ಈ ದೇವನೆಂದೇಕ ಕಲಹ, ನಮ್ಮ ತಿರುಪತಿಗೆ ತಿಮ್ಮಪ್ಪನಂತಹ ದೇವನ್ನ ತೋರೋ ಚಾಲೆಂಜ್ ಮಾಡ್ತಾರೆ ವಾದರಾಜ ಗುರುಗಳು. ತೋರೋ, ಈ ಜಗದೊಳಗೆ ತಾಕತ್ತಿದ್ರು ತೋರೋ ಅಂತ. ಭಗವಂತನಿಗೆ ಸಮಾನವಾಗಿರ್ತಕ್ಕಂಥ ದೇವರನ್ನ ತೋರಿಸಿಬಿಡು ಅಂತಾರೆ ವಾದರಾಜ ಗುರುಗಳು. ಹಾಗೆ ಮೊಣಕಾಲಿನಲ್ಲಿ ಸಾಲಿಗ್ರಾಮದ ಉಪಾದಿಯಲ್ಲಿ ಇರ್ತಕ್ಕಂತಹ ತಿರುಪತಿಯ ಕ್ಷೇತ್ರವನ್ನು ಹತ್ತಿ ಮೆರೆದಿರ್ತಕ್ಕಂಥವರಾಗಿ ಶ್ರೀನಿವಾಸನ ಸನ್ನಿಧಿಯಲ್ಲಿಯೇನೆ ಸುವರ್ಣ ಶ್ರೀನಿವಾಸ ಭೂ ದುರ್ಗಾ ಸಮೇತನಾಗಿರ್ತಕ್ಕಂಥ ಪ್ರತಿಮೆಯನ್ನ ಒಲಿಸಿಕೊಂಡಿರ್ತಕ್ಕಂತಹ ಮಹಿತಾತ್ಮರು ಭಾವಿ ಸಮೇತರಾಗಿರ್ತಕ್ಕಂತಹ ವಾದರಾಜ ಗುರುಸಾರ್ವಭೌಮರು. ಇನ್ನ ಮಧ್ವಮತದವರು ಎಲ್ಲ ಮಾಧ್ವರು ಕೂಡ ಬರೀ ಮಾಧ್ವರಲ್ಲ, ಸಕಲ ಸಾತ್ವಿಕರು ಕೂಡ ಹೆಮ್ಮೆ ಪಡತಕ್ಕಂತಹ ಮಹಾಜ್ಞಾನಿಗಳು ಈ ಸುಮುನಿಗಳಿದ್ದೇನು ಮಾಡಿದರು. ವ್ಯಾಸಮುನಿ ಒಬ್ಬ ಮಧ್ವಮತವನ್ನು ಉದ್ಧರಿಸಿದ. ಇವತ್ತು ನಮ್ಮ ಮಧ್ವಮತದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಯಾಕೆ? ವ್ಯಾಸರಾಜ ಗುರುಸಾರ್ವಭೌಮರಂತಹ ಮಹಾಪ್ರಭುಗಳನ್ನ ಗುರುಗಳಾಗಿ ಪಡೆದಿದ್ದೇವೆ. ಯಾವ ವ್ಯಾಸರಾಜ ಗುರುಸಾರ್ವಭೌಮರು ಇಡೀ ಮಧ್ವಮತದ ಪರಂಪರೆಯಲ್ಲಿ ಯಾರೂ ಮಾಡದೇ ಇರತಕ್ಕಂತಹ 12 ವರ್ಷ ತಿರುಪತಿಯ ಶ್ರೀನಿವಾಸನ ಮುಟ್ಟಿ ಪೂಜೆ ಮಾಡಿರ್ತಕ್ಕಂಥ ದೊಡ್ಡ ಜ್ಞಾನಿಗಳು ವ್ಯಾಸರಾಜ ಗುರುಸಾರ್ವಭೌಮರು. ಅಂತಹ ಮಹಾನುಭಾವರನ್ನು ಪಡೆದಿದ್ದೇವೆ. ಸುಬ್ರಾಯ ದಾಸರು ದೊಡ್ಡ ದೊಡ್ಡ ಜ್ಞಾನಿಗಳಲ್ಲ, ವಿಜಯದಾಸರು, ಗೋಪಾಲದಾಸರು ಎಲ್ಲರೂ ಕೂಡ ತಿರುಪತಿಯ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದವರು. ಐದಿ ಸ್ವಾಮಿಗಳು, ದಾಸತತ್ವದಿಂದ ಶ್ರೀಪಾದಂಗಳರು ಒಬ್ಬರೇ ಇಬ್ಬರೇ ಅದನ್ನು ಹೆಸರಿಸ್ತಾ ಹೋದ್ರೆ ಅದನ್ನು ದೊಡ್ಡ ಪುರಾಣ ಆಗುತ್ತೆ. ಅದರಿಂದ ಸುಬ್ರಾಯದಾಸರಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕೇಳ್ತಾನಂತೆ, ಸ್ವಾಮಿ ಬ್ರಹ್ಮೋತ್ಸವಕ್ಕೆ ಹೋಗಕ್ ಆಗಲಿಲ್ಲ ನನಗೆ, ಏನ್ ಮಾಡ್ಲಿ ಅಂತ. ಕೃಷ್ಣರಾಜ ಒಡೆಯರ್ ಅವನೇನು ಸಾಮಾನ್ಯ ಅಲ್ಲ, ದೊಡ್ಡ ಜ್ಞಾನಿ. ಸುಬ್ರಾಯದಾಸರ್ ಅಂತಾರೆ, ರಾಜ ಯೋಚನೆ ಮಾಡಬೇಡ ಮೇಲ್ಬಾ ಅಂದ್ರು. ಅವರಿಬ್ರು ಅಷ್ಟು ಇಬ್ರು ಸ್ನೇಹಿತರು ಮೇಲಕ್ಕೆ ಬಂದ್ರು. ಅರಮನೆ ಇದೇ ಮೈಸೂರು ಅರಮನೆ ಮೇಲಕ್ಕೆ ಕರ್ಕೊಂಡು ಹೋದ್ರು. ಮೇಲೆ ಕರ್ಕೊಂಡೋಗಿ ಅವರ ಹೊತ್ಕೊಂಡಿದ್ರಲ್ಲ ಪಂಚೆ ಹಾಕಿದ್ರು ಇಲ್ಲಿ ಸುಬ್ರಾಯದಾಸರು. ಅದೇ LCD ಸ್ಕ್ರೀನ್ ಆಯ್ತು ಸುಬ್ರಾಯದಾಸರು. ಈಗ ಹಾಕಿದ್ರು, ನೋಡು ಬ್ರಹ್ಮೋತ್ಸವ ಅಂತ ಸುಬ್ರಾಯದಾಸರು. ನಿಂತಲ್ಲೇ ಮೈಸೂರಿನಲ್ಲಿ ನಿಂತುಕೊಂಡು ತಿರುಪತಿಗೆ ಬ್ರಹ್ಮೋತ್ಸವವನ್ನು ತೋರಿಸಿರ್ತಕ್ಕಂತಹ ಮಹಾಜ್ಞಾನಿಗಳು ಸುಬ್ರಾಯದಾಸರು ಅಂತ. ಒಬ್ಬರೇ ಇಬ್ಬರೇ ದೊಡ್ಡ ಜ್ಞಾನಿಗಳ ಪರಂಪರೆ ನಮ್ಮದು, ಮಧ್ವಮತದ ಪರಂಪರೆ ಅಂತ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅವರ ಕುಲದಲ್ಲಿ ಬಂದು ಅವರ ವಂಶದಲ್ಲಿ ಬಂದು ನಾವು ಕೂಡ ಒಂದು ಕಿಂಚಿತ್ತು ಭಗವಂತನನ್ನು ನೋಡಿದಾಗ ಬರೀ ಆಭರಣ ನೋಡದೆ, ಪಕ್ಕದಲ್ಲಿದ್ದವ್ರು ನೋಡದೆ, ಹಿಂದಿರೋರು ನೋಡೋ ಬದಲು ಭಗವಂತನ ವಿಶಿಷ್ಟ ರೂಪಗಳು, ಆ ರೂಪಗಳಲ್ಲಿರ್ತಕ್ಕಂತಹ 1051 ಭಗವತ್ ರೂಪಗಳು, ವಿಶ್ವಾದಿ 1000 ರೂಪಗಳು, ಅತಳ ಸುತಳ ವಿತಳ ರಸಾತಳ ಪಾತಾಳಾದಿ ಭೂವಹ ಜನ ಅಂತಕ್ಕಂತಹ ಅದ್ಭುತವಾದ 14 ಲೋಕಗಳನ್ನ ಆ ರೂಪದಲ್ಲಿ ಚಿಂತನೆ ಮಾಡುತ್ತಾ ವಾದರಾಜರಿಂದ ಉಕ್ತವಾಗಿರ್ತಕ್ಕಂತಹ ಪದ್ಧತಿಯಂತೆ ಭಗವಂತನ ನೋಡತಕ್ಕಂಥವರಾಗಿ ಸೇವೆಯನ್ನ ಮಾಡಿ ಬ್ರಾಹ್ಮಣರಿಗೆ 10 ರೂಪಾಯಿ ದಕ್ಷಿಣೆ ಕೊಟ್ಟರು ಅದು ಭಗವಂತನಿಗೆ ಸಲ್ಲತಕ್ಕಂಥದ್ದಾಗುತ್ತೆ ಎನ್ನುವ ಚಿಂತನೆಯನ್ನು ಕೂಡ ಕೊಡ್ತಕ್ಕಂಥವರಾಗಿದ್ದಾರೆ. ಅಂತಹ ದೊಡ್ಡ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥವರಾಗಿದ್ದೇವೆ. ಏನು ಈ ಶ್ರೀನಿವಾಸ ಕಲ್ಯಾಣದ ಅಲ್ಲಿ ಮೇಲಿರ್ತಕ್ಕಂತಹ ತಿರುಪತಿಗೆ ಶ್ರೀನಿವಾಸ ಯಾರು? ಕಲ್ಯಾಣ ಮಾಡಿಕೊಂಡು ಇಲ್ಲಿಗೆ ಬಂದ ತತ್ರಾಪಿ ಅಗಸ್ತ್ಯ ನಿಲಯಂಗತಃ ಅಂತಾರೆ. ಇಲ್ಲೇನೆ ಅಗಸ್ತ್ಯಾಶ್ರಮ ಅಂತ ಕರೀತಾರಲ್ಲ ಕೆಳಗಡೆ, ಕಲ್ಯಾಣ ಶ್ರೀನಿವಾಸ. ಇವನು ಮದುವೆ ಮಾಡ್ಕೊಂಡು ಬಂದಿರೋ ಶ್ರೀನಿವಾಸ ಅಗಸ್ತ್ಯಾಶ್ರಮದಲ್ಲಿ ನಿಂತುಕೊಂಡ. ಮೇಲಿರ್ತಕ್ಕಂಥ ಬೆಟ್ಟದ ಮೇಲಿರ್ತಕ್ಕಂಥವನು ಅನಾದಿ ಕಾಲದಿಂದ ಅಲ್ಲೇ ಇದ್ದಾನೆ, ಅನಾದಿ ಕಾಲದಿಂದಲೂ ಮೇಲ್ಗಡೆನೆ ಇದ್ದಾನೆ. ಕೆಳಗಿರುವವನು ಮದುವೆ ಮಾಡ್ಕೊಂಡು ಬಂದಿರೋವನು ಅನ್ನೋದನ್ನು ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿದ. ಏನು ಇಷ್ಟು ದಿನಗಳ ಕಾಲ ವಿಶೇಷವಾದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಡ್ತಕ್ಕಂಥವರಾದರೂ ಆ ಸಂಘದ ಸಕಲವಾಗಿರ್ತಕ್ಕಂತಹ ಪದಾರ್ಥಗಳಿಗೆ, ಸಂಘದ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಕ್ಕಂಥವನಾಗಿ, ಏನು ಇಷ್ಟು ದಿನಗಳಲ್ಲಿ ತೊದಲು ಮಾತುಗಳಲ್ಲಿ ಏನಾದರೂ ತಪ್ಪುಗಳಾಗಿರ್ತಕ್ಕಂಥದ್ದಾದರೂ ನಂದು ತಿಳಿತಕ್ಕಂಥವನಾಗ್ತಾ 2 ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ ವಾದರಾಜರ ಗುಹಾವಾಸಿ ಲಕ್ಷ್ಮೀ ಹೈಗ್ರೀವ ಅಭಿನ್ನನಾಗಿರ್ತಕ್ಕಂತಹ ಪದ್ಮಾವತಿ ಶ್ರೀನಿವಾಸನ ಅಡಿದಾರಗಳಲ್ಲಿ ಸಮರ್ಪಣೆ ಮಾಡತಕ್ಕಂಥವನಾಗಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.